सोमनाथेश्वर्ये नमः प्रार्थनां समर्पयामि सर्वेल्ल ಏಕಚಿತ್ತೋಡು ಮಹಾಸಾಯಿನ ಪ್ರಾರ್ಥನೆ ಮಾಡುತ್ತಂಗ ಯಥೋ ಜನ್ಮದ ಸುಕೃತ ಪುಣ್ಯ ಫಲ ದೈವದೇವರನ್ನ ಅನುಗ್ರಹ ಗುರು ಹಿರಿಯರನ್ನ ಆಶೀರ್ವಾದ ಇದ್ದನ್ನ ಮಾತ್ರ ನಮ್ಮ ಮನುಷ್ಯ ಜನ್ಮರು ಈ ಮಲ್ಲವಲ್ಲಿ ಬ್ರಹ್ಮಕಲಶನ ಆ ದೇವರಿಗೆ ಸಮರ್ಪಣೆ ಮಾಡಿದ್ರ ಪುಣ್ಯನು ನಮ್ಮ ದಿವ್ಯ ತುಂಬಾ ಸ್ವೀಕಾರ ಮತ್ತೊಂದು ಪುಣ್ಯನ ಪಡೆಯಲು ಸಾಧ್ಯ ಪ್ರಕಾರವಾದ ಸೋಮನಾಥೇಶ್ವರ ದೇವರನ್ನು ನಮ್ಮ ಹಿರಿಯರನ್ನ ಏತೋ ಅನಾದಿ ಕಾಲರು ಆ ತಪಸ್ಸನ್ನು ನೆಲೆಸಿದ ಪ್ರತಿಷ್ಠೆ ಮಂದಿದ್ದರೆ ಐಕೆ ಪ್ರಾಪ್ತವಾದಂಚಿತ್ರ ಕಾಲರು ಐಕೆ ಬಣ್ಣಂಚಿತ್ರ ಪರಿಹಾರ ಶಾಂತಿ ಪ್ರಾಯಶ್ಚಿತ್ರ ಮತ್ತೊಂದು ದೇವರಿಗೆ ಬಣ್ಣಂಚಿತ್ರ ತತ್ವ ಹೋಮಾದಿ ವಿಶೇಷವಾದ ಕೂಡ ಆ 500 ಕಲಶ ಸಹಿತವಾದಂಚಿತ್ರ ದ್ರವ್ಯ ಸಮೇತ ಆ ಬ್ರಹ್ಮಕಲಶವನ್ನು ಪ್ರತಿಷ್ಠೆ ಮಾಡಿದ್ದು ಇದ್ದಗಾಲದ ಈ ಸುಮುಹೂರ್ತಗಳು ದೇವರಿಗೆ ಕಲಶಾಭಿಷೇಕ ಅಂತ ಬಿಂಬೋಪಾದ ವಿಶುದ್ಧ ಸಾಹಿತ್ಯ ಸಮೃದ್ಧಿಕಾರಕಂ ಪಡ್ಲಕ ಆ ಚಂದ್ರಾರ್ಕ ಪರ್ಯಂತವಾದ ಆ ಸೋಮನಾಥೇಶ್ವರಿ ತಾಯಿನ ಸಾನ್ನಿಧ್ಯ ಬಂದು ಈ ಇಡೀ ಕ್ಷೇತ್ರಗಳು ಬೆಳಗಿದೆ ಇದಕ್ಕೆ ಸಂಬಂಧಪಟ್ಟಿನ ಅರಸುಮನೆತನ ಅಂಜನೆ ಭಕ್ತವರ್ಗ ಗುತ್ತುವರ್ಗ ಸೀಮಿತ ಮಾತ ಭಕ್ತರನ್ನ ಏನೇನು ಆನಿಡ್ತಿ ಊಟ ದೇವರನ್ನ ಸೇವೆ ಅನ್ನೋದು ಕಾಯ ಕಷ್ಟಪಟ್ಟು ಸೇವೆ ಮಂತೊಂದು ಭಕ್ತರ ಅಗಲಿಗೆ ಮಾತ ಗೋಡಾನಂಚಿತ್ರ ಆಯುಷ್ಯ ಆರೋಗ್ಯ ಸಂಪತ್ತು ಸುಖ ಸರ್ವಾಭೀಷ್ಟಮನುಗ್ರಹವಂತವಾದ ಆ ಮಹಾತಾಯಿನ ಬ್ರಹ್ಮಕಲಶ ಅಭಿಷೇಕ ಮುಹೂರ್ತನು ಸುಮುಹೂರ್ತ ಮಂತು ಸರ್ವೆರನ್ನು ಉದ್ಧಾರ ನಡಪಡುವುದು ಬರಲೇ ಬಡದೆ ಏಕಚಿತ್ತರು ಸರ್ವೆಲ್ಲ ಮಹಾತಾಯಿನ ಪ್ರಾರ್ಥನೆ ಮಂತ್ರ
20 ನಿಮಿಷದ್ದು ನ್ಯಾಸ ಬೇಕು ನಿಂತು
ಒಂದು Shut
Om Anando
समस्त ऐश्वर्ययुक्तो भूयात् भवन्तो महान्तो गृह्णन्तो अनेन जमानेन आचार्य प्रमुखैः कारिता प्राप्ता पुण्यकाले सोमनाथेश्वरी सन्निधौ संकल्पिता अष्टबन्ध ब्रह्मकलशोत्सवांग स्वस्ति पुण्याहवादन आचार्य प्रणादि आंध्री देवनांदि अंकुरारोपण आस्तुराक्षोत्तमास्तु पूजा परिधान समस्त दोष निवारण परिहारार्थम आयश्चित्त शांति होम बिंबशुद्धि कलशस्तमनादि विधानेन क्षेत्रे बिंबे सानिध्ये समस्त विधान दोष निवृत्ति द्वारा सानिध्य वृद्ध्यर्थम योग्यता संपदो अस्तु भवन्तो महान्तो गृह्णन्तो अनेन आचार्य प्रमुखैः काकृता क्षेत्रे देवता सानिध्य वृद्ध्यर्थम तत्व होम विधानेन बिंबे विशुद्ध तत्व सानिध्य वृद्धि पूजार्थे भवन्तो महान्तो गृह्णन्तो अनेन आचार्य मुखेन कृता ब्रह्मकलशोत्सव प्रतिष्ठापनादि अद्य बिंबमध्ये पञ्चाकृता लीलाभ्यङ्गादि समादित ब्रह्मकलशोत्सवाभिषेक विधानेन मा सोमनाथेश्वरी बिंबमध्ये महागणपते सानिध्ये विशुद्ध सानिध्य समृद्धिपूर्वक यजमानस्य सर्वेषां भक्तमहाजनानां सकल समृद्धिर्भूयात् भवन्तो महान्तो गृह्णन्तो अस्मिन् ग्रामे निवसन्तः सद्भक्तजनाः निरोगाः विरुबद्धवाः नित्यकल्याणयुक्ताः भगवद्भक्ताः अन्योन्यवत्सराश्च श्रीमन्तः देवन्तः सकलैश्वर्यसिद्धिमन्तः भूयात् भवन्तो महान्तो गृह्णन्तो एवं सर्वे जनाः सुखिनो भवन्तु समस्त समङ्गलानि भवन्तु चतुस्सागरपर्यन्तं गोब्राह्मणेभ्यः शुभं भवतु। नमो ब्रह्मणे नमो स्वर्गणे नमो पृथिव्यै नमो देव्यः नमो वाते नमो वासस्ते नमो चक्रे महते करोमि ओम ताम्बूलं श्रीकृतं ब्रह्मा विष्णुवासनं स्मारचन्द्रानेन दक्षान्तनिकेतुमि प्रियं सार्वं बनले ಎತ್ತಿದ್ಕೊಂಡು ಮಲ್ಲ ಕೆಲಸ ವಿದ್ಯೆಗೆ ಯೋಗ್ಯತೆ ಕೊಟ್ಟು ಕೆಲಸ ಕೊಟ್ಟು ಭಾವನೆ ಮಾನಸಿಕ ಭಾವನೆ ಇಂಗ್ಲಿಷ್ ಸಮಾಧಾನ ಇಂಗ್ಲಿಷ್ ಸಮಾಧಾನ ಹಿರಿಯಲ್ಲಾಗಿ ಮಾತಾಡ್ತಾರೆ ಕೂಡ अष्टबंध ब्रह्मकलशोत्सव कर्मण क्षेत्रस्वामी सपरिवारात्मक श्री सोमनाथेश्वरी प्रियता ओम तत्सत् ब्रह्मार्पणं भवतु। ओम
ರಾಮ 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 ಎನ್ನಿರೋ ಎಲ್ಲರೂ ರಾಮ 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 ಎನ್ನಿರೋ ರಾಮ 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 ಎನ್ನಿರೋ ಎಲ್ಲರೂ ರಾಮ 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 ಎನ್ನಿರೋ ರಾಮ 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 ಎನ್ನಿರೋ ಎಲ್ಲರೂ ರಾಮ 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 ಎನ್ನಿರೋ ರಾಮ ಎನ್ನಿರೋ ಎಲ್ಲರೂ
ನಮೋ ವಜ್ರಾಯಾಣಂ ನಮೋ ನಮೋ ಅರಿಹಂತಾಣಂ ಸಿದ್ಧಾಣಂ ಆಜ್ಞಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹೂಣಂ ಸೌಯೇಸಿ ಪಢಮಂ ಭವೈ ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಜನ ಸಂಘವ ದೂರ ಮಾಡಿ ಸದ್ಭಕ್ತಿಯಿಂದ ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಶತಕೋಟಿ ಪಾಪವನ್ನು ಮಾಡಿದ ಮಹಾಭಕ್ತರು ನಾವು ನೀವು ಶತಕೋಟಿ ಪಾಪವನ್ನು ಮಾಡಿದ ಮಹಾಭಕ್ತರು ನಾವು ನೀವು ಶತಕೋಟಿ ಪಾಪವನ್ನು ಮಾಡಿದ ಮಹಾಭಕ್ತರು ನಾವು ನೀವು ಪಾವನನೆಂದ ಬಿರುದುಳ್ಳ ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಕರ್ಮಗಳ ನೋಡಿ ಅರೆಕ್ಷಣದಿ ಸುತ್ತು ನಿರ್ಮಲವ ಮಾಡಿ ಕರ್ಮಗಳ ನೋಡಿ ಅರೆಕ್ಷಣದಿ ಸುತ್ತು ನಿರ್ಮಲವ ಮಾಡಿ ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಕರುಣಾರಸವನ್ನೇ ಬೀರಿ ಯೋಗ ತತ್ವದ ಶಾಂತಿ ವಿರಕ್ತಿ ಗೋಷ್ಠಿ ಶಾಂತಿ ವಿರಕ್ತಿ ಗೋಷ್ಠಿ
ನಿತ್ಯ ಸುಜನರೆಲ್ಲರೂ ಕೂಡಿ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಉತ್ತಮ ಸಂಭವ ಮಾಡಿ ಸಂತತಿಯಿಂದ ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು
ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮೊರೆವರೆ ಗಂಟಲ ತಾಣ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮೊರೆವರೆ ಗಂಟಲ ತಾಣ ಹಿಡಿದ್ಯೋ ರಾಮನ ಚರಣ ಹಿಡಿದ್ಯೋ ರಾಮನ ಚರಣ ನೀನೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮೊರೆವರೆ ಗಂಟಲ ತಾಣ ಹಿಡಿದ್ಯೋ ರಾಮನ ಚರಣ ನೀನೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸಂಜೀವನ ಪರ್ವತವಾ ನೀ ಅಂಜನೆ ತಂದ್ಯೋ ದೇವಾ ಸಂಜೀವನ ಪರ್ವತವಾ ನೀ ಅಂಜನೆ ತಂದ್ಯೋ ದೇವಾ ಅಂಜನೆ ಸುತ ಸದಾ ಕಾವ ಅಂಜನೆ ಸುತ ಸದಾ ಕಾವ ಮೃತ್ಯುಂಜವಾದ ಸರ್ವಜೀವ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರೆ ಗಂಟಲ ಗಾಣ ಹಿಡಿದ್ಯೋ ರಮನ ಚರಣ ನೀನೌದೌದೋ ಜಗತ್ತಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಏಕಾದಶಿಯ ರುದ್ರ ನೀ ವೈದ್ಯು ರಾಮರ ಮುದ್ರ ಏಕಾದಶಿಯ ರುದ್ರ ನೀ ವೈದ್ಯು ರಾಮರ ಮುದ್ರ ಸಕಲ ವಿದ್ಯಾ ಸಮುದ್ರ ಸಕಲ ವಿದ್ಯಾ ಸಮುದ್ರ ನೀನೌದೌದೋ ಬಲಭದ್ರ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮೊರೆವರೆ ಗಂಟಲ ಕಾಣ ಹಿಡಿದ್ಯೋ ರಮನ ಚರಣ ನೀನೌದೌದೋ ಜಗತ್ತಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ಯಂತ್ರೋದ್ಧಾರಕನೆಂದು ಯಂತ್ರೋದ್ಧಾರಕನೆಂದು ಪುರಂದರ ವಿಠಲ ಸಲಹೆಂದು ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮೊರೆವರೆ ಗಂಟಲ ಗಾಣ ಹಿಡಿದ್ಯೋ ರಾಮನ ಚರಣ ನೀನೌದೌದೋ ಜಗತ್ತಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ பழனிமலையில் முருகனே பாலசுப்பிரமணியனே பால் கவடி ஆடிவராமே முருகாவே பால் கவடி ஆடிவராமே முருகாவே பழனிமலையில் முருகனே பாலசுப்பிரமணியனே பால் கவடி ஆடிவராமே முருகாவே பால் கவடி ஆடிவராமே முருகாவே சங்கரனே காவடி சுந்தரனே காவடி சங்கரனே காவடி சுந்தரனே காவடி ஸ்வர்கீய பழனி
சேனாபதிக்கு வேல் கொண்டாட்டம் வேல் 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 முருகா வேல் 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 முருகா வேல் 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 முருகா வேல் முருகா வேல் பழனியிலொரு தேவனார் பாலசுப்பிரமணியனார் மோக காவடி ஏந்தி வராம் வேல் முருகாவே மோக காவடி ஏந்தி வராம் வேல் முருகாவே பழனியிலொரு தேவனார் பாலசுப்பிரமணியனார் மோக காவடி ஏந்தி வராம் வேல் முருகாவே மோக காவடி ஏந்தி வராம் வேல் முருகாவே சண்ணு மண்ணு காவடி சுருகாதரு காவடி சண்ணு மண்ணு காவடி சுருகாதரு காவடி அலமேந்தும் ஞானமலையில் காவடியாட்டோ சுந்தரன் குமாரன் இந்த வேலுரங்காட்டோ வேல் 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 முருகா வேல் 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 முருகா வேல் 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 முருகா வேல் முருகா வேல் ஹரோஹரா வெற்றிவேல் முருகனுக்கு மலமுகளில் சரவணன் பாலசூரிய சுந்தரன் பஸ்ம காவடி ஆடி வராம் வேல் முருகாவே பஸ்ம காவடி ஆடி வராம் வேல் முருகாவே மலமுகளில் சரவணன் பாலசூரிய சுந்தரன் பஸ்ம காவடி ஆடி வராம் வேல் முருகாவே பஸ்ம காவடி ஆடி வராம் வேல் முருகாவே சுந்தரன் காவடி சுந்தரன் காவடி சுந்தரன் காவடி சுந்தரன் காவடி பழனிமல கோட்டையில் காவடியாட்டோ சிவ பார்வதி புத்திரன் இந்த வேல் நிறஞ்சாட்டோ வேல் 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 முருகா வேல் 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 முருகா வேல் 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 முருகா வேல் முருகா வேல் 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 முருகா வேல் 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 முருகா வேல் 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 முருகா வேல் முருகா வேல் ஐயப்போ Mommy.
ಅಲ್ಪ ನಮ್ಮ ಪ್ರಧಾನ ವೇದಿಕೆ ಅಲ್ಪ ತರಬೇತುದಾರರು ಮಾತಾಡಿಲ್ಲ ಅಪ್ಪ ಸೋಮನಾಥೇಶ್ವರಿ ದೊಡ್ಡ ಆಯುರಾರೋಗ್ಯ ಶ್ರೀ ಸಂಪತ್ತಿನ ಕೋರಡದಲ್ಲಿ ದೇವರ ನಟ್ಟಂದು ನನ್ನ ಕೆಲವು ಬರ್ತಿಡಾದ ಪ್ರಧಾನ ವೇದಿಕೆಗೆ ಎಲ್ಲ ಸಭಾ ಕಾರ್ಯಕ್ರಮ ನೆನಪರಂಡು 15 ನಿಮಿಷ ಭಜನಾ ಕಾರ್ಯಕ್ರಮ ಆಪಡು ಐದು ಬರೀಕು ಪ್ರಧಾನ ವೇದಿಕೆಯಲ್ಲಿ ಎಲ್ಲ ಮಟ್ಟದ ಸಭಾ ಕಾರ್ಯಕ್ರಮ ನಡೆಪರಂಡು ಭಕ್ತಮ್ಮಲ್ಲೇ ಇದು ಮಾತಾಡಿಲ್ಲ ಗೊತ್ತಿನ ವಿಚಾರ ನಮ್ಮ ಬ್ರಹ್ಮಕಲಶೋತ್ಸವ ಇಲ್ಲಿ ಕಾಂಡೆ 2 ಗಂಟೆ 2 ನಿಮಿಷದ ಸರಿಯಾದ ಕುಂಭಲಗ್ನರು ಬಾರಿ ಪೊರ್ನರು ದೇವರಿಗೆ ಬ್ರಹ್ಮಕಲಶೋತ್ಸವ ನಡೆಸಬಟ್ಟರು ಅಲ್ಪ ಬ್ರಹ್ಮಕಲಶೋತ್ಸವದ ನಿಮಿತ್ತಗಳು 5,000 ರೂಪಾಯಿದ ರಜತ ಕಲಶದ
ವಂದಿಪೆ ನಿನಗೆ ಗಣನಾಥ ಮೋದ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ 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 ಸಾಧಿಸಿದ ರಾಜವ ಗಣನಾಥ ಸಾಧಿಸಿದ ರಾಜವ ಗಣನಾಥ ಸಾಧಿಸಿದ ರಾಜ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೋದ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಇಂದಿರವನನು ಮದದಿಂದ ನಿನ್ನ ಪೂಜಿಸದೆ ಇಂದಿರವನನು ಮದದಿಂದ ನಿನ್ನ ಪೂಜಿಸದೆ ಇಂದಿರವನನು ಮದದಿಂದ ನಿನ್ನ ಪೂಜಿಸದೆ ಇಂದಿರವನನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ದೇವ ಗಣನಾಥ ಸಂದರಣದಲ್ಲಿ ದೇವ ಗಣನಾಥ ಸಂದರಣದಲ್ಲಿ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೋದ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮಂಗಳ ಮೂರುತಿ ಗುರು ರಂಗ ವಿಠಲನ ಪದ 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 ಇಂಗದೆ ಭಜಿಪೆ ದೇವ ಗಣನಾಥ ಇಂಗದೆ ಭಜಿಪೆ ದೇವ ಗಣನಾಥ ಇಂಗದೆ ಭಜಿಪೆ ಗಣನಾಥ ವಂದಿಪೆ
ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಗಜಮುಖದವನೇ ಗಣಗಳಿಗೋಡೆ ಅವನೇ ಗಣಗಳಿಗೋಡೆಯ ಗಜಮುಖದವನೇ ಗಣಗಳಿಗೋಡೆಯ ಮೊದಲ ಪೂಜೆಯನ್ನು ಪಡೆಯುವ ದೇವನೇ ಹೋದ ಸಮಸ್ತ ವಿಧಿವಿಧಾನಗಳು ನಾನಾ ವಿಧವಾಗಿ ಲೋಕಗಳು ದೋಷಗಳು ವ್ಯತ್ಯಾಸಗಳು ವಸ್ತುಗಳ ಸಾಧನೆಗಳು ಅನೇಕ ಲೋಕದೋಷಾಗಳು ಕೂಡ ನಿವಾರಣೆಗಳು ಅಂಜನೆ ಕ್ಷೇತ್ರಾರಿಷ್ಟ ರಾಜ್ಯಾರಿಷ್ಟ ಭಕ್ತಾರಿಗಳ ಪರಿಹಾರ ಮೂಲಕವಾದ ಕ್ಷೇತ್ರದ ಸಂಬಂಧಪಟ್ಟ ಭಜಕ ಆಸ್ತಿಕ ಸಂಬಂಧಪಟ್ಟ ಸಮಾನ ದುರ್ಗಾರಿಷ್ಟಾಪಗಳ ಪರಿಹಾರ ಮೂಲಕ ಉತ್ತರೋತ್ತರ ಯಶಸ್ಸನ್ನು ಅನುಗ್ರಹಿಸಲು ಅಂಜನೆ ವಿಭೋಗಾದಿ ಪೂರ್ಣ ಸಾನ್ನಿಧ್ಯದಲ್ಲಿ ಇಷ್ಟಾಗುವುದು ಭಕ್ತಾದಿಗಳು ದೇವಿ ಸನ್ಮಾನ ಯಜ್ಞಮಾತ ಕಟ್ಟೊಡೆ ಪಟ್ಟಣ ಪ್ರಾರ್ಥನೆ ಪೂರ್ಣ ನದಿಗೆ ಮುಖ್ಯ ಅಂಜನಿ ಕಟ್ಟೊಡೆ ಪೂರ್ಣ ನಿವಾರಣೆ ಮೂಲಕ ಭಕ್ತಾದಿಗಳು ಗೊಡಾಯಿಸಿ ಇಷ್ಟನ ಅನುಗ್ರಹಿಸಿ ಸಮಸ್ತ ಭಕ್ತಾದಿಗಳಿಗೆ ನಿರ್ಧರ್ಪಾಗುವುದು ದೇವರ ಮೂಲಕವಾದ ತನ್ನ ಭಕ್ತಾದಿಗಳನ್ನು ನಿರ್ವಹಣೆಯ ಯೋಗದ ಭಾಗ್ಯ ಶಕ್ತಿನ ಮಾದರಿಗಳ ಸದಾ ಸಂರಕ್ಷಣೆಯನ್ನು ಅನುಗ್ರಹಿಸಿಕೊಳ್ಳುವುದು ಸೋಮನಾಥೇಶ್ವರ ಪ್ರಾರ್ಥನೆ ಸರ್ವಮಂಗಲ ಮಾಂಗಲ್ಯೇ ಶ್ರೀ ರೂಪ ಹೇ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ದೇವಿ ಮಹಿಮಾತ್ಮ ಶ್ರೀ ಸೋಮನಾಥೇಶ್ವರಿ ದೇವಿ ಮಹಿಮಾತ್ಮ ಶ್ರೀ ಸೋಮನಾಥೇಶ್ವರಿ ಗುಣ ಭರಿತೆ ಜಗಕ್ಕೆಲ್ಲ ಸುಖ ಭರಿತೆ ಅತ್ಯಂತ ಗುಣ ಭರಿತೆ ಜಗಕ್ಕೆಲ್ಲ ಸುಖ ಭರಿತೆ ದೇವಿ ಮಹಿಮಾತ್ಮ ಶ್ರೀ ಸೋಮನಾಥೇಶ್ವರಿ ದೇವಿ ಮಹಿಮಾತ್ಮ ಶ್ರೀ ಸೋಮನಾಥೇಶ್ವರಿ ಹಳದಂಗಿ ಪುರದೊಳಗೆ ನೆನೆಯಾಗಿ ನಿಂತಿರುವ ಹಳದಂಡಿ ಪುರ
ಜನ ಪಾಲಿನಿ ಆದಿಮಾಯೇ ದೇವಿ ಭಕ್ತ ಜನ ಪಾಲಿನಿ ಭಾಗಿ ವಂದಿಪೆವೋ ಚರಣ ಸೇವಕ ಬಾರದು ಕರುಣಾ ನಿನಗೆ ತಕ್ಕೆ ಬಾರದು ಕರುಣಾ ನಂಬಿದೆ ನಿನ್ನಯ ಚರಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣಾ ಕರುಣಾ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ ನಿನಗೆ ತಕ್ಕೆ ಬಾರದು ಕರುಣಾ ಅಳಗಿರಿಯಲ್ಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂದ ಅಳಗಿರಿಯಲ್ಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂದ ಕೊಳ್ಳಲ ಧ್ವನಿಯದೋ ಚಂದ ನಮ್ಮ ಕುಂಡಲರಾಯ ಮುಕುಂದ ಮುಕುಂದ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ ನಿನಗೆ ತಕ್ಕೆ ಬಾರದು ಕರುಣಾ ಮೂಡಲಗಿರಿಯಲ್ಲಿ ನಿಂದ ಮುದು ವೆಂಕಟಪತಿ ಬಲವಂತ ಮೂಡಲಗಿರಿಯಲ್ಲಿ ನಿಂದ ಮುದು ವೆಂಕಟಪತಿ ಬಲವಂತ
ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ಪಾಪವೇ ನಾಶಿನಿ ತಾನ ಹರಿ ಪದೋದಕವೇ ಪಾನ 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 ಓ ಪ್ರತಾಪ ನಿಧಾನ ನಮ್ಮ ಪುರಂದರ ವಿಠಲನ ಧ್ಯಾನ 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 ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ನಂಬಿದೆ ನಿನ್ನಯ ಚರಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣ ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ಸರಿ 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 ಅಣ್ಣ ಇರು ಬುಕ್ಕ ಭಜನೆ ಮಾಡಿ ಬುಕ್ಕ ಅವಕಾಶ ಉಂಟು ಒಂದು 10 ನಿಮಿಷ ಹಾಂ ಹಲೋ ಆತ್ಮೀಯ ಭಕ್ತ ಬಂಧುಗಳೇ, ಹಳದಂಗಡಿದ ಶ್ರೀ ಸೋಮನಾಥೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಇನಿತ್ತ ಈ ಪೊರ್ಲು ಐನು ದಿನದ ಪಕ್ಕ ನಡೆತಂಚಿನ ಧಾರ್ಮಿಕ ಪೂಜಾ ಕಾರ್ಯಕ್ರಮದೊಟ್ಟಿಗೂ ಶ್ರೀದೇವರಿಗೆ ಇನಿತ ಈ ಒಂದು ಪುಣ್ಯ ಪಾವನ ದಿನಟ್ಟಿ ಬಲ್ಪದ ಹೊರತುಡು ಶ್ರೀದೇವರಿಗೆ ಬ್ರಹ್ಮಕಲಶೋತ್ಸವದ ಆ ಕಲಶಾಭಿಷೇಕ ಆದಿ ಮಧ್ಯಾಹ್ನದ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ದೇವರನ ಉತ್ಸವಲು ಅಂಚನೆ ಧಾರ್ಮಿಕ ಕಾರ್ಯಕ್ರಮ ಬೊಕ್ಕ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡಪರಂಡು ಅಂಚನೆ ಬೈಯಡ್ಲ ಈ ಒಂಜಿ ದೇವರ ಸನ್ನಿಧಾನಡಿ ಉತ್ಸವದ ಕಾರ್ಯಕ್ರಮಗಳು ಅಂಚನೆ ಕಟೀಲ್ ಮೇಳದಕ್ಲಿಡ್ದಿ ಹಳದಂಗಡಿ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿದಾಗಲಿಡ್ದೆ ಶ್ರೀ ದೇವಿ ಮಹಾತ್ಮೆ ಬಂಜಿನ ಯಕ್ಷಗಾನ ಕಥಾನಕಲ ನಡಪರಂಡು ಅಂಚನಿ ಇತ್ತೆ ಒಂತೆ ನಮ್ಮ ಕ್ಷೇತ್ರಡಿ ಮುರಾಣೀರ್ ಬಕ್ಕ ಕಾರ್ಯಕರ್ತರಾದ ಭಿನ್ನಿಂಚಿತ ಸ್ವಯಂ ಸೇವಕರಾದ ಭಿನ್ನಿಂಚಿತ ಒಂತೆ ಜನಕ್ಲೇನೆ ಅಭಿನಂದನೆ ಮಲ್ಪನಾಗ್ಲಿಗೆ ಗೌರವ ಅರ್ಪಣೆ ಮಲ್ಪಂಚಿತ ಎಲ್ಲಿಯ ಕೆಲಸ ಮಲ್ತೊಂದಲ್ಲ ಈ ಕೆಲಸ ಕಾರ್ಯದ ಸ್ವಯಂ ಸೇವಕನಾಗ್ಲಿ ಅತ್ತಂದಾಂಡ ಅಕಲೆ ಲೆಪ್ಪಣಂಚಿತ ಪುದರದ ಸದಸ್ಯರಿದ್ದ ಮಲ್ತದ ವೇದಿಕೆ ಬರ್ತದೆ ಗೌರವವನ್ನು ಸ್ವೀಕಾರ ಮಲ್ಪಣಂಚನಿ ಅಲ್ಪ ಮಲ್ಪ ಇತ್ತಂಜದ ಮಾತೆಲ್ಲ ಒಂಜಿ 10 ನಿಮಿಷದ ಪೊರ್ತುಗು ವೇದಿಕೆದ ಮುಂಭಾಗಡ ಬರ್ತದೆ ಆಸಿನ್ ರಾವಡ್ ಬನ್ನಿಗಳಡ ವಿನಂತಿ ಮಲ್ತೊಂದಲ್ಲ. ವೇದಿಕೆಗೆ ನಮ್ಮ ಕರ್ನಾಟಕ ಘನ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾಯನ ಪ್ರತಾಪ್ ಸಿಂಗ್ ನಾಯ್ಕರು ವೇದಿಕೆ ವೇದಿಕೆಗೆ ಬರೋಡು ಪಣದ ಕೇಳೋದು ಅಂಚನೆ ನಮ್ಮ ಸಮಿತಿಯ ಉಪಾಧ್ಯಕ್ಷರಾಯನ ಗಂಗಾಧರ್ ಮಿತ್ತಮಾರ್ ಅಂಚನೆ ಧಾರ್ಮಿಕ ಪರಿಷತ್ ಸದಸ್ಯರಾಯನ ಯೋಗೀಶ್ ನಡಕರ ಮೇರು ವೇದಿಕೆಗೆ ಬರೋಡು ಪಣದ ಕೇಳೋದಿಲ್ಲ.
ಸಮಿತಿದ ಉಪಾಧ್ಯಕ್ಷರಾಯನ ದೇವೇಂದ್ರ ಹೆಗ್ಡೆ ಕೊಕ್ರಾಡಿ ದಯವಿಟ್ಟು ವೇದಿಕೆ ಬರೋಡು ಸ್ವಲ್ಪ ಕೊಡೆ ಬಾಕಿ ಆಯ್ತಂಚಿನ ಕೆಲವು ಕಾರ್ಯಕರ್ತರಿಗೆ ಬೊಕ್ಕ ದಾನಿಲಿಗೆ ನಮ್ಮ ಸ್ವಲ್ಪ ಒಂದು ಎಲ್ಲಿಯ ಕಿರುಕಾಣಿಕೆಯನ್ನು ಕೊರೋಲ್ಲ ದಯವಿದ್ದು ದೇವೇಂದ್ರ ಹೆಗ್ಡೆ ಹೋಲಿತಲ್ಲ ವೇದಿಕೆ ದಾಡಿ ಬರೋಡು ಸೇರ್ನತೆ ಇಲ್ಲ ನಮ್ಮ ಪೂಜಾರಿ ಕಾರ್ಯಾಧ್ಯಕ್ಷರು ದೇವೇಂದ್ರ ಹೆಗ್ಡೆ ಕೊಕ್ರಾಡಿ ದಯಮತ್ತದೆ ಚಾವಡಿಗೆ ಬರಡು ಇರನೇ ಕಾತೊಂದಲ್ಲ ದೇವೇಂದ್ರ ಹೆಗ್ಡೆ ಕೊಕ್ರಾಡಿ ಕಲಶ ದಯಮಲ್ತದೆ ದೂರೋಡಿ ಸಂಚದ ಮಾತ ಭಗವದ್ಭಕ್ತರಗಳ ವೇದಿಕೆದ ಎದುರುಡು ಭಕ್ತದ ಆಸೀನರವಳ ಪಂದಿಗಳ ವಿನಂತಿ ಮಲ್ತೊಂದಲ್ಲ ಎಲ್ಲಿಯ ಕಾರ್ಯಕ್ರಮ ಐನಾತು ಬೇಗ ಮುಗಿಪುಬ ಕೆಲವರಿಗೆ ಅಭಿನಂದನಾ ಕಾರ್ಯಕ್ರಮ ಬೊಕ್ಕ ಬೆಂತಂಜಿತ ಸ್ವಯಂ ಸೇವಕರಿಗೆ ಶಾಲ ಪಾಡದೆ ಮಾನಾದಿಗೆ ಮಲ್ಪಂಜಿತ ಕೆಲಸ ದಯಮಲ್ತದೆ ಮಾತೆಲ್ಲ ಒಂತೆ ಪೊರ್ತಗು ಈ ಒಂದು ಚಾವಡದ ಎದುರುಡು ಆಸೀನರವಳ ಪಂದಿಗಳ ವಿನಂತಿ ಮಲ್ತೊಂದಲ್ಲ ಇನ್ನಿತ ಬ್ರಹ್ಮಕಲಶೋತ್ಸವದ ಸಂದರ್ಭ ಇನ್ನು ಬಯ್ಯಮುಂಟ ಶ್ರೀ ದೇವರನ ಧಾರ್ಮಿಕ ಪೂಜಾ ವಿಧಿವಿಧಾನ ಅಂಚನೆ ಬಯ್ಯಾಡಿ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಕಟೀಲ್ ಮಕ್ಕಳಿಡ್ದು ಶ್ರೀ ದೇವಿ ಮಹಾತ್ಮೆ ಪನ್ಬೆಂಜಿನ ಯಕ್ಷಗಾನ ಕಥಾನಕಲ ನಡಪರಂಡು ದಯಮಲ್ತದ ಮಾತೆಲ್ಲ ಸಹಕರಿಸೋಡು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ದೇವರನ ಉತ್ಸವದ ಬಲಿ ಮಹಾಪೂಜೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡಪರೋಲ್ಲ ಯಶೋಧರ ಬಗ್ಗೆ ಬಂದುಲೆ ಐತೆ ಕೆಲವು ನೆಟ್ ದೈದಿದ್ದು ಒಂದೇ ಜನನ ಎಂಗಳು ಗುರಿಸಾದ ನಲ್ಲ ಒಂಜಿ ರಡ್ಡು ಎಂಗಲ ಪ್ರಮಾದವಶಾತ್ ಒರಿದಿತ್ತಂದಾಂಡ ಕೂಡ ಇನಿ ಭಯದ ಕಟೀಲ್ದ ಆಟದ ಎದುರುಡು ಕೂಡ ಎಲ್ಲ ನಮ್ಮ ಒಂಜಿ ಕಾರ್ಯಕ್ರಮ ಮಲ್ದಾಗ್ಲೇನು ಸನ್ಮಾನಿಸವ ಏರಿಗಳ ಉದ್ದೇಶಪೂರ್ವಕವಾದ ಎಂಗಳು ಒರಿತದ ಗೊತ್ತಿಜಂದೆ ಒರಿದಂಡ ಎಂಗಲ ಕಾರ್ಯಕರ್ತರು ಎಂಗಲ ಪೂರ ಗ್ರಾಮಸ್ಥರು ಊರ್ದ ಬಂಧುಗಳು ಎಂಗಳು ದೈದಿದ್ದು ಪನೋಡು ಎಂಗಲೆ ಮಾತೆಗಳ ಮಾನ್ಯತೆ ಮಲ್ಪುಣಂಚಿನ ಅಭಿಲಾಷೆ ಉಂಡು ಅಂಡ ಮುಖ್ಯವಾದ ಕೆಲವು ಮಲ್ತೊಂದಿಲ್ಲ ಒರಿದಿತ್ತಂದಾಂಡ ಕುಡರ ಪನ್ಲೆ ಎಂಗಳು ಐನ ಮಾನುಭಾವ ಪಂಡದೇನೆ ಈ ಮಾತೆಲ್ಲ ವಿನಂತಿ ಮಲ್ತೊಂದು ಇನಿ ಮಲ್ಪುಣಂಜಿ 25 ಜನ ಪುದರ್ಲೇನೆ ದೈದಿದ್ದು ವಿಜಯಕುಮಾರ್ ಓದು ಪನೋಡು ಬಂದು ಕೇಳೋದಿಲ್ಲ ಆಗಲೇ ಮಾತಿರಲ್ಲ ದೇವರ ಪ್ರಸಾದ ಅಂತಂದು ಎಂಗಲ್ ಕೊರ್ಪನ ಕಿರು ಕಾಣಿಕೆಯನ್ನು ಸ್ವೀಕರಿಸಾವು ಆತ್ಮೀಯ ಬಂಧುಗಳೇ ನಮ್ಮ ಇನ್ನಿತ ವಿಶೇಷ ಕಾರ್ಯಕ್ರಮ ಸುರುತ ದಿನತಲ್ಲ ವಿಧಾನ ಪರಿಷತ್ದ ಶಾಸಕರೇ ಶ್ರೀಯುತ ಪ್ರತಾಪ್ ಸಿಂಹನಾಯಕ ನಮ್ಮೊಟ್ಟಿಗೆ ತೆರಂಚನೆ ಇನಿಲ ಬಹುಶಃ ನಂಜಿ ಭಾಗ್ಯ ತೋಜುಂಡು ಈ ಒಂಜಿ ಬ್ರಹ್ಮಕಲಶೋತ್ಸವದ ದಿನಟ್ಟು ಕಾರ್ಯಕ್ರಮ ಇಜ್ಜಿ ಪಣ್ಣನೆಲ್ಲ ವೇದಿಕೆಗೆ ಬಿಡತ್ರಂಜಿನ ಸೌಭಾಗ್ಯ ಯಾರಿಗೆ ತಿಕ್ಕದಂಡು ಭಕ್ತರಂಜಿತ್ನ ಪ್ರತಾಪ್ ಸಿಂಹನಾಯಕರಿಗೆ ಸೇರಿನ ಮಾತ ಭಾಗವದ್ಭಕ್ತನ ಪರವಾದ ಹಾರ್ದಿಕ ಸ್ವಾಗತ ಮಾಡ್ತಂದುಳ್ಳ ಅಂಚನೆ ಇನಿ ದೇವೇಂದ್ರನೇ ಬಾರಿ ಖುಷಿಟ್ಟುಳ್ಳೇರಿ ಇನಿ ಕಾರ್ಯಕ್ರಮ ಮುಗ್ಗಿನ ಪನ್ಪಂಜದ ಒಂಜಿ ಸಂತೋಷ ಐತ ಒಟ್ಟಿಗೆ ಒಂಜಿ ಬೇಜಾರ್ಲ ದಯಪಂಡ ಈತನೆಟ್ಟ ಜವನೇರಿನ ಒಟ್ಟಿಗೂ ಸ್ವಯಂ ಸೇವಕರ ಒಟ್ಟಿಗೂ ಭಕ್ತ ಬಂಧುಗಳ ಒಟ್ಟಿಗೂ ಬೆಂಗಳೂರದ ಕೆಲಸನ ಬಿಡ್ದು ಮುಳಿತೇರಿ ಅಂಡ್ ಇನಿ ಪಿರಪೋಡ್ ಬಂದ ಎಲ್ಲ ಪಿರಪೋಡ್ ಪನ್ಪಂಜಿದ ಬೇಜಾರ್ಲ ಬೊಕ್ಕ ಇನಿ ಕಾರ್ಯಕ್ರಮ ಯಶಸ್ವಿ ಅದು ಮುಗಿತದ ರಸಲ್ನ ನೇತೃತ್ವದ ಕಾರ್ಯಕ್ರಮ ಪನ್ಪಂಜಿದ ಭಾವನೆ ಆರ್ಲ ಉಳ್ಳೇರಿ ಅರೆಗ್ಲ ಈ ಸಂದರ್ಭ ಹಾರ್ದಿಕವಾದ ಸ್ವಾಗತ ಮಾಡ್ತಂದುಲ್ಲ ಶಿವನ್ನೇ ನಮ್ಮೊಟ್ಟಿಗೆ ಇಪ್ಪನರಿ ಮಗನಿ ಒಂಜಿ ದಿನ ಶಿವನ್ನೇ ಮೂಲು ವಿಜ್ಜೇರು ಬಂದಾಗ ಬಯ್ಯಮಠ ಮಾತೆಲ್ಲ ಬೇಜಾರು ಹಿಡಿತೀರಿ ದಯಪಂಡ
ಶಿವನ್ ಎತ್ತಿಂದ ಅರ ಅಂಚಿಂಚಿ ಬಲಿಪುನ ಜವನಿಯನ್ನು ಒಟ್ಟು ಪಾಡ್ನ ಮಾತನ್ನ ಪ್ರೋತ್ಸಾಹ ಮಲ್ಪ ಆರಿಗೆ ಬೋಡನ್ ಲೆಕ್ಕ ಕೊಣತದ ಕೊರ್ಪುನ ಆ ವ್ಯವಸ್ಥೆ ಆರ್ನ ಮನಸ್ಸು ಡಿಪ್ಪುಂಡು ಒಂಜಿ ದಿನ ಅನಿ ಇಡೀ ದಿನ ಇತ್ತಿದ್ದೀರಿ ಅಂಚ ಮಾತುಗಳಿಗೆ ಬೇಜಾರ್ತೀನಿ ಇತ್ತೆ ನಮ್ಮ ಒಟ್ಟು ಮರಣಿರ್ದ ಕಲ ಉಲ್ಲೇರಿ ಅಂಚದಿಪ್ಪನಾಗ ಶಿವಪ್ರಸಾದ ಜಿಲ್ಲೆಗೆ ಮಾತನ್ನ ಪರವಲ್ಲ ಹಾರ್ದಿಕ ಸ್ವಾಗತ ಮಾಡ್ತಂದಲ್ಲ ಧಾರ್ಮಿಕ ಪರಿಷತ್ ಸದಸ್ಯರು ಶ್ರೀಯುತ ಯೋಗೇಶ್ ಕುಮಾರ್ ನಾಟಕರ ಮೇರೆ ನಮ್ಮೊಟ್ಟಿಗೆ ತೆಲ್ತೊಂದು ನಲ್ತಂದು ಎಪ್ಪಲ ನಮ್ಮೊಟ್ಟಿಗೆ ಪುನರ್ ಉಣಸದಲ್ಪಲ್ಲ ಮಲ್ಪ ಕಾರ್ಯಕರ್ತ ಬಂದಲ್ನ ಒಟ್ಟುಗಳಲ್ಲಿ ಆರೆಗಳ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಂದಲ್ಲ ಅಂಚನೆ ಎಂ ಗಂಗಾಧರ್ ಮಿತ್ತಮಾರು ಮೇರ್ಲ ಅಂಚನೆ ನಮ್ಮೊಟ್ಟಿಗೆ ಪುನರ್ ಆರೆಗಳ ಬ್ರಹ್ಮಕಲಶ ಮಾತ ಕೊಡಿಲ್ಲ ಮಲ್ತದ ಅನುಭವ ಅಂಚೆ ನಮ್ಮೊಟ್ಟಿಗೆ ಪಂಚದ್ನ ಗಂಗಾಧರ ಮಿತ್ತಮಾರು ಮೇರೆಗಳ ಹಾರ್ದಿಕವಾದ ಸ್ವಾಗತ ಮಾಡ್ತಂದಲ್ಲ ಅಭಿನಂದನೆ ಮಲ್ಪಂಚತ್ನ ಪೊರ್ತು ಯಶೋಧರ ಬಿಕ್ಕಿರ ಮೇರ್ ದಯಮಲ್ತದೆ ಚಾವಡಿಗೆ ಬರ್ತದೆ ಶಾಲೆಗೆ ತಂದು ಒಂಜಿ ಮಾನಾದಿಗೆಯನ್ನು ಪಡೆಯವರು ಪಂಡು ವಿನಂತಿ ಮಲ್ತಲ್ಲ ಮರಂದು ಬಾರಿ ಬೆಂತರ್ ಈ ಒಂಜಿ ಸಂದರ್ಭಡು ನಮ್ಮ ಗೌರವ ಬ್ರಹ್ಮಕಲಶೋತ್ಸವ ಸಮಿತಿದ ಪರವಾದ ಧನ್ಯವಾದಗಳು. ಪ್ರಭಾಕರ ಕೊಡಂಗೆ ದಯಮಲ್ತದೆ ಈರ್ನ ಸೇವೆಲ ಅಪಾರವಾದುಂಡು ದಯಮಲ್ತ ಇತ್ತರದಂಡ ಈ ಒಂಜಿ ವೇದಿಕೆ ಬರಡು ಒಂಜಿ ವೇಳೆ ಇಜ್ಜರ್ದಂಡ ಬಯ್ಯದ ಪೊರ್ತುಗಿರಿನ ಗೌರವ ಮಲ್ಪುಗ ಪ್ರಭಾಕರ ಕೊಡಂಗೆ ಇಜ್ಜೇರ್ ತೋಜುಂಡು. ವಿಜಯ ಶಿವಪ್ಪ ಟೈಲರ್ ವಿಜಯಕ್ಕ ಶಿವಪ್ಪ ಟೈಲರ್ನ ಧರ್ಮಪತ್ನಿ ವಿಜಯಕ್ಕ ದಯಮಲ್ತ ಇತ್ತರದಂಡ ಕೌಂಟ್ರುಡು ಇಜ್ಜಿಂದ ಅಲ್ಪ ಮಲ್ಪ ಇಪ್ಪುಡು ಬಹುಶಃ ಇರು ವಿಜಯಕ್ಕ ಇರೆಗ್ಲ ಈ ಒಂಜಿ ಮಾನದಿಗೆ ಮಲ್ಪರ ವೇದಿಕೆ ಕಾತೊಂದುಲ್ಲೆರು. ಐದು ಪಕ್ಕ ಜಯಂತಿ ಗೊಲ್ಲ ರೇವತಿ ಬೇಬಿ ಅರ್ಕಿಜೆ ಈತು ಜನ ಒರೋನೆ ಬಲೆ ಜಯಂತಿ ಗೊಲ್ಲ ರೇವತಿ ಬೇಬಿ ಅರ್ಕಿಜೆ ಶ್ರೀಮತಿ ಪ್ರೇಮ ಚಾವಡಿಡಿ ಪೊರ್ಲುದ ನಿಖಲ ಸಹಕಾರ ಸಲದು ಎಂಜಿ ಮಾನಾದಿಗೆದ ಶಾಲ ಪಾಡ್ನಂಚಿನ ಗೌರವ ನಲ್ಲಾತು ಸೇವೆ ಮಲ್ಪಂಚಿನ ಭಾಗ್ಯನ ಶ್ರೀದೇವಿರಿ ಒದಗಿಸದ ಕೊರಡಿ ಪ್ರಭಾಕರ ಕೊಡಂಗೆ ಮೆರ್ಲ ಚಾವಡಿಗೆ ಬರ್ತದೇರಿ. ರೇಖಾ ಶೆಟ್ಟಿ ಶಾರದಯ್ಯನೆ ಕರ್ಗಿ ಶೆಟ್ಟಿ ರೇಖಾ ಶೆಟ್ಟಿ ಒಕ್ಕ ಕರ್ಗಿ ಅಕ್ಕ ಸಂಧಿ ಪಾಡ್ದ ನಡಿ ಪುಗರ್ತ ಪಡೆಯಂಜಿತ್ನ ರಾಷ್ಟ್ರವ್ಯಾಪಿ ಪ್ರಚಾರಕ್ಕೆ ಬತ್ತಂಜಿತ್ನ ಕರ್ಗಿಯಕ್ಕ ಕರ್ಗಿಯಾನೆ ಶಾರದ ರೂಪಾ ವಿಶ್ವನಾಥ ಮಡಿವಾಳ ಕೌಂಟರ್ ಟುಲೇರಿ ಪಾನೀಯ ಕೌಂಟರ್ ರೂಪಾ ವಿಶ್ವನಾಥ ಮಡಿವಾಳ ದಯಮಲ್ತ ಚಾವಡಿಗೆ ಬರಡು. ಹರಿನಾಕ್ಷಿ ಶೆಟ್ಟಿ ಕೇಶವ ಶೆಟ್ಟಿ ಮೇರಿನ ಧರ್ಮಪತ್ನಿ ಸುಖಿ ಆಲಡ್ಕ ಹರಿನಾಕ್ಷಿ ಶೆಟ್ಟಿ ಮೇರಿನಲ್ಲ ಒಂಜಿ ಸೇವೆ ಅಪಾರ ಮಾಜಿ ಅಧ್ಯಕ್ಷರಾದಿತ್ತದೆ ನಮ್ಮ ದೇವಸ್ಥಾನ ನಮ್ಮನೆ ಪಂಚದ ಭವನಡಿ ಬೆನೊಂದಿ ಪಂಚದ ಹರಿನಾಕ್ಷಿ. ಸುಪ್ರೀತ್ ಜೈನ್ ಅಳದಂಗಡಿ ಸುಸ್ವಾಗತ ದಯಮಲ್ತದೆ ಈರ್ಲ ಚಾವಡಿಗೆ ಬರಡು ಈರೆಲ್ಲ ಎಂಜಿ ಸಂದರ್ಭಡು ಮಾನಿಗೆದ ಗೌರವ ಮಾನದಿಗೆದ ದೇವರನ ಪ್ರಸಾದ ಆಲೆಕ್ಕೋಡು ಏರ್ಲ ಬೊರ್ಚಿ ಪಂಡ್ರೆ ಜೊಂದು ಪ್ರಸಾದ ರೂಪವಾದ ದೇವರನ ಬ್ರಹ್ಮಕಲಶೋತ್ಸವ ದಿನ ಸೌಭಾಗ್ಯ. ಚಂದ್ರಶೇಖರ್ ಮಹಾಗಣಪತಿ ಹಾರ್ಡ್ವೇರ್ ಚಂದ್ರಶೇಖರ್ ಕೌಂಟರ್ ಡೂಲರ್ ಚಂದ್ರಶೇಖರ್ ಮಹಾಗಣಪತಿ ಹಾರ್ಡ್ವೇರ್ ಎಳದಂಗಡಿ ಚಂದ್ರಶೇಖರ್ ಚಂದು ನಿರಂಜನ ಜೋಶಿ ಕೌಂಟರ್ ಹಿಡಿತಿನಾರೆ ಬಾರಿ ಪೊರ್ಲದ ಕೊಡಿದ ಭಜನಾ ಕಾರ್ಯಕ್ರಮಗಳು ಭಾಗವಹಿಸಿದ್ರೆ ಕೌಂಟರ್ ಪ್ರತಿನಿತ್ಯ ಭಾಗವಹಿಸೊಂದು ಕೆಲಸ ಕಾರ್ಯನೇ ಲೆಕ್ಕಾಚಾರಣೆ ಬಾರಿ ಪೊರ್ಲುಡು ಮಲ್ತೊಂದಿಪ್ಪನಾರೆ ನಿರಂಜನ ಜೋಶಿ ಯಾರೆಗ್ಲ ಈ ಸಂದರ್ಭಡು ನಮ್ಮ ವೇದಿಕೆಯ ಗೌರವ ಚಂದ್ರಶೇಖರ್ ಮಹಾಗಣಪತಿ ಹಾರ್ಡ್ವೇರ್. ಶ್ರೀಮತಿ ಮಾಲಾ ಡಿಸಿಸಿ ಬ್ಯಾಂಕ್ ಕೌಂಟರ್ ಡೂಲರ್ ಮಾಲಕ್ಕ ಡಿಸಿಸಿ ಬ್ಯಾಂಕ್ದ ಶ್ರೀಮತಿ ಮಾಲಾ ಕೆದ್ದು. ಮೋಹನ್ ಯದಾಸ್ ಕೌಂಟರ್ ಉಡುಪನಾರು ಮುರಂದೊಕ್ಕಲ ಎಡ್ಡೆ ರೀತಿ ಬೆಂತೇರಿ. ಇನ್ನು ಯಕ್ಷಗಾನದ ಒಂದು ವ್ಯವಸ್ಥೆ ಎಲ್ಲ ಉಂಡು ಬಯಲಾಟ ಸಮಿತಿ ಇಟ್ಲ ಅರ್ನ ಕರ್ತವ್ಯ
ಮೆಚ್ಚೋಡು ಮೋಹನೀಯ ದಾಸ್ ಮಾಲಕ ಬತ್ತೇರಿ ಇರ್ಬಲೆ ಮೋಹನ್ ಬಲೆ ಹರ್ಷಿನಿ ಬಿಕ್ಕಿರ ದಯಮಲ್ತದ ಇರ್ಲ ಚಾವಡಿಗೆ ಬರಡು ಪದ್ಮಿನಿ ಶೆಟ್ಟಿ ದಯಮಲ್ತದೆ ಚಾವಡಿಗೆ ಬರಡು ಹರ್ಷಿನಿ ಅಕ್ಕ ನಿರಂಜನ್ ಜೋಶಿ ಅಂಜನಿ ಮೋಹನೀಯ ದಾಸ್ ಪದ್ಮಿನಿ ಶೆಟ್ಟಿ ಶ್ರೀಮತಿ ಮಲ್ಲಿಕಾ ಪ್ರಭಾಕರ್ ಕೊಡಂಗೆ ಬರ್ತಾರೆ ವಿಠಲ ಮಡಿವಾಳ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಇದೆ ವಿಠಲ ಮಡಿವಾಳ ಆರು ಬಾರಿ ಬಿಜಿ ಫೋನ್ ಡೆಲ್ಲರಿ ಉಮೇಶ್ ಯಾನೆ ಬಾವಿ ದೇವಡಿಗೆ ದಯಮಲ್ತದೆ ಚಾವಡಿಗೆ ಬರಡು ಶ್ರೀರಂಗಮಯ್ಯ ಒಂಜಿ ಕಾಲುಡು ಮಹಾಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಿತ್ತದೆ ಶಿಕ್ಷಣ ಸಂಸ್ಥೆ ಬೆನೊಂದಿಪ್ಪನಾರು ಶ್ರೀರಂಗಮಯ್ಯ ಅರುವ ದಯಮಲ್ತೆ ಚಾವಡಿ ಬರಡು ಚಂದ್ರಶೇಖರ್ ಭಂಡಾರಿ ಶ್ರೀರಂಗೇರಿ ಬತ್ತೇರು ಚಂದ್ರಶೇಖರ್ ಭಂಡಾರಿ ಬ್ರಹ್ಮ ಮುಗೇರರ ಗರಡಿದ ಪದಾಧಿಕಾರಿಗಳಿತ್ತಿನ ದಯಮಲ್ತೆ ಬರಡು ಬ್ರಹ್ಮ ಮುಗೇರ ಗರಡಿ ಅರುವ ಕೊರಗಪ್ಪೇರು ಹೋಲಿತಾರನಲ್ಲಿ ಬರಡು ಇಜಿನ ಸುಂದರ ಆರ್ಕೇಜ ಲಾತೂರು ಶ್ರೀ ವರದ ಗದಗ್ ಶ್ರೀ ವರದ ಗದಗ್ ಎಲ್ಲಿದ್ರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ತಮಗೂ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಶಾಲಾ ಹಾಕಿ ಗೌರವವನ್ನು ಮಾಡಲಿದ್ದಾರೆ. ಸಂತೋಷ್ ಕುಮಾರ್ ಕಾಪಿನಡ್ಕ ಶಿವಗಿರಿ ದಯಮಲ್ತೆ ಚಾವಡಿಗೆ ಬರಡು ಬ್ರಹ್ಮ ಕಲಶೋತ್ಸವದ ದಿನ ಪ್ರಸಾದ ಕೊರಪುನ ಅಂಚನಿ ಮೂಲು ಅಕ್ಲೆಗೆ ಅಭಿನಂದನೆ ಕೊರಪುನ. ಸಂತೋಷ್ ಕುಮಾರ್ ಅಭಿನಂದನೆ ಸ್ವೀಕಾರ ಮಲ್ದರೆ ನನ್ನಾತು ಪುದರ್ಲು ಬುಡ್ದು ಪೋದಿಪ್ಪು ಇಜ್ಜಿಂದಾಂಡ ಪಟ್ಟಿಡು ಇಜ್ಜಂದೆಪ್ಪು ಬಯ್ಯದ ಪೊರ್ತು ಅಕ್ಲಿನ ಗೌರವ ಸಂಚಿತ ಕೆಲಸ ಕಾರ್ಯಗೂ ಈ ದೇವಸ್ಥಾನದ ಆಡಳಿತ ಮಂಡಳಿ ಯೋಚನೆ ಮಲ್ದನೆ ದಯಮಲ್ತದ ಮಾತ್ರಲ್ಲ ಸಹಕಾರ ಮಲ್ದ ನಿಕ್ಲೆ ಮಾತ್ರಗಳ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಕೆ ಮಲ್ತೊಂದಲ್ಲ. ಅಂಚನಿನ ದೊಂಬುಗು ಕಾರ್ಯಕ್ರಮದ ಬಗ್ಗೆ ಎಲ್ಲ ವಿಚಾರಣೆ ದೇವೇಂದ್ರ ಹೆಗ್ಡೆ ಕಾರ್ಯಾಧ್ಯಕ್ಷರು ಇನಿ ಧನ್ಯವಾದ ಸಮರ್ಪಣೆಲಂದು ಬ್ರಹ್ಮಕಲಶದ ದಿನಲಂದು ಆಂಬುಲೆನ್ಸ್ ಡ್ರೈವರ್ ಅಶ್ವತ್ಥ ಬಕ್ಕ ಮಾಲಕೇರ್ ದಯಮಲ್ತೆ ಚಾವಡಿ ಬರಡು ಇರಿನ ಸೇವೆ ಬಹುಶಃ ಮರಣ ಮುಲ್ಪನಿ ಉಲ್ಲಾರೆ ಸೇವೆಗೆ ಕೈ ಮುಗಿದಿರೆಗೆ ಈ ಒಂಜಿ ವೇದಿಕೆಡಿ ಶಾಲೆ ಪಾಠದ ಗೌರವ ಸಂಜಿತ್ನ ಎಲ್ಯ ಕಾರ್ಯಕ್ರಮ ದಯಮಲ್ತೆ ದೇವ್ ಬರಡು ಅಶ್ವಥ್ ಸುಲ್ಕೇರಿ ಮಗುರು. ಪ್ರಕಾಶ್ ಮೂಡೈತ್ಲು ಕೊಡೆ ಸಂಘದ ಪರವಾದ ಕೊಡ್ತಾನು ಇನಿ ವೈಯಕ್ತಿಕವಾದ ಪ್ರಕಾಶ್ ಮೇರೆ ಕೊಡೊಂದಿಲ್ಲ ಮೂಡ ಎತ್ತದ ಪ್ರಕಾಶ್ ಎಡ್ಡೆ ಬೇಲೆನೆ ಮಲ್ತೊಂದಿಲ್ಲ
ಭೂಬಾಮೂಲ್ಯರು ಹಿರಿಯ ವ್ಯಕ್ತಿ ಭೂಬಾಮೂಲ್ಯರು ಅನಾದಿ ಸುಮಾರು ವರ್ಷದ ಬಕ್ಕಲ ದೇವಸ್ಥಾನಕ್ಕೆ ಸಲದು ಭಜನೆಗೆ ಸಲದು ರಾತ್ರಿ ಪಗಲಿ ಬೆಂದದು ನಮ್ಮೊಟ್ಟಿಗಿದ್ದಾರೆ ಭೂಬಾಮೂಲ್ಯ ಹಳದಂಗಡಿ ನೇಮದ ಚಾವಡಿಗೆ ಹೊರಡು ಭೂಬಾಮೂಲ್ಯರು ಶಾಂತಿರಾಜ ಗುಡಿಗಾರ ಕೋಡ ಇರಿನ ಲೆತ್ತದಿತ್ತ ಇರಿ ಇತ್ತು ಜಾರೆ ಹಾ ಭಯ್ಯ ಇಡೇ ಬಹುಶಃ ಮುಗಿದಂడి ಕೊರಗಪ್ಪ ಮೂಲ್ಯ ಹಿರಿಯರು ಮಿತ್ತರೋಡಿ ದಯಮಲ್ತೆ ಚಾವಡಿ ಬರಡು ಕೊರಗಪ್ಪ ಮೂಲ್ಯ ಚಾವಡಿಗೆ ಬರ್ತದೆ ಈ ನಿಮಾನದಿಗೆ ಸ್ವೀಕಾರ ಮಲ್ಪಡು ಬಂದು ವಿನಂತಿ ಮಲ್ತೊಂದಿಲ್ಲ ರೇಖಾ ರಾಜಶೇಖರ್ ಶೆಟ್ಟಿ ದಯಮಲ್ತೆ ಇತ್ತರ್ನಾಂಡ ಹೊರ ಚಾವಡಿಗೆ ಬರಡ ಅವಲೇರು ರಾಜಶೇಖರ್ ಅವಲೇರು ಬರಡು ನನ್ನ ದುಂಬಗು ದೇವೇಂದ್ರ ಹೆಗ್ಡೇರಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿಷಯ ಪ್ರಸ್ತಾಪನೆ ಮಾಡ್ಕೊಳ್ರಿ ಬೊಕ್ಕ ಅಂಜನೆ ನಮ್ಮ ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರ ಜೊತೆನ ಪ್ರತಾಪ್ ಸಿಂಹರೇ ಅಂಜನೆ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಎಂಗಲ್ನ ಮೋಕ್ಯದ ಅಕ್ಕ ಮಲ್ಲಿಕಕ್ಕ ಅಂಜನೆ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರ ಜೊತೆನ ಯೋಗೇಶ್ ಕುಮಾರ್ ರೇ ಅಂಜನೆ ಈ ಒಂದು ಬ್ರಹ್ಮಕಲಶೋತ್ಸವದ ಸಂಚಾಲಕರೇ ಆದಿತ್ಯನ ಜೊತೆನ ಶಿವಪ್ರಸಾದ್ ರೇ ಬೊಕ್ಕ ಉಪಾಧ್ಯಕ್ಷರ ಗಂಗಾಧರ ಮಿತ್ತಮಾರ್ರೆ ಇನಿ ನಮ್ಮ ಕರಿನ ಎಡಮ ತಾರೀಕಿನ ಪ್ರಾರಂಭವಾದ ಜೊತೆನ ಬ್ರಹ್ಮಕಲಶೋತ್ಸವದ ಈ ಒಂಜಿ ಸಂಭ್ರಮದ ಸಡಗರ ಇನಿ ಕಾಂಡೆ 1 ಗಂಟೆ 2 ನಿಮಿಷಗೂ ಅಪ್ಪೆ ಸೋಮನಾಥೇಶ್ವರಿಗೆ ಬ್ರಹ್ಮಕಲಶ ಸಮರ್ಪಣೆ ಆಪನ ಮುಖಾಂತರ ಒಂಜಿ ಬ್ರಹ್ಮಕಲಶೋತ್ಸವದ ವಿಧಿವಿಧಾನ ಮುಗಿದನು ಆಂಡ ನನ್ನ ಮಧ್ಯಾಹ್ನ ಬಲಿಯುತ್ಸವ ಪಕ್ಕ ದರ್ಶನದ ಬಲಿ ಅಂಜನೆ ಬೈಯಡೆ ಕಟೀಲ್ದ ಮಾತ್ರ ನಿಖಿಲ ಮಾತೇರ್ನ ಸಹಕಾರ ಇತ್ತನೆ ಹಿಡಿದಾತ್ರ ಎಂಗಳಿಗೆ ಇದು ಯಶಸ್ವಿಯಾದ ಮುಲ್ಪಂಜಿ 60 ಅಪ್ಪ ಸೋಮನಾಥೇಶ್ವರನ ಬ್ರಹ್ಮಕಲಶ ಮಲ್ಪನಂಜನ ಯೋಗ ಭಾಗ್ಯ ತಿಕ್ಕಂಡು ದಾಯ್ಪನ್ನಗ ಕೇವಲ ಕಾಸಿತ್ತಿನ ಒಂಜಿ ಕೆಲಸ ಮಲ್ಪರ ಸಾಧ್ಯ ಇಜಿ ಶ್ರಮದಾನ ನಿಖಿಲ ಸಹಕಾರ ದಾಯ್ಪನ್ನ ಮುರಣಿ ಎಂಗುಲು ಚಪ್ಪರ ಇಪ್ಪರೆ ಯಾವು ತೋರಣ ಇಪ್ಪರೆ ಯಾವು ಬಂಟಿಂಗ್ಸ್ ಕಟ್ನ ಇಪ್ಪರೆ ಯಾವು ಅತಂದಾಂಡ ಅಲಂಕಾರದ ಕೆಲಸ ಇಪ್ಪರೆ ಯಾವು ಪ್ರತಿಯೊಂದು ರೀತಿ ಇಲ್ಲ ಸ್ವಚ್ಛತೆ ಪರ್ಯಾವು ಅಲ್ಪ ಅನ್ನದಾನ ಸೇವೆ ತಲ್ಪ ಒಂಜಿ ಬಫೆ ಕೌಂಟರ್ ತಲ್ಪ ಒಂಜಿ ನಿರ್ವಹಣೆ ಮಲ್ಪನೆ ಪರ್ಯಾವು ಪ್ರತಿಯೊಂದು ವಿಚಾರ ಉಡ್ಲ ಪ್ರತಿ ಒರಿಲ ನಮ್ಮ ಅಡೆ 60 ಪ್ರತಿ ಒರಿಲ ನಮಕ್ ಸಹಕಾರ ಕೊರ್ನಿಡ್ದ ಹತ್ರ ಈತೊಂಜಿ ಪೊರ್ಲುದ ಬ್ರಹ್ಮಕಲಶ ಆತನು ದಯಪನ್ನಗ ಎಂಗುಲು ಹೆಚ್ಚಿನಾಗ್ಲೇನು ಗುರುತ್ವ ಕೆಲಸ ಮಲ್ತಂದಿಲ್ಲ ಒಂಜಿ ಪಕ್ಷ ಏರಣ ಒರಿತ್ರಿ ಬೈಯಡ್ಲ ಕೊಡೊಂಜಿ ಆಟದ ಒಂಜಿ ಮಧ್ಯೊಡೆ ಎಂಗುಲು ಗುರುತಿಸೋನಂಜಿನ ಕೆಲಸವನ್ನು ಮಲ್ಪುವ ಅವತ್ತದೆ ಈತ್ ಪೊರ್ತು ಏರ್ನ ಪುದರ್ ಎಂಗುಲು ಪಂತಾಗ್ಲಿಲ್ಲ ಬರ್ರ ಆತಜಿಂದಾಂಡ ದೈದೀದು ಬೆದರ ಬೈಯದ ಪೊರ್ತು ಬತ್ತದು ನಿಖಿಲ ಒಂಜಿ ಎಲ್ಲ ನಿಖಿಲ ಗೌರವವನ್ನು ಸ್ವೀಕಾರ ಮಲ್ಪಡು ದಯಪನ್ನಗ ಇನಿ ಒವೇ ಒಂಜಿ ಕೆಲಸ ಆವಣದಿತ್ತಿರುಂದಾಂಡ ಮಾತೆರ ಸೇರಣ ಮಾತ್ರ ಆವರ ಸಾಧ್ಯ ಎಂಗುಲು ಓಲಾಂಡ ಏರನಾಂಡ್ಲ ಬುಡ್ದು ಬೋದಿತ್ತಿನ ಖಂಡಿತ ಅವು ಎಂಗುಲು ಬೋರ್ದು ಬುಡ್ತುನತ್ತು ಓಲಾಂಡ ಪರಮೋಷಡ್ ದಯಪನ್ನಗ ಎಂಗ್ಲೆಗಳ ಮುನಂದೋಕೆ ಏತು ಒತ್ತಡ ಎತ್ತನೆ ಎಂಚೆ ಇತ್ತಿನ ನಿಖಿಲ ಗೊತ್ತುಂಡು ಈತೊಂಜಿ ಮಲ್ಲ ಕಾರ್ಯಕ್ರಮ ಈತೊಂಜಿ ಎಲ್ಲ ಸಮಯಡು ಆಯೋಜನೆ ಮಲ್ಪನ ಅದೆಲ್ಲ ಸುಲಭತ್ ಎಂಗ್ಲಿಗೆ ಹೊರೆಕಾಣಿಕೆ ಅಲ್ಪಡ್ದು ಪತ್ತಿನ ಇನಿ ಮುಟ್ಟಲ ಒವೇ ಒಂಜಿ ರೀತಿದ ತೊಂದರೆ ಆವಂದ್ ಲೆಕ್ಕ ಪ್ರತಿಯೊಂಜಿ ಇಟ್ಲ ನಿಖಲು ಸಹಕಾರ ಮಲ್ತೊಂದು ಬೈತಾರೆ ಇನಿ ಈ ಮುಲ್ಪಂಜಿ 60 ಒಂಜಿ ಅಪ್ಪೆ ಸೋಮನಾಥೇಶ್ವರಿನ ಬ್ರಹ್ಮಕಲಶೋತ್ಸವಡು ಪಾಲು ಪಡೆದು ಕಾರ್ಯಾಧ್ಯಕ್ಷನ ಒಂಜಿ ಸ್ಥಾನೋಡು ಕೆಲಸ ಮಲ್ಪರ ಅವಕಾಶ ಮಲ್ತ
ದೃಶ್ಯ ಮಾಧ್ಯಮ ಪರ್ಯಾವು ಅವತ್ತಂದೆ ದೇವಸ್ಥಾನದ ಮುಲಾಣಿ ದಿನಿ ಮುಟ್ಟ ಬ್ಯಾಂಡ್ ದಕ್ಕಲು ವಾಲಗ ದಕ್ಕಲು ಅವತ್ತಂದೆ ಕೈ ಬಳಕ ಚಾಕ್ರಿ ದಕ್ಕ ಪ್ರತಿ ಒಂಜಿ ರೀತಿ ಇಲ್ಲ ವಿಶೇಷವಾದ ಅಲ್ಪ ತೀರ್ಥ ಪ್ರಸಾದ ಅಲ್ಪ ಆ ಒಂಜಿ ಪ್ರಕಾಶ್ ಭಟ್ ಬೊಕ್ಕಾರ್ನ ಅರ್ಚಕ ಬಂಧದ ಕಲ್ಲಂಚನೆ ಬಾರಿ ಸಂಯಮಡು ಎಡ್ಡ ರೀತಿ ಒಂಜಿ ದೇವರನ್ನ ಪ್ರಾರ್ಥನೆ ಮಲ್ತದೆ ಭಕ್ತಾದಿಗಳಿಗೆ ಪ್ರಸಾದ ಕೊರ್ಮ ವ್ಯವಸ್ಥೆ ಮಲ್ದೇರು ಅಂಚಾದ ಒಂಜಿ ಅವು ಮಾತ ವಿಷಯ ಇಲ್ಲ ಪ್ರತಿಯೊಂದು ಜಾಗಗಳ ನಿಖಲ ಪ್ರತಿಯೊಂದು
कमलापूर्णे शङ्करे प्राणवल्लभे ध्यानवैराग्यसिद्ध्यर्थं भिक्षां देहि च पार्वतीं सपरिवाराय सोमनाथेश्वर्यै नमः अन्नपूर्णेश्वर्यै नमः प्रार्थनां समर्पयामि आवडे सर्वेल्लोके ಸೇರುವುದು ಮಹಾತಾಯಿ ಸೋಮನಾಥೇಶ್ವರ ಪ್ರಾರ್ಥನವಂತುಂಗ ಕ್ಷೇತ್ರ ವೃದ್ಧಿಯಾಗುವುದಾಂಡ ಐದು ಪಂಚಾಂಗುಡು ಅನ್ನದಾನವನ್ನು ನಂದಿರುವುದೆಂದರೆ ಅಪಗ ನಮ್ಮ ಆ 16 ವರ್ಷಗಳ ದೇವೇರಿಗೆ ಬ್ರಹ್ಮಗಳ ಸಮರ್ಪಣೆ ಅನ್ನದಾನ ಸೇವೆ ಮಲ್ಲ ಯೋಗ ಬೋರ್ಡ್ಗೆ ಆ ಪ್ರಸಾದನ ಸ್ವೀಕಾರ ಮಾಡುವ ಐತಮಲ್ಲ ಯೋಗ ಅಂದ್ರೆ ಲೆಕ್ಕ ಪ್ರಕಾರವಾದ ಹೋರಾಟದಲ್ಲಿ 5 ದಿನ ನಿರಂತರವಾದ ಆ ಮಹಾತಾಯಿನ ಪ್ರಸಾದನು ಮಾತ್ರೆಗಳ ಪಟ್ಟು ಪ್ರಕಾರವಾದ ದೇವರೇ ಇತ್ತಗಾಗ ಆ ಬ್ರಹ್ಮಕಲಶೋತ್ಸವ ಪ್ರಸಾದನು ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಬಂದು ಐ ಮಾತ ಪ್ರಸಾದನ ಪಡೆಯುವುದು ಇದು ಏರೇರು ಬಂದ ಅನ್ನದಾನ ಸೇವೆ ಮಲ್ಪಾದಿರ ಇವರಿಗೆ ಮಾತ ಬರ್ಪಿಂಚಿನ ಸಮಸ್ತ ಗ್ರಹಚಾರ ಕಷ್ಟ ಪರಿಹಾರ ಮಂತ್ರಾದಿ ವಿಶೇಷವಾದ ಬ್ರಹ್ಮಕಲಶೋತ್ಸವದ ಸಂದರ್ಭಗಳು ಅನ್ನದಾನ ಮಂತ್ರ ಜಾತಿ ಮಾತ ಉತ್ತರೋತ್ತರ ಸಮೃದ್ಧಿಯಾದ ಅಕ್ಷಯ ರೂಢ ಅನ್ನ ಸಮೃದ್ಧಿ ಮಲ್ಪಾದಗೊಂಡೇ ಪಡೆದು ಸರ್ವೆಲ್ಲ ಇತ್ತೊಂದು ಅನ್ನಪೂರ್ಣೇಶ್ವರಿ ಆ ಸೋಮನಾಥೇಶ್ವರ ಸೋಮನಾಥೇಶ್ವರ ದೇವರ ಭಾರವಾದ
ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಸೋಮನಾಥೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ದೈವ ದೇವರುಗಳ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀಮದ್ರಮಾರಮಣ ಗೋವಿಂದಾನಿ ಗೋವಿಂದ.
ಅವ್ಯವ ವಿಘ್ನ ವ್ಯಾಳ ಕುಲಾಭಿಮಾನ ಗರುಡು ವಿಘ್ನೇವ ಪಂಚನನ ವಿಘ್ನೋ ತುಂಗಗಿರಿ ಪ್ರವೇದನ ಪವಿಗಿ ವಿಘ್ನಾಪ್ತಿ ಕುಂಭೋದ್ಭವ ವಿಘ್ನೌಗ ಪ್ರಕುಲ ಪ್ರಚಂಡ ಪವನು ವಿಘ್ನೇಶ್ವರ ಭಾಗಿಮ ವಿಘ್ನೇಶ್ವರ ಭಾಗಿಮ ಗಜಮುಖದವಗಿ ಗಣಪಗಿ ಜನ್ಮತ್ರಿಜಗ ವಂದಿತ ನಿರತಿಗೆ ತೀರೇ ಗಜಮುಖದವಗಿ ಗಣಪಗಿ ಕರದಳು ಪರಜು ರಾಜಾಂಕುಜಾರಿಗೆ ಋಷದಿ ಭಕ್ತರ ಹೊರೆದ ಬಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿಗೆತ್ತಿರಿ ಆರತಿ ಬೆಳಗಿರಿ ಗಜಮುಖದ ಬಗಿ ಗಣಪತಿ ನೆನೆಯಿರೋ ಜನರೆಲ್ಲ ಗುಣಯುತನ ಜನಮೂರ್ತಿ ಮದವುರ ಗಣನಾಥನ ದೇವರ ದೀಪ ಕೃಪಾಕರನ ಪವನ ಚರಿತ ಪುಣ್ಯೋದಯನ ಪವನ ಚರಿತ ಪುಣ್ಯೋದಯನ ಪವಜ ವಿಷಯಕ್ಕೆ ತಿರುಗದನ ಓವಿದೆ ಗಿರಿಜಯ ಬರಸುತನ ಓವಿದೆ ಗಿರಿಜಯ ಬರಸುತನ ಸುರಮುಡಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಭವಹರನ ಹರಿತ ಸಿದ್ಧಿಯ ನೀವ ಭವಗರನ ಪರಮಾತ್ಮ ಕುರಿತ ಭಯಂಕರನ ಪರಮದ ಮೂರ ವಿಘ್ನೇಶ್ವರನ ಪರಮದ ಮೂರ ವಿಘ್ನೇಶ್ವರನ ತೈ ದಿನ ತೈ ದಿನ ತೈ ದಿನ ತೈ ದಿತೈ ದಿನ ತೈ ದಿನ ತೈ ದಿನ ತಾಯಿ ದಿನದಿ ಖಗ ದಿನದಿ ತೈ ದಿನದಿ ತೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ಗಜಮುಖನ ನಿನ್ನ ಆದ ಬಾಣಿ ನೀವೇ
ಮೂಷಿಕ ಭಾಗನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ಭಗನ ಮೋದಕ ಗಸ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜ ಮುಖನ ನಿನ್ನ ಪಾದವನಿವಿ ನಿಜವಾಗಿ ಕರುಣಿಸು ವರಗಳ ಪ್ರಭುವಿ ತೊಂದನದಿದ್ದಾನಂ ತೊಂದನದಿದ್ದಾನಂ ತೊಂದನದಿದ್ದಾನಕ ತೊಂದನದಿದ್ದಾನ ತದೈದಿ ನದಿ ಜಗದಿ ನದಿ ದೈದಿ ನದಿ ದೈದಿನದಾದಿನ 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 ದೈತಂತ ಆಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಆಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಪಾಲಗಿರಿಗೆ ಗೆಳಬಾಲನೆನಿಸಿ ಪಾಲಗಿರಿಗೆ ಗೆಳಬಾಲನೆನಿಸಿರಿಬು ಜಲವದ ಬಳಿದು ನೀಲನೆಯುಳ್ಳನು ಆಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತೈದಿನ್ನ 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 ತೈ ತೈದಿನ್ನ 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 ತದೈದಿನ ದಿ ಜಗದಿ ನದಿ ದೈದಿನ ದಿ ದೈದಿನದಾದಿನ 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 ದೈತಂತ ಮುಂದೆ ರಂಗತೋ ಜಗದದಿನ ದೈ ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿನ್ನಂಗವ ಒರೆಯುವುದೀನಿ ಮದ ಮುಕ್ಕೂತ ಬರುತ್ತೀರಿ ಮಾರನ ಮದದ ನೀರಿ ಮದ ಮುಕ್ಕೂತ ಬರುತ್ತೀರಿ ಮಾರನ ಮದದ
ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿನ್ನಂಗವ ಉರಿ ಉರಿ ನೀ दामिनी कर्दी दूतारी श्री मंजुनाथ स्वामी बिट्टीरलारी श्री मंजुनाथ स्वामी बिट्टीरलारी नाम तदिरिनम हरि ಬಲನು ಬಲು ಸಾಮರ್ಥ್ಯನು ಇವ ಹೇಮದಿ ಕರೆದರೆ ಕಾಮಿ ತಗಿಬನು ಹೇಮದಿ ಕರೆದರೆ ಕಾಮಿ ತಗಿಬನು ಹೇಮದಿ ಕರೆದರೆ ಕಾಮಿ ತಗಿಬನು ಹೈ ಹಿಮಿತ ದಿನತೈ ತಕತ ದಿನತೈ ಪೋಪ ದಿನತೈ ತಕತ ದಿನತೈ 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 ಹಿಮಿತ ದಿನತೈ ತಕತ ದಿನತೈ ಓಂತ ದಿನತೈ ತಕತ ದಿನತೈ 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 ಐ ದಿಮಿತ ದಿನತೈ ತಕತ ದಿನತೈ ಓಂತ ದಿನತೈ ತಕತ ದಿನತೈ 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 ದಿಮಿತ ದಿನತೈ ತಕತ ದಿನತೈ ಓಂತ ದಿನತೈ ತಕತ ದಿನತೈ 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 ಜನುತ ಜನುತ ದಿಮಿತ ಜನುತ ತಕತ ಜನುತ 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 ದೀನ್ ತನಕ ಧನ ದೀನ್ ತನಕ ಧನ ದೀನ್ ತನ ದಿರಿನ ತನ ದಿರಿನ 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 ಎಡದಗದೈ ಹಿಮಿತ ದಿನತೈ ತಕತ ದಿನತೈ ಓಂತ ದಿನತೈ ತಕತ ದಿನತೈ 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 ತತ್ತುಂಗದಿ ಕೂತಕತೈ ಆದರಿಗಡಗಡದ ತತ್ತುಂಗದಿ ಕೂತಕತೈ ಆದರಿಗಡಗಡದ ತತ್ತುಂಗದಿ ಕೂತಕತೈ ಆದರಿಗಡಗಡದ ತತ್ತುಂಗದಿ ಕೂತಕತೈ ತೈಯ ತೈಯತ ತಕತ ದಿನತ ಓಂತ ದಿನತ ದೀಂತ ದಿನತ 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 ದಿತ್ತಂ ದಿನದರಿಗಿಡದಗ ದರಿಗಿಡಗಿಡದಗತಂ ದಿತ್ತಂ ದಿನದರಿಗಿಡದಗ ದರಿಗಿಡಗಿಡದಗತಂ 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 ಗಿಡದಗತಂ ಗಿಡದಗತಂ ಗಿಡದಗತೈ ದಿಮಿತ ದಿನತೈ ತಕತ ದಿನತೈ ಓಂತ ದಿನ
ತೈ ತಕತ ದಿನ ತೈ ದಿನ ತೈ ದಿನ ತೈ ತೈ ದಿಮಿತ ದಿನ ತೈ ತಕತ ದಿನ ತೈ ಓಂತ ದಿನ ತೈ ದಿನ ತೈ ದಿನ ತೈ ದಿಂದರೆ ಗಿಡದಗ ದರೆ ಗಿಡ ಗಿಡದಗ ದಿಂದರೆ ಗಿಡದಗ ದರೆ ಗಿಡ ಗಿಡದಗ ದಿಂದರೆ ಗಿಡದಗ ದರೆ ಗಿಡ ಗಿಡದಗ ದಿತ್ತಾಂ 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 ತೈ ದಿಮಿತ ದಿನದಿ ತಕತ ದಿನದಿ ಓಂತ ದಿನದಿ ತಕತ ದಿನ ತೈ ದಿನ ತೈ ದಿನ ತೈ ಕಾಣನಾಂತದಿರಿನ ಹರಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶಾಪ ಮತ್ತು ಶಿವನಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಬಲ ಸರ್ವಮಂಗಲ ಮಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶಾಪ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಎಂಬುದಾಗಿ ಬಲ ನಂಬಿದಂತಹ ಭಕ್ತರ ಮೇಲೆ ಕೊಟ್ಟಿರುವ ಸಿರುಮುಡಿ ಗಂಧ ಪ್ರಸಾದ ಶಿವಾರ್ಪಣ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಾಪ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಬಲ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಶಾಪ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬುದಾಗಿ ಬಲ ನಂಬಿದಂತಹ ಭಕ್ತರ ಮೇಲೆ ಕೊಟ್ಟಿರುವ ಸಿರುಮುಡಿ ಗಂಧ ಪ್ರಸಾದ ಶಿವಾರ್ಪಣ ದಕ್ಕಿತ್ತು ದಕ್ಕಿತ್ತು ಮಾಯಗಾರನು ನೀನೇ ಮನು ನೀನೇ ಮಾಯಗಾರನು ನೀನೇ ಮಹಿಮನು ನೀನೇ ಮಹಿಮನು ನೀನೇ ಓ ಯಜನಾಯನ ಉದಾರಿಯು ಓ ಯಜ ಪಿತಲೋಕ ಓ ಯಜ ಹರಿಗೆ ಮಹಿಮನು ನೀನೇ ಓಂ ಗಿಡದಿಂದ ದೈ ಇಂದ ಗಿಡದಿಂದ ದೈ ಇಂದ ಗಿಡದು ಓಂ ಗಿಡದಿ ಇಂದ ಗಿಡದಿಂದ ದೈ ಕವಿ ದಿನ ದೈ ಅಗದಿನ ದೈ ಐ ದಿನ ದೈ ಐ ದಿನದ ದಿನ ದೈ ದಿನದ ದಿನ ದೈ ದಿನದ ದಿನ ದೈ ಆಹೋ ಅರುವ ಶ್ರೀ ಸೋಮನಾಥೇಶ್ವರಿ ದೇವರು ಅರುವ ಶ್ರೀ ಸೋಮನಾಥೇಶ್ವರ ದೇವರು ಶಾಪ ಮತ್ತು ಅರುವ ಶ್ರೀ ಸೋಮನಾಥೇಶ್ವರ ದೇವರು ಬಲ ನಂಬಿದಂತಹ ಭಕ್ತರ ಮೇಲೆ ಇಟ್ಟುಕೊಟ್ಟಿರುವಂತಹ ಸಿರುಮುಡಿ ಗಂಧ ಪ್ರಸಾದ ಶಿವಾರ್ಪಣ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮಹಾರಾಜರುಗಳಾದ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳು ಮಹಾರಾಜರುಗಳಾದ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳು ಶಾಪ ಮತ್ತು ಮಹಾರಾಜರುಗಳಾದ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳು ಬಲ ಅರ್ತಿಗಾರರು ಕುಶಾಲಗಾರರು ಮೋಜುಗಾರರು ಶಾಪ ಪ್ರೀತಿಪೂರ್ವಕವಾಗಿ ಕೊಟ್ಟಂತಹ ಪಟ್ಟೆ ಶಾಲು ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ನಿನ್ನ ನಂಬಿರಿ ಶಾರದಿ ಭಕ್ತಗಿ ಬದಿಯನ್ನು ಪಾಲಿಸಬಾರದಿ ಈ
ನಿನ್ನ ನಂಬಿದೆ ಶಾರದಿ ಭಕ್ತಗೆ ಮಾತಿಯನ್ನು ಪಾಲಿಸಬಾರದಿ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಎನ್ನ ವೃತ್ತ ಮಲದಿ ನೆಲೆಸಿರು ಅನುದಿನ ನಿನ್ನ ನಂಬಿದೆ ಶಾರದಿ ಭಕ್ತಿಗೆ ಮತಿಯನ್ನು ಪಾಲಿಸಬಾರದಿ ಶಾರದಿ ಶಾರದಿ ಸಾಧು ಸಮ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು ಯಾವಾಗಲೂ ಮಾಧುರ್ಯ ವಚನ ನೀಡು ನಿನ್ನ ನಂಬಿದಿ ಶಾರದಿ ಭಕ್ತಗಿ ಮತಿಯನ್ನು ಪಾಲಿಸಬಾರದಿ ಓಂ ತಗಡ ದಿನ್ನ ತೈ ದಿನ ತಗಡ ದಿನ್ನ ತೈ ದಿನ ತಗಡ ಓಂ ತಗಡ ದಿನ ತಗಡ ದಿನ್ನ ತೈ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ಲೋ ದಿನ ತೈ ದಿನ ಲೋ ದಿನ ತೈ ದಿನ ಲೋ ದಿನ ತೈ ತತ್ತ ಓಂ ಗದೋ ತಗದ ದಿನ ತೈ ಹೋಗಿ ಹೇಳಬಹುದು ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಾಗಿ ಆದಿಗೆ ಜವರಂಗದ ಮವಾರು ಮನೆಗೆ ಸಣ್ಣ ಮುಚ್ಚಾಲು ಕಣ್ಣ ಮುಚ್ಚಲು ನಿದ್ರೆ ಬಾರದೆ ನಾಗಿ ಕಣ್ಣಿಗೆ ಮಾತನಾಡಲು ದೀರದಿನಗಿ ಹೋಗಿ ನಮ್ಮ ಹೊತ್ತು ಹೋಗದಿನಗಿ
ಮೂಕಾಂಬಿಕೆಯ ಬಲಗೊಂಡು ಭಕ್ತಿಯು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸೌಕುದಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಪುರಕ್ಕೆ ಮನಮರುತ ವರ್ಣಿಪೆರಿ ಕಥಾಮೃತವ ದಯಸಾಗರೆಯೇ ಭಕ್ತಿ ಯೋಗ ದಯಸಾಗರೆಯೇ ಭಕ್ತಿ ಯೋಗ ಪದದ್ವಯವನ್ನು ಮರೆಗೋಡೆ ಅತಿಮೂಲ ಯೋಗ ಜಯತು ಜಯತು ಆದಿವಾರಾಯೇ ಸರ್ವ ಭಯ ವಿನಾಶಿನೇನಿ ಕರುಣಾಧಿಕಾರಿ ಆದಿರಾಜ ಅಗಾಧವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನ್ನರಿಯದೆ ತತ್ತರಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿಸಿದ್ದು ನಭೋ ವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯಿ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯಮಾನಸರು ನಾವು ಆಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಓ ಅಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನ್ಮಕ್ಕೆ ಕಾರಣರು ಯಾರೆಂಬುದಾಗಿ ಪರಿತಪಿಸುವ ವೇಳೆಯಲ್ಲಿ ಓಂಕಾರ ಎಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ನಮ್ಮ ಜನನಕ್ಕೆ ಮೂಲ ಸ್ವರೂಪದಲ್ಲಿರುವ ಓ ಜನನಿ, ಯಾತಕ್ಕೆ ಜನ್ಮವನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿಳಿಸುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಮಾತೆ, ಆವರಿಸಿದ ಕತ್ತಲೆಯ ಮಧ್ಯೆ ಹೋಗರಿಯುತ್ತಿರುವ ಜಲರಾಶಿಯ ಮೇಲೆ
ನಿನ್ನ ಅನುಗ್ರಹ ವಿಶೇಷದಿಂದಲೇ ಮತ್ತೆ ತೇಲುತ್ತಾ ತೇಲುತ್ತಾ ಒಂದಾದೆವು ತಾಯಿ. ಆಗಲೇ ಕೇಳಿಸಿತು ನಭೋವಾಣಿ. ಅದನ್ನೇ ಆಧರಿಸಿ ಓಂಕಾರವನ್ನೇ ಧ್ಯಾನಿಸಿದಾಗ ಪ್ರಣವ ಸ್ವರೂಪವೇ ಮೈದಳೆದು ಬಂದು ನಮ್ಮ ಕಣ್ಣ ಮುಂದೆ ನಿಂತಿದೆ. ನಾನು ಮನೆಯೆಲ್ಲ ರೋಮಾಂಚನಗೊಂಡಿದೆ ತಾಯಿ. ಅನಾಥರಾಗಿದ್ದ ನಮ್ಮಲ್ಲಿ ಸನಾಥ ಪ್ರಜ್ಞೆಯು ಆವರಿಸಿಕೊಂಡಿದೆ. ಜ್ಞಾನ ವಿಹೀನರಾಗಿದ್ದೇವೆ. ಸುಜ್ಞಾನದ ಹೊನಲನ್ನೇ ಹರಿಸಿ ನಮ್ಮನ್ನು ಉದ್ಧರಿಸಬೇಕು. ಜಯ ಜಯ ಮಕ್ಕಳೇ ಹರಿಯರ ಬ್ರಹ್ಮರವರಿಗೆ ನಾಮವ ಔಷಧಿ ಮೂವರಿಗೆ ಇರುವ ದೂರಿಯುವುದ ಘನ ಕಾರ್ಯವುದಕ್ಕೆ ಒರೆದ ಬೇರದ ನಿಮಗೆ ತುಂಬಿದಂತಹ ಅಂಬುದಿಯ ಮಧ್ಯದಲ್ಲಿ ಇಂಬು ಕಾಣದೆ ಕಂಗೆಟ್ಟಿರುವಂತ ಓ ನನ್ನ ಮುದ್ದು ಕಂದಮ್ಮಗಳಿರ ಹೇಳಿರಿ, ಸಧೈರ್ಯವನ್ನು ತಾಳಿರಿ. ನಿಮ್ಮ ಜನನಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿ ಆಗಿದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು 3 ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿಯುಕ್ತಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ. ಆದ್ದರಿಂದ ಹರುಷದಿಂದ ನಿಮಗೆ ಮೂವರಿಗೂ ನಾಮಕರಣವನ್ನು ಮಾಡುತ್ತೇನೆ. ಗೌರವರ್ಣದಿಂದ ರಾರಾಜುತ್ತಿರುವಂತ ನೀನೇ ಬ್ರಹ್ಮ. ಧನ್ಯನಾದೆ. ನೀಲವರ್ಣದಿಂದ ಕಂಗೊಳಿಸುತ್ತಿರುವಂತ ನೀನೇ ವಿಷ್ಣು. ಕೃತಾರ್ಥನಾದೆ. ಸ್ಫಟಿಕ ಸದಸ್ಯನಾಗಿ ತ್ರಿನೇತ್ರಧಾರಿಯಾಗಿ ಮೆರೆಯುತ್ತಿರುವಂತ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಏನಮ್ಮ? ಕಳೆದು ಹೋದಂತ ಕಲ್ಪದ ಅಂತ್ಯದಲ್ಲಿ ಪ್ರಪಂಚವು ಲಯವಾಗಿ ಹೋಗಿದೆ. ಅಂತಹ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯ ಮಾಡುವಂತ ಕಾರ್ಯ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ನಿಮಗೆ ಗುಣ ಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಎಲ್ಲಿ ಹೇಗಮ್ಮ? ಮಗನೇ ಬ್ರಹ್ಮ, ರಾಯಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಮಹಾಪ್ರಸಾದ. ಕಂದ ವಿಷ್ಣು, ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮನು ಸೃಷ್ಟಿಸಿದಂತ ಸಕಲ ಜೀವರಾಶಿಗಳನ್ನು ವರ್ತಿಸಿ ಬರೆಯುವಂತ ಹೊಣೆಗಾರಿಕೆ ನಿನ್ನದ್ದು ಮಗನೇ. ವರಪ್ರಸಾದ. ಮಗನೇ ಮಹೇಶ್ವರ, ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ಲಯ ಮಾಡುವಂತ ಕಾರ್ಯ ನಿನ್ನದ್ದು ಮಗನೇ. ನಿನ್ನ ಆಜ್ಞೆ ಶಿರೋಧಾರ್ಯ ತಾಯಿ. ಮಕ್ಕಳೇ, ನಾನು ಕೊಟ್ಟಂತ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ ಮಕ್ಕಳೇ. ಕಷ್ಟ ಬಂದ್ರೆ ನಾವೇನು ಮಾಡ್ಲಮ್ಮ? ಕಷ್ಟಗಳನ್ನು ನಿತ್ಯವು ಭಜಿಸಲು ಕೊಟ್ಟು ಸರವು ಶರವ ಇಷ್ಟಾದಿ ಪೊರವರದ ಭಯವಿದ್ದೇನೋ ತಟ್ಟಲ ತರ್ಥಲವೋ. ಓ ನನ್ನ ಮುದ್ದು ಕಂದಮ್ಮಗಳಿರ, ನಾನು ಕೊಟ್ಟಂತ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂತು ಅಂತಾದ್ರೆ ನೀವು ಮೂವರು ಏಕೋ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿದ್ದೇ ಹೋದಾದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಇದು ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಕೊಡವಿಬರಾಲಿ ಪದುರಾಜ ಗುಣ ಅಡಸಿದರೆ ವಿಧಾತರು ಕಡು ಮದ ಬಹುತಾರಿ ಸಂಶಯ ಹೊಲದಲ್ಲಿ ನುಡಿದಲಿಯೋ ಸುಭಯರು
ಅರಿತರೆ ನಮ್ಮನೆ ಶ್ರೇಯಮನೈಸೆದ ಮನೆಯಲ್ಲ ಇದು ಅರೆಯೋ ಹರಿಹರಾರಿಸಿ ಅಯ್ಯ ಪದುಮಾಕ್ಷ ಬ್ರಹ್ಮ ಓ ಮೃಡನೆ ಬ್ರಹ್ಮವಾಣಿ ಆಲಿಸಬೇಕು. ಕೇಳುವ. ಕ್ಷೇತ್ರ ಪಾತ್ರ ಗುಣ ನಾಮ ಎಲ್ಲವನ್ನು ಅನುಗ್ರಹಿಸಿ ಅಮ್ಮ ಹೊರಟು ಹೋಗಿದ್ದಾರೆ. ಸರಿ. ತಾಯಿಯ ಜೊತೆಲಿ ಮಕ್ಕಳು, ಮಕ್ಕಳ ಜೊತೆಲಿ ತಾಯಿ, ನಾಳಿನ ಲೋಕಕ್ಕೆ ಪಾಠ ನೋಡೋರಿಗೆ ಚಂದ. ಆದ್ರೆ ಇಲ್ಲಿ ಏನಾಗಿದೆ, ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಎಂಬ ಬೇಸರ ಇದ್ದರೂ ಕರ್ತವ್ಯ ಎನ್ನುವುದು ಜಾಗೃತವಾಗಿದೆ. ನಾಳೆ ನನ್ನಿಂದ ಸೃಷ್ಟಿ ಎಂಬ ಮಹತ್ ಕಾರ್ಯ ನಡೆದಕ್ಕಿದೆ. ಸರಿ. 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವ ಮೂಲಕ ಕೋಟ್ಯಾನುಕೋಟಿ ಜೀವಿಗಳ ಉತ್ಪತ್ತಿ ಬೆಳವಣಿಗೆ ನನ್ನಿಂದ ಆಗ್ತದೆ. ಕಾಣಿಸಿಕೊಳ್ಳುವ ಜೀವಿಗಳಂದ್ರೆ ಅವರು ನನಗೆ ಮಕ್ಕಳು. ಆ ಮಕ್ಕಳಿಗೆ ಯೋಗ್ಯವಾದ ವ್ಯವಸ್ಥೆ ನೀಡುವಲ್ಲಿ ನಾವು ಮುಂದಾಗಬೇಕಾಗ್ತದೆ. ಆದ್ರಿಂದ ನಮ್ಮೂವರಲ್ಲಿ ಒಬ್ಬ ನಾಯಕ ಇದ್ರೆ ಒಳ್ಳೇದಲ್ವಾ? ಹೇಗೆ ಬ್ರಹ್ಮ? ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಜೊತೆಯಲ್ಲೇ ಇದ್ದೇನೆ ಅನ್ನುವ ಹಾಗೆ ಅಮ್ಮ ಆಡಿದ ಬಳಿಕ ಮತ್ತೊಬ್ಬ ನಾಯಕ ಯಾಕೆ ಬ್ರಹ್ಮ? ಅಂದ್ರೆ ನಮ್ಮವರಿಗೆ ನಾಯಕ ಆಗಿ ಕಾಣಿಸಿಕೊಂಡ ಅಮ್ಮ ನಮ್ಮ ಜೊತೆಯಲ್ಲೇ ಇರ್ತಿದ್ರೆ ಈ ಅಭಿಪ್ರಾಯಕ್ಕೆ ಬರ್ತಿರ್ಲಿಲ್ಲ. ಅಮ್ಮ ಹೇಳಿದ್ದೇನು, ಕಷ್ಟ ಕಾಲದೊಳನ್ನ ನಿಷ್ಠೆയും ಭಜಿಸಲು ಕೊಟ್ಟು ಸಂದರ್ಶನ. ಹಾಗಾದ್ರೆ ಭಜಿಸುವುದಕ್ಕೂ ನಿಷ್ಠೆ ಬೇಕು. ನಾಳೆ ಲೋಕದಲ್ಲಿ ನಿಷ್ಠೆಯಿಂದ ದುಡಿಯುವವರಿಗೂ ಬೆಲೆಯೂ ಬೇಕಲ್ಲ. ಹಾಗಿರುವಾಗ ಬೆಲೆ ಇಲ್ಲಂತಾದ್ರೆ ಅದು ನ್ಯಾಯಸಮ್ಮತವಾಗೋದಕ್ಕೆ ಸಾಧ್ಯ ಉಂಟಾ? ಅದನ್ನ ಕಷ್ಟ ಅಂದ್ರೆ ಏನು? ಕಷ್ಟ ಅಂದ್ರೆ ಅವ್ಯವಸ್ಥೆ. ಆ ಅವ್ಯವಸ್ಥೆಯನ್ನು ದೂರ ಮಾಡುವುದರ ಮೂಲಕ ವ್ಯವಸ್ಥೆ ಒಳ್ಳೇದಾಗಬೇಕು ಅಂತಂದ್ರೆ ನಮ್ಮಲ್ಲಿ ಒಬ್ಬ ನಾಯಕ, ಯಜಮಾನ, ನೇತಾರ, ಒಬ್ಬ ಪ್ರಧಾನ ಬೇಕು. ಈಗ ಒಬ್ಬ ನಾಯಕ ಬೇಕೇ ಬೇಕು ಅನ್ನುವಂಥ ತೀರ್ಮಾನ ನಿನ್ನಲ್ಲಿ ಉಂಟು ಅಂತಾದ್ರೆ ನೀನು ಒಬ್ಬನೇ ಕಾಣಿಸಿಕೊಂಡದ್ದಲ್ಲ, ತ್ರಿಮೂರ್ತಿಗಳು ನಾವು ಕಾಣಿಸಿಕೊಂಡಿದ್ದೇವೆ. ಹೌದು. ಆ ನಾಯಕನಾಗುವ ಯೋಗ್ಯತೆ ಅರ್ಹತೆ ಯಾರಲ್ಲಿ ಉಂಟು ಅಂತ ಚಿಂತನೆ ನಾನು ಹೇಳದೆ ಗೊತ್ತಾಗ್ತದೆ ಭಾವಿಸಿದ್ದೆ. ಯೋಚನೆ ಮಾಡ್ಬೇಕಾದಿಲ್ಲ. ಅಮ್ಮ ಸೂಚನೆ ಕೊಟ್ಟಿದ್ದಾರೆ. ಮೊದಲಿಗೆ ಕರೆದದ್ದು ಹೇಗೆ? ಮೊದಲಿಗೆ ಮಕ್ಕಳೇ ಅಂತ ಕರೆದು ಆಮೇಲೆ ನಾಮಕರಣವನ್ನು ಮಾಡಿ ಗೌರವ ವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ನಾಳಿನ ಲೋಕದಲ್ಲಿ ಷೋಡಶ ಸಂಸ್ಕಾರಗಳಲ್ಲಿ ನಾಮಕರಣ ಶಾಸ್ತ್ರ ಮೊದಲಿಗೆ ಆಗಬೇಕಾದ್ದು. ಬ್ರಹ್ಮ ಎಂದರೆ ಏನು? ಅದರಲ್ಲಿ ವಿಶೇಷವಾದ ಅರ್ಥವಿದೆ. ಬ್ರಹ್ಮಚರ್ಯ, ಬ್ರಹ್ಮ ತೇಜ, ಬ್ರಹ್ಮೋಪದೇಶ, ಬ್ರಹ್ಮಾರ್ಪಣ, ಬ್ರಹ್ಮ ಕಲಶ, ಅಹಂ ಬ್ರಹ್ಮಾಸ್ಮಿ. ಹಾಗಿರುವಾಗ ಅರಿತರೆ ನಮ್ಮಳು ಹಿರಿಯವನೈಸೆ ನ ಮರೆಯಲ್ಲ. ಇದು ಕರೆಯಾದ ಮಾತು. ನನ್ನನ್ನು ಅಣ್ಣನೆಂದು ಒಪ್ಪಿಕೊಳ್ಳುವಿರ? ಪ್ರತ್ಯಕ್ಷಗೊಂಡಂತ ಅಮ್ಮ 4 ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಅಮ್ಮನ ಮಾತಿನ ಆಳ ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಅದರ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಉಂಟು ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟೋ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂತ ಪ್ರಭೇದ ಇಲ್ಲ ಬ್ರಹ್ಮ. ನಾವು ಮೂವರು ಸಮಾನರೇ ಇದ್ದೇವೆ. ಹಾಗೆಂದು ಯೋಚನೆ ಮಾಡುವುದಲ್ಲ ನಾನು. ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಇದ್ದ ವಿಷಯ ಹೇಳಿದೆ. ಇದು ನೀನು ಮಾತಾಡುದಲ್ಲ. ನಿಮಗೆ ಸಮಾಧಾನ ಆಗ್ಲಿಲ್ಲ ಕಾಣ್ತದೆ. ನಿನ್ನ ಒಳಗಿರುವಂತದ್ದು ನಿನ್ನನ್ನು ಮಾತಾಡಿಸುವುದು. ಮತ ಅಧಿಕವಾದಂತ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ನೀ ತೊಡಗಿಕೊಂಡ್ರೆ ಎಷ್ಟು ಚಂದ ಆಗ್ತದೆ ಗೊತ್ತಾ? ನಾಳಿನ ಲೋಕಕ್ಕೆ ಹಿರಿತನದ ಬೆಲೆ ಗೊತ್ತಾಗಬೇಡುವ? ನಿನ್ನಲ್ಲಿ ಹಿರಿತನ ನನಗೆ ಕಾಣುವುದಿಲ್ಲ. ಹೇಗೆ ಹರನೆ? ಬ್ರಹ್ಮ ಆತ ನಿನಗೆ ನೀಡಿದಂತ ಸೃಷ್ಟಿಯ ಕಾರ್ಯವನ್ನು ಮಾಡುವುದು ಬಿಟ್ಟು ಮಾತಿನ ಸೃಷ್ಟಿಯನ್ನೇ ನೀನು ಮಾಡುವುದಕ್ಕೆ ಮುಂದಾಗಿ ಇದೊಂದು ಒಳ್ಳೆ ವ್ಯವಸ್ಥೆ ಆಗ್ಬೇಕಲ್ಲ. ನಾಯಕ ಯಾರು ಅಂತ ಈಗ ನೀನು ದೊಡ್ಡವನಾಗುವುದಕ್ಕೆ ಹೊರಟಿದ್ದೀಯಲ್ಲಿ. ಹೌದು, ನೀನು ದೊಡ್ಡವ. ಅಲ್ಲದ್ದು ನಾಳಿನ ಲೋಕಕ್ಕೂ ಬೇಕು. ತಂದೆ ತಾಯಿಗೆ ಮಕ್ಕಳಾಗಿ ಕಾಣಿಸಿಕೊಂಡವರು ಎಲ್ಲರೂ ಅಣ್ಣಂದಿರಾಗುವುದಿಲ್ಲ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ಈ ಸಂಬಂಧ ನಮ್ಮ ಜೀವನ ಪ್ರಪಂಚದ ವಿಷಯ. ನಮಗೆ ಅದು ಸಂಬಂಧ ಇದೆ ಅಲ್ಲ. ನಾವಿರುವುದು ನಾಳಿನ ಲೋಕಕ್ಕೆ ಅಲ್ವ, ನಾಳಿನ ಪ್ರಪಂಚಕ್ಕೆ ನಾವಿರುವುದಲ್ವಾ? ಸೃಷ್ಟಿ ಮಾಡ್ಲಿಕ್ಕೆ ಇರುವವನು ನೀನು. ಕಷ್ಟ ಬರುವುದಿಲ್ಲ. ಪ್ರಾರಂಭಿಸು. ಹಿಂದೆ ಉಳಿದೆ. ನಾಳೆ ದಿನ ಹರಿಯ ಪಾಲನೆಯಿಂದ ನಮ್ಗೆ ಹೀಗಾಯ್ತು ಎನ್ನುವುದು ಹರ ನನ್ನನ್ನು ಬೇಗ ಲಯ ಮಾಡಿದ ಎಂಬುದಾಗಿ ನನ್ನ ಮಕ್ಕಳು ನಿಮ್ಮ ಮೇಲೆ ಅಪವಾದ ಹಾಕಬಾರ್ದಲ್ಲ. ಅದಕ್ಕೆ ಬೇಕಾಗಿ ಹೇಳಿ ಲಯಗೊಳಿಸುವುದು ನನ್ನ ಅಧಿಕಾರ. ಈಗ ನನ್ನನ್ನು ಅಣ್ಣನಿಂದ ಒಪ್ಪಿಕೊಂಡ್ರೆ ನಿಮಗೇನಾದ್ರೂ ನಷ್ಟ ಉಂಟಾ? ನೀನೀಗ ದೊಡ್ಡವನಾಗುವುದಕ್ಕೆ ಹೊರಟಿದ್ದೆ, ಅಣ್ಣನಾಗುವುದಕ್ಕೆ ಹೊರಟಿದ್ದೆ. ಹೌದು. ನಿನಗಿಂತ ದೊಡ್ಡವ ನಾನು.
ಅದೇಗೆ ಯಾಕೆ ಹೇಳಿದೆ? ನೀನು ಸೃಷ್ಟಿಸ್ತೇವ ಪಾಲಿಸ್ತಾನೆ, ನಾನು ಲಯಗೊಳಿಸ್ತೇನೆ. ಲಯಗೊಳಿಸಿದಲ್ಲಿಗೆ ಲಯಾಧಿಕಾರಿಯ ಪರಿಧಿ ಎನ್ನುವುದು ಮುಕ್ತಾಯವಾಗುವುದಿಲ್ಲ. ಲಯ ಅಂದ್ರೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು. ನಿನ್ನ ಸೃಷ್ಟಿಯನ್ನು, ಅವನ ಪಾಲನೆಯನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದವನು ನಾನು. ಹಾಗಾಗಿ ನಾನೇ ದೊಡ್ಡವ. ಹಾಗಾದ್ರೆ ಇಲ್ಲಿ ದೊಡ್ಡವರು ಎಲ್ಲರಿಗೂ ಆಗುವುದಕ್ಕೆ ಸಣ್ಣವರಾಗುವುದಕ್ಕೆ ಯಾರಿಗೂ ಮನಸ್ಸಿಲ್ಲ. ನಿನ್ನನ್ನು ನೀನು ಸ್ಥಾಪಿಸಿಕೊಳ್ಳುವುದಕ್ಕೆ ಮುಂದಾಗ್ತಿ ಅಂತಾದ್ರೆ ನಮ್ಮನ್ನು ನಾವು ಸ್ಥಾಪಿಸಿಕೊಳ್ಳುವುದರಲ್ಲಿ ತಪ್ಪೇನಿಲ್ಲ. ಇಲ್ಲಿ ಮೊದಲು ಯಾರು? ಹೋದ ಕಲ್ಪದಲ್ಲಿ ಹೊಂದ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವ ನಾನು. ಬ್ರಹ್ಮ ಸೃಷ್ಟಿ ಮಾಡಿದ ಉದ್ಯೋಗ ಮುಗಿಯುವುದಿಲ್ಲ. ಮತ್ತೆ ಹೆಚ್ಚಿನ ಹೊಣೆಗಾರಿಕೆ ಇರುವುದು ನನಗೆ. ಮತ್ತೆ ಏನು? ಸೃಷ್ಟಿಯಾದಂತಹ ಜೀವರಾಶಿಗಳಿಗೆ ಹಣೆ ಮೇಲೆ ಬರುತ್ತೇನೆ. ಹುಟ್ಟು ಯಾವಾಗ, ಮರಣ ಯಾವಾಗ, ಲಯ ಮಾಡಬೇಕಿದ್ರೆ ನಾಶ ಯಾವಾಗ ಎನ್ನುವುದನ್ನು ವಿಧಿಸಿರ್ತೇನೆ. ಹುಟ್ಟಿದ ಜೀವಿಗೆ ಹುಟ್ಟಿದ್ದೇನೆ, ಜೀವಿಸುತ್ತಿದ್ದೇನೆ, ಸಾಯುತ್ತೇನೆ ಅಂತ ಗೊತ್ತಿರ್ತದೆ, ಅದರ ಲೆಕ್ಕಾಚಾರ ಗೊತ್ತಿರುವುದಿಲ್ಲ. ಲೆಕ್ಕಾಚಾರ ಇಲ್ಲಿ ಉಂಟು ನನ್ನಲ್ಲಿ. ಬ್ರಹ್ಮಶಾಸ್ತ್ರ, ಗಣಿತ ಶಾಸ್ತ್ರ. ಆದ್ದರಿಂದ ಸೃಷ್ಟಿ ಎಂಬ ಮಹಾಕಾರ್ಯದಲ್ಲಿ ಪಾಲನೆಯ ಅಡಕವಾಗಿದೆ. ಸೃಷ್ಟಿಪ ಕಾರ್ಯ ಗಾನ. ಸೃಷ್ಟಿಪ ಕಾರ್ಯವಾದಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ಕೆಟ್ಟು ಹೋಗದ ತೆರದಿಯೇ ಕೊಟ್ಟು ಬೇಕಾದುದ ಪೊರೆಯುವ ಹದವೇ, ಕೊಟ್ಟು ಬೇಕಾದುದ ಪೊರೆಯುವ ಹದದ ಬೇಗೆ ದೊರೆದ ಹರಿಗೆ ಕಾರ್ಯವದಷ್ಟೋದು ಫಲವಲ್ಲ, ಕೆಟ್ಟು ಹೋಗದ ತೊಡಗಿಕೊಳ್ಳುವುದಕ್ಕೆ ತೊಡಗಿಕೊಂಡದ್ದು. ಹೌದು, ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಯಾಕೆ ಅಲ್ಲ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿ ಕೆಲಸವನ್ನು ಮಾಡು ಹೇಳಿದ್ದಾರೆ. ಒಂದು ಜೀವರಾಶಿಯನ್ನು ಸೃಷ್ಟಿಸಿದಕ್ಕೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಹಾಗೆ ಅದು ನಾನು ಯೋಚನೆ ಮಾಡುವುದು, ಆ ನಿನ್ನ ಸೃಷ್ಟಿನ ಹಾಗೆ ಬಿಟ್ಟೇನಾಗ್ತದೆ ಹೇಳು? ಹಾಗೆ ಬಿಡಬಾರ್ದು. ಅದು ಹಾಳಾಗಿ ಹೋಗ್ತದೆ, ಅದು ಕೆಟ್ಟು ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು? ನಿನ್ನಿಂದ ಸೃಜಿಸಲ್ಪಟ್ಟಂತಹ ಜೀವಿ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವುದು ಯಾರು ಅನ್ನೋ ಹಾಗೆ ಚಿಂತನೆ ಮಾಡಿದ್ರೆ ಪಾಲನಾಧ್ಯಕ್ಷನಾದಂತಹ ನಾನು ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ. ಅದು ಮೊಳಕೆಯೊಡೆದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾವು ಮಾಡುವ ಪಾಲನೆಯ ಉದ್ಯೋಗ ಏನುಂಟ ಅದು ಶ್ರೇಷ್ಠವಾಗಿದೆ. ಬ್ರಹ್ಮ ತಪ್ಪನ್ನು ಸರಿ ಎಂದು ನಾ ಹೇಳಲಾರೆ. ಸರಿ, ಸರಿನಿಲ್ಲವ ಚಲವು ಒರೆಯುವ ತಲೆಸೇತನು, ಒರೆಯುವ ತಲೆಸೇತನು. ಸರಿಯಿಲ್ಲ
ಸೃಷ್ಟಿಸುವ ಕಾರ್ಯವನ್ನು ಹೊಂದಿದ ಮಾತ್ರಕ್ಕೆ ಬ್ರಹ್ಮ ಸ್ವತಂತ್ರನಲ್ಲ. ಜೀವಿಗಳ ಪ್ರಾರಬ್ಧವನ್ನು ತಿದ್ದುವಂತ ಅವಕಾಶವೂ ಬ್ರಹ್ಮನಿಗೆ ಇಲ್ಲ. ಸೃಷ್ಟಿ ಸ್ಥಿತಿ ಲಯ ಇವು ಮೂರು ಒಂದಕ್ಕೊಂದು ಪೂರಕವಾದಂತಹ ಕೆಲಸಗಳು. ಒಂದರಲ್ಲಿ ದೋಷ ಉಂಟಾದ್ರೂ ಕೂಡ ಇನ್ನೊಂದು ಕಾರ್ಯ ಆಗುವುದಕ್ಕೆ ಸಾಧ್ಯವಿಲ್ಲ. ನಾನು ಹೇಳುವುದು ಇಷ್ಟು, ಹೇಗೆ ಹರಿಯ ಅಂತರಂಗದಲ್ಲಿ ಹರ, ಹರನ ಅಂತರಂಗದಲ್ಲಿ ಹರಿ, ಹರಿ ಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕು. ಇನ್ನಲ್ಲೇ ಐಕ್ಯವಾಗ್ತದೆ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತ ನೀನು ನನ್ನೊಳಗೆ ಸೇರಿಕೊಳ್ತೀಂತಾದ್ರೆ ನಿನ್ಗೆ ಯೋಗ್ಯವಾದ ಮತ ಬೇಕಲ್ಲ. ಹೋಗೋ ಒಳ್ಳೆಗೆ. ಸ್ವಲ್ಪ ಸಮಾಧಾನ ಮಾಡಿಕೊ ಬ್ರಹ್ಮ. ಯಾಕೆ? ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನುವುದನ್ನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು? ಈಗ ಆಗದ ಬಿಸಿ ನನ್ನಲ್ಲಿ ಬಿಸಿ ಇರುವುದು ಯಾಕೆ? ಈಗ ಯುದ್ಧದಲ್ಲಿ ಇಂಥವಂತ ಮಾತ್ರ ಅಲ್ವಾ ಯುದ್ಧ ಮಾಡಿದ್ರೆ ತೀರ್ಮಾನ ಆಗುವುದು. ಹೌದು. ಹಾಗೇನು ನನ್ನ ಯೋಚನೆ ಹಾಗಲ್ಲ. ಎಲ್ಲಾ ವಿಚಾರದಲ್ಲಿಯೂ ಯಾರು ಶ್ರೇಷ್ಠರು ಅನ್ನುವುದನ್ನು ಕಂಡುಕೊಳ್ಬೇಕು ಅನ್ನುವ ಹಾಗೆ ಅದಕ್ಕೆ ಒಂದು ದಾರಿ ಉಂಟಲ್ಲ. ಅಮ್ಮನೆ ಆಡಿದ್ದು ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಹೊಂದಿದೆ ಅನ್ನುವ ಹಾಗೆ ನಾವು ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಬಲ್ಲೆಯ? ನನ್ನೊಳಗೆ ನೀನು ಹೋಗುವುದು, ನಿನ್ನೊಳಗೆ ನಾನು ಸೇರಿಕೊಳ್ಳುವುದು, ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನುವುದನ್ನು ಕಂಡುಕೊಳ್ಳುವುದು. ಅವಳ ಕೊಡುಗೆಯಲ್ಲಿ ನನಗಿಂತ ನಿನ್ನೊಳಗೆ ಅಧಿಕವಾದನ್ನು ಉಂಟು ಅಂತಾದ್ರೆ ನಿನ್ನನ್ನು ನಾಯಕ ಅನ್ನುವ ಹಾಗೆ ನಾನೇ ಒಪ್ಪಿಕೊಳ್ಳುವುದಲ್ಲ. ಹಾಗೆ ಮೊದಲು ನೀನು ಹೋಗ್ತೀಯಾ? ದಾರಿ ಬೇಕು. ಬಾಯಿ ಆದಿತ್ತ ಏನು ಆಗದೆ ಕಳೆದಿದ್ದೇನೆ. ಶರೀರದಲ್ಲಿರುವ 9 ದ್ವಾರಗಳಲ್ಲಿ ಒಂದನ್ನು ಮಾತ್ರ ತೆರೆದಿರಿಸ್ತೇನೆ. ಬರ್ತಾನೆ ಇಲ್ಲೋ ನೋಡು. ವಿಧಿಯ ಜಠರವ ಪರಿಕೆಸಲು ಬಳಿಕಲ್ಲಿ ಕಾಡಲು ಹರಿದ ಕಲ್ಪದಿ ಪ್ರಳಯ ಹೋಲಿದ ಕರೆಗಳೆಲ್ಲ ಹರಿಯೋ ಪುಗುತ್ತಲೆ ವಿಧಿಯ ಜಠರವ ಸರಿ, ಬ್ರಹ್ಮನಲ್ಲಿ ಆಡಿದಂಥ ಮಾತಿನಂತೆ ಅವರ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. ಒಂದೆರಡು ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು ಎಷ್ಟುಂಟು ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲಿ ತಿಳಿಸಬೇಕು. ಸಾಧ್ಯನಾ? ಯಾಕೆ ಹೀಗೆ? ಬ್ರಹ್ಮನ ಹಿರಿಮೆಯವರಲ್ಲೇ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರೂ ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯಿತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದರೂ ಇರ್ಬೋದು ಅನ್ನುವಂಥ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನುವ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂಥದಪ್ಪ ಕೆಳಗಿನಿಂದ ಬೆಳಕು. ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ ಬ್ರಹ್ಮ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನೋದು ಸತ್ಯ. ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು. ಆದ್ದರಿಂದ ತಡ ಮಾಡುವುದಿಲ್ಲ, ಕಾಣುತ್ತಿರುವಂತಹ ದ್ವಾರದಿಂದ ಸಾಧನ. ತೋರಿಸಿದೆನುವುದರವ ಒಳಗೈದಿನ ಕಡೆಲು ಹೊರದಲ್ಲಿ ಬೆರೆವಾ ಹೋದ ಕಲ್ಪನೆ ಲಯವಾದ ಸರ್ವ ವೇದಿನಿಗಳು ಮೆರೆಯುತ್ತಿಗ ವಿರೋಧ
ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಮರದಲ್ಲಿ ಮೇಲೆ ಬಾ ಮನುಮನಿಗಳು ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಒಂದು ಕಡೆಯಲ್ಲಿ ನೋಡಿದ್ರೆ ನಿನ್ನಂಥವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಹರಣಂಥವರಿದ್ದಾರೆ. ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ನನ್ನಂಥವ್ರು ಮಾತ್ರ ಕಾಣಿಸುವುದೇ ಇಲ್ಲ. ಮುಂದೇನು ಆಮೇಲೆ ಏನು ಅನ್ನೋ ಹಾಗೆ ಮುಂದೆ ಹೋದ್ರೆ ಎಲ್ಲಿ ಹೋದ್ರು ಪಳ 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 ಅನ್ನೋ ಹಾಗೆ ಹೊಳಿತಾವು. ಗೊತ್ತಾಯ್ತಾ? ಏನಪ್ಪಾ ಇದು ಅನ್ನೋ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ವರ್ಣದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ಅವಾಗಲೇ ನಾನೊಂದು ತೀರ್ಮಾನ ಮಾಡಿದ್ದು, ಬ್ರಹ್ಮನಿಗೊಂದು ಹೆಸರಿಡಬೇಕು ಅನ್ನೋ ಹಾಗೆ. ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಅದೋ ದ್ವಾರದ ಮೂಲಕ ಬಂದುದರಿಂದ ನಿನಗೆ ಅದೋಕ್ಷದ ಎಂಬ ಹೆಸರಿಸಿದ್ದೇನೆ. ಹೆಸರಾಯ್ತು, ನೋಡಿ ಬಂದಿದ್ದಿ. ಇನ್ನಾದ್ರೂ ದೊಡ್ಡವರ ಜಪ್ಪು ಈಗ ಸೃಷ್ಟಿ ಮಾಡ್ತೇನೆ. ಅದೇನು ಈಗೊಮ್ಮೆ ನೀನು ಹೋಗ್ಬೇಡ? ಹೋಗ್ಬೇಕಾ? ಮತ್ತೆ ಒಂದು ದಾರಿ ಒಳಗೆ. ಸರಿ, ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತೆ ಇವನಿಗೆ ಅಹಂಕಾರ ಅನ್ನೋದು ಅಗಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವಾ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆಯನ್ನು ಅಂತಸ್ತು ಏನು ಅನ್ನೋದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತಹ ಎಲ್ಲಾ ದ್ವಾರಗಳು, ನಾವು ಆ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಟ್ಟೇನೆ ನೋಡುವ. ಪರಮೇಶಿಗರು ಅದಿ ಹರಿಯ ಜಠರ ಬಾಪುತ್ತಲಿಯೇ ಪರಿಕಿಸಿ ಕಂಡರು ನರಿದ ಕಲ್ಪಗಳಲ್ಲಿ ಮರೆಮೂಡಾದರಡಿಯೆಲ್ಲವನು. ಹರಿಯ ಮಾತಿಗೋಸ್ಕರ ಉದರ ಪ್ರವೇಶ ಮಾಡಿದೆ. ಸೃಷ್ಟಿಕರ್ತ ನಾನು ನನ್ನಲ್ಲಿಲ್ಲ ಅಂತ ಭಾವಿಸಿದ್ರೆ ಬ್ರಹ್ಮಾಂಡೋದರ ಬರಿತನ ಹರಿ ನಿಶ್ಚಯ. ಇದೇನು ಮರಗೊಂಡ ಧರಣಿ ಕಾಣ್ತಾ ಇದೆ. ನನ್ನಿಂದ ಅಧಿಕ ಇರುವುದ ವಿಚಾರ ಗೊತ್ತಾಯ್ತು. ಮೇಲೆ ದಾರಿಯಿಲ್ಲ, ಕೆಳಗಿಲ್ಲ, ಇನ್ನು ಒಂದೇ ಮಾರ್ಗ. ಅಮ್ಮ ಅಮ್ಮ ಸ್ಮರಿಸೆ ಭಕ್ತಿಯೊಳಾದಿಮಾಯೆಯ ಆದಿಮಾಯೆ ಹರಿಯಲಾಭಿ ಕಮಲದಾಳದಿ ಕಷ್ಟ ಆಯ್ತು. ಮೆರೆವ ಪದ ಗೋಚರಿಸೆ ಹೊರಟಾಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿ ಯೋಗಮಾಯೆಯ ಬೆರಸಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳವುದು ಕಾಲ್ಬೆರಳಿರಿಸಿ ಪಾಯೊಳಗೆ ಹರಿಗೆ ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ, ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೇ ಏನೋ ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಛೇ, ಈ ಜಲರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರಶಾಲಿ ಆಗ್ತೇನೆ. ಸರಸಿಯದ ಮೇಲೆ ತಾನಿರದೆ ಪದ್ಮಾಸನವ ಹೊರದಿರುವುದ ಬಲಿದು ಕುಳ್ಳಿರುತ್ತ ನಾಲ್ದೆಸೆ ನೋಡೆ ಮೆರೆದ ಲಾಲ್ಮುಖದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದು ಪರಿಶೋಭಿಸುತ್ತಲವ ಹರಿಯ ಪದಯುಗಳವವು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆಯೊಳಗ ಅಚ್ಚರಿಯಾದುದೇನೆಂಬೆ ಸುರತ ವೈಶ್ಯರು ಲಾಲಿಸಿ ಕಮಲದ ಮೇಲೆ ಕುಳಿತು 3 ಕಡೆ ನೋಡಿದೆ, ಮತ್ತೆ ಮೇಲೆ ನೋಡಿದಾಗ ವರ ಪಂಚವದನೆ ಶೋಭಿಸುತ್ತಿದ್ದೇನೆ. ನನ್ನಿಂದ ಹರಿಯುವ ಅಧಿಕಮ ವಿಚಾರವನ್ನು ಹೇಳುವುದಕ್ಕೆ ಹತ್ತಿರ ಬಂದು ನಿದ್ರಾಸಕ್ತನಾಗಿದ್ದಾನೆ. ಎಚ್ಚೆತ್ತ ಬಳಿಕ ಎಲ್ಲ ವಿಚಾರ ತಿಳಿಸೋಣ. ಅಷ್ಟವರೆಗೆ ನುಡಿಸುತ್ತಾ ಇರ್ತೇನೆ. ಹರಿಯೇ ವಿಷ್ಣು ನಾರಾಯಣ. ಇರದ
ಕಾಲವರಿರುವ ರುದಿಸುತ್ತಲೇ
ಇರುವ ನಾನು ಹೇಗೆ ಹುಟ್ಟಿಕೊಂಡೆ? ನಾನೊಬ್ಬನೇ ಇರುವುದೇ? ಅಲ್ಲ, ಬೇರೆ ಯಾರಾದರೂ ಇದ್ದಾರೆ? ತಿಳಿಯದೆ ಒದ್ದಾಟ ಆಯ್ತಲ್ಲ. ಏನೋ ಆಶ್ಚರ್ಯ! ಸುತ್ತಮುತ್ತ ಎತ್ತ ನೋಡಿದರೂ ಬರೇ ನೀರು ಮಾತ್ರ ಕಾಣುತ್ತಾ ಉಂಟು. ಈ ಜಲರಾಶಿಯ ಮಧ್ಯದಲ್ಲಿ ನಾನು ಒಮ್ಮಿಂದೊಮ್ಮೆದ ಹುಟ್ಟಿಕೊಂಡಿದ್ದೇನೆ. ಯಾಕಾಗಿ ಹುಟ್ಟಿಕೊಂಡಿದ್ದೇನೆ, ನನ್ನ ಹುಟ್ಟಿಗೆ ಯಾರು ಕಾರಣ ಅನ್ನುವುದನ್ನು ತಿಳಿಯಬೇಕಾಗಿದೆ. ಹುಡುಕುತ್ತಾ ಮುಂದುವರಿದ್ದೇನೆ. ಬಾಯಿ ಬರುವುದಿಲ್ವಾ? ಯಾರಿಗೆ ಬರ್ತದೆ? ಹಾಗಾದರೆ ನೀನು ಯಾರು? ಹಾಗಾದ್ರೆ ನೀನು ಯಾರು? ನನಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ನಮಗಿಬ್ಬರಿಗೂ ತಿಳುವಳಿಕೆ ಸಾಲ. ಕಾಣುವುದಕ್ಕೆ ಒಂದೇ ಹಾಗಿದ್ದೆ. ಹೌದು. ಆದ ಕಾರಣ ನಮ್ಮೊಳಗೆ ನಾವೊಂದು ಸಂಬಂಧ ಮಾಡುವ. ಹೇಗೆ? ನನಗಿಂತ ಚಿಕ್ಕವ, ಹೌದು. ನಾನು ನಿನಗಿಂತ ದೊಡ್ಡವ. ನೀನು ನನಗೆ ತಮ್ಮ ಆಗುವೆಯ? ನನಗಿಂತ ಸ್ವಲ್ಪ ನೀನು ದೊಡ್ಡವ, ಆದ್ದರಿಂದ ನನಗೆ ನೀನು ಅಣ್ಣ. ತಮ್ಮ? ಓ ತಮ್ಮ! ಅಯ್ಯೋ, ಅಣ್ಣ ತಮ್ಮಂದಿರು ಅನ್ನುವ ಸಂತೋಷದಿಂದಿರುವ ಕಾಲಕ್ಕೆ ಹಸಿವೆ ತಡೆಯುವುದಕ್ಕಾಗುವುದಿಲ್ಲ. ಹೌದೇ? ಊಟ ಎಲ್ಲಿ ತಮ್ಮ? ಕಾಣುತ್ತೇನೆ. ಸಿಗುತ್ತದೆ. ನೀರಿಗೆ ಬಡಿದಂತಾದ್ರೆ ಅಡಿಯಲ್ಲಿದ್ದಂತ ಜೀವರಾಶಿಗಳು ಎದ್ದು ಮೇಲೆ ಬರ್ತವೆ. ಹಾಗಾದ್ರೆ ಬಡಿಯುವುದು. ಮುಂದೆ ಸಾಗುತ್ತಿದ್ದೆ. ಆ ಕಾಲಕ್ಕೆ ನೀರಾಳದಿಂದ ಒಂದು ಮೊಗ್ಗು ಮೇಲೆ ಬಂತು. ಅದು ಅರಳಿ, ಅದೊಂದು ತಾವರೆ. ಅದರ ಮಧ್ಯೆ ಒಂದು ಕೀಟ ಕುಳಿತಿತ್ತು. ಕೀಟ ಕೆಂಪು ಕೆಂಪು. ಹೌದಲ್ಲ? ಹಾಗೆ ಅದನ್ನು ಹೇಳಿದ. ತಿಂದಾಯ್ತಾ? ನಿನ್ನನ್ನು ಬಿಟ್ಟು ತಿನ್ನುವುದಕ್ಕಾಗುತ್ತೆ? ಅದಾಗ್ಲಿಕ್ಕೆಲ್ಲ. ಆದ ಕಾರಣ ನಾವದನ್ನು ಹೋಗಿ ಹಿಡಿದು ತಿಂಬಾನ. ಈಗ ಪ್ರಾಣಿಯನ್ನು ನನಗೆ ತೋರಿಸಿಲ್ಲ ಎಲ್ಲಿ ಹಿಡಿಯುವುದನ್ನ. ಅದು ನೀರಿನ ಗುಳ್ಳೆಲ್ಲ ಸಣ್ಣದು, ಅದೆಂತದ್ದು?
ಅದು ಕೂಡ ನೀರಿನ ಗುಳ್ಳೆ, ಅದು ಪ್ರಾಣಿಯ ಕೀಟ ಎಲ್ಲಿ ಎಲ್ಲಿ ಹೋಯ್ತಾ ಅಂತ ಬಹುಶಃ ಹೋಯ್ತಾ. ಈಗ ನಾವು ಹೀಗೆ ಮಾತಾಡಿದ್ರೆ ಪ್ರಾಣಿ ತಪ್ಪಿಸಿಕೊಂಡು ಹೋಗ್ತದೆ ಇಲ್ಲ ಅಂತ ಆಗ್ತದೆ. ಹಿಡಿಯುವ ಪ್ರಾಣಿಗೆ ಬರ್ತೈತಲ್ವ? ಅಯ್ಯೋ ನಿನಗೆ ಬೇನಾಯ್ತು ಮತ್ತೆ ಬೇಸರ ಮಾಡಬೇಡ. ಸಿಕ್ಕಿದ ಪ್ರಾಣಿಯ ಅರ್ಧ ನಿನಗೆ ಕೊಡ್ತೇವೆ. ಆಗ ಸ್ವಲ್ಪ ನೋವು ಕಡಿಮೆ ಆದ ನೋವಿನ ಪರಿಹಾರಕ್ಕೆ. ಹೌದು ತಪ್ಪಿಸಿ ಹೋಯ್ತಲ್ಲ. ಕಮಲಾಳವಿ ಮರೆಗಳು ತಲೆ ವಿರಾಟ ಮನದಲ್ಲಿ ಕರಹರಿದಿನದು ದೈತ್ಯರುರೆ ದಿನ ಬರುವರೆಲ್ಲ ಅರಿಯಲಾವೆ ಕಮಲಾಳವಿ ಏನಿದು ವಿಪರ್ಯಾಸ? ಸೃಷ್ಟಿಕರ್ತ ನಾನು, ನನ್ನ ಕಣ್ಣ ಮುಂದೆ ಎರಡು ಜೀವಿಗಳ ಜೀವನಕ್ಕೆ ಆಹಾರ ಅವಶ್ಯವನ್ನು ತೋರಿಕೊಟ್ಟಿದ್ದಾರೆ. ಹೊಟ್ಟೆ ತುಂಬಿಸಬೇಕಾದ್ದು ಉದ್ದೇಶ ಹೌದು, ಆದರೆ ಏನು ಮಾಡುವ, ಪ್ರಾಣವು ರಕ್ಷಿಸಬೇಕು. ಕಷ್ಟ ಆಯ್ತು. ಅಮ್ಮ ಅಮ್ಮ ಅನನ್ಯವಾದ ಶ್ರದ್ಧಾಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀಯ. ನಿನಗದಿಗೆ ಬಂದಂತ ಕಷ್ಟವೇನು ಹೇಳಿಕೋ ಮಗನೇ. ಓ ಮಾತೆಯೇ, ಜಲದಲ್ಲಿ ಇರುವರು ದೂರ್ತರು ಕಾಣಿಸಿಕೊಂಡು ತಿನ್ನೋ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನೀವೇ ರಕ್ಷಿಸಬೇಕಮ್ಮ. ಮರುಗಬೇಡ ವಿನಾಟ ಶ್ರೀಹರಿಯ ಸೇರಿಯ ಕಾರಣಗೊಳವಲಿರುವ ನಿದ್ರೆಯೊಳಿಂದು ಶೀಘ್ರದೊಳಗಲಿ ಹೋಗುವೆದೋ ಮನದೊಳೆ
ಕೊಡುವನು ಪ್ರೀತಿ ಬೇಡೆಗೆ ವರ ಸುದರ್ಶನ ಕೊಡುತ್ತವಗೆ ನೀಗೆ ಮರೆಯುಳಿಹುದೆಯದು ಮರುಗಬೇಡ ವಿರಾಟ ದುಷ್ಟರಿಂದ ಕಷ್ಟ ಬಂದಿ ಅನ್ನುವಂತ ಕಾರಣಕ್ಕಾಗಿ ಮರುಗುತ್ತಾ ಇರುವೆಯ. ಮರುಗಬೇಡ ಮರುಗಬೇಡ. ಆದಿಮಾಯಾದಂತ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಆವರಿಸಿಕೊಂಡಿರುವ ಕಾರಣ ಆತನೀಗ ಯೋಗನಿದ್ರೆಯಲ್ಲಿದ್ದಾನೆ. ಕ್ಷಣ ಮಾತ್ರದಲ್ಲಿ ಆತನಿಂದ ಅಗಲಿ ಹೋಗೋಳಿದ್ದೇನೆ. ಎಚ್ಚರಗೊಂಡಂತ ಹರಿ ನಿನಗೆ ಭೀತಿಯನ್ನುಂಟು ಮಾಡುತ್ತಿರುವಂತ ದುಷ್ಟ ರಕ್ಕಸರನ್ನು ಕೊಂದು ನಿನಗೆ ಸಂತೋಷವನ್ನೇ ಕೊಡುತ್ತ ಅದಕ್ಕಾಗಿ ಈ ವರ ಸುದರ್ಶನವನ್ನು ಆತನ ಕೈಯಲ್ಲಿ ಕೊಡು. ಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿರು ಮಗಳು ನಿನಗೆ ಶುಭವಾಗಲಿ. ಜಯ 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 ಯೋಗವಾಯು ನಳಿಲನ ಬರು ತೊರೆದು ನಿದ್ರೆಯ ಕುಳಿತಿರಲು ಕಿರುಲಗೆಯ ಬೀರುತ ತನ್ನ ವದನದಲ್ಲಿ ತೊಲಗಿ ನಿರಲ ಯೋಗಮಾಯು ಸುದೀರ್ಘವಾದಂತಹ ನಿದ್ದೆಯಲ್ಲಿದ್ದವನು ನಾನು ಪಕ್ಕನೆ ಎಚ್ಚರವಾಗಿ ನೋಡ್ತೇನೆ. ವಿಶೇಷವಾದಂತಹ ಆಯುಧವೊಂದು ಕರಗಳನ್ನು ಬಂದು ಸೇರಿಕೊಂಡಿತ್ತಲ್ಲ. ಹಾಗಿದ್ರೆ ಏನೋ ಒಂದು ಆಗಬೇಕಿದೆ. ನಡೆದರುದಾಗ ಕಂಡ ನುಡಿಸಿದರಾಗ ಗರ್ವದಲ್ಲಿ ಪ್ರತಿಧ್ವನಿ ನಿಮ್ಮದು. ನಿನಗೆ ಯಾಕೆ ಸ್ಪಷ್ಟ ಆಗಲಿಲ್ಲ? ಯಾಕೆ? ನೀನು ನಿದ್ದೆ ಮಾಡಿದ್ದೆ. ಒಳ್ಳೆ ನಿದ್ದೆ ನನಗೆ. ಇಲ್ಲಿ ಯಾರಿಗಾದ್ರೂ ನಿದ್ದೆ ಬಂದಿದ್ದ? ನನಗೆ ಬಂದಿದ್ದಲ್ಲ. ನೀನು ನಮ್ಮ ಹಾಗಲ್ಲ, ಆದ ಕಾರಣ ನಿನಗೆ ನಿದ್ದೆ ಬಂದಿಲ್ಲ. ಎದ್ದು ಕುಳಿತೆ. ನಮ್ಮನ್ನು ಕಂಡು ಹೆದರಿಕೆ ಇಲ್ಲ, ನಗೆಯಾಡುತ್ತಾ ಇದೆ. ಯಾರಪ್ಪ ಇದು ನಮ್ಮನ್ನು ನೋಡಿ ನಗುವುದು ಅನ್ನುವ ಹಾಗೆ ದಿಟ್ಟಿಸಿದರೆ ಇಷ್ಟು ಕಪ್ಪಿನದ್ದನ್ನು ನಾವು ಇಷ್ಟರವರೆಗೆ ನೋಡಲಿಲ್ಲ. ಯಾರು ಕಪ್ಪು? ನಾನು ಅಷ್ಟು ಕಪ್ಪ? ಸರ್ವಾಂಗವು ಕಪ್ಪು. ಆದರೆ ನಿನ್ನ ನಗು ಮಾತ್ರ ಆಕರ್ಷಕ. ಹೌದಾ? ಹೌದು. ಆದ ಕಾರಣ ನಿನ್ನಲ್ಲಿ ಒಂದು ಕುತೂಹಲ. ಏನು? ಒಂದೇ ಒಂದು ಪ್ರಶ್ನೆ, ಯಾರು ನೀನು? ಸ್ವಲ್ಪ ನಿಲ್ಲು. ನೀನೆಂತದ್ದು ಹುಡುಕುದು? ಹುಡುಕುವುದಷ್ಟೇ. ನಾವೊಂದು ಪ್ರಾಣಿಯನ್ನು ಓಡಿಸಿಕೊಂಡು ಬಂದಿದ್ದೇವೆ, ಈಗ ಎಲ್ಲಿ ಹೋಯ್ತಂತ ಗೊತ್ತಾಗಿಲ್ಲ. ಸ್ವಲ್ಪ ಹುಡುಕು, ಎಲ್ಲಿ ಸಿಗ್ಲಿಲ್ವಾ? ಅವನಿಗೆ ಆಯ್ತು. ಆದ ಕಾರಣ ನಿನ್ನಲ್ಲಿ ಕೇಳಿ. ಹೇಗೆ? ಯಾರು ಅಂತ ಹೇಳ್ಬೋದೇ? ನೀವು ಯಾರು ಅಂತ ಗೊತ್ತಾಗಲಿಲ್ಲ ನನಗೆ. ನಾನು ನನ್ನ ತಮ್ಮ ಇಬ್ಬರು
ನೀವು ಯಾರ ಕಾಣೆರಯ್ಯ ಮೊದಲು ಕಾಣಲಿರುವುದು ಯಾರ ಕಾಣೆರಯ್ಯ ಮೊದಲು ಕಾಣಲಿರುವುದು ಗಂಭೀರರು ನೀವು. ನಿಮ್ಮನ್ನು ಕಂಡು ಭೂರಿ ಸಂತೋಷವಾಯಿತು, ಪರಮಾನಂದವಾಯಿತು, ನಿತ್ಯಾನಂದವಾಯಿತು. ಯಾಕೆ ಬಲ್ಲಿರ? ಇಷ್ಟು ಹೊತ್ತು ಸಾಗರದ ಮಧ್ಯದಲ್ಲಿ ನಾನು ಒಬ್ಬನೇ ಇದ್ದದ್ದು. ನನಗೆ ಜೋಡಿ ಇಲ್ಲ. ನನಗೆ ಜೋಡಿ ಇಲ್ಲ. ಸಮಗಾರರು ನೀವು ಕಾಣಿಸಿದಿರಲ್ಲ, ಹಾಗೆ ಸಂತೋಷ ಆದದ್ದು. ಆದ್ರೆ ನನ್ನನ್ನು ಕಂಡು ನೀನಲ್ಲ ಒಂದು ಪ್ರಶ್ನೆ ಕೇಳಿದ್ದು. ಎಂತದ್ದು? ತೋರು ಬೇಗ ಮೊದಲು ಕಂಡ ಕೋರದಲ್ಲಿ ಹೋದ ಭಟ್ಟ. ಆರ ಕಂಡಿರಯ್ಯ ನೀವು? ನಾನರಿಯ ಅದನ್ನು. ನೀವು ನೋಡಿದ್ದನ್ನು ನಾನು ನೋಡ್ಲಿಲ್ಲ. ಹಾಗಾದ್ರೆ ಬೇರೆ ನೋಡಿದ್ದಿ? ಬೇರೆ ನೋಡಿ. ನೀನು ನೋಡಿದ್ದನ್ನು ನಮಗೆ ತೋರಿಸಿ. ಓ, ಅಲ್ಲಿ ನೋಡು. ಅಲ್ಲಿ ಎಂತದ್ದು? ಅಲ್ಲಿ ಯಾವುದು? ಏ, ಅಲ್ಲಿ ಅಲ್ವಾ? ಓ, ಅಲ್ಲಿ ನೋಡು, ಬೆಪ್ಪನಾಗಿ ನಿಂತದ್ದೊಬ್ಬ. ಹಾಗೆ ಕಾಣ್ತದ? ಹೌದಾ? ಅದಲ್ಲ, ನಿಮ್ಮನ್ನು ಹೊರತುಪಡಿಸಿ ಬೇರೆ ಎಂತದನ್ನು ನಾನು ಕಾಣಲಿಲ್ಲ. ನಾವು ಕಂಡದ್ದನ್ನು ನೋಡ್ಲಿಲ್ಲ. ನೋಡಿರ್ಬೋದು. ಗೊತ್ತಿಲ್ಲ. ಗೊತ್ತಿಲ್ವಾ? ತೋರಿಸಿದ್ರೆ ಆಯ್ತಪ್ಪ. ಒಮ್ಮೆ ಹೇಳಿದಲ್ವಾ ಗೊತ್ತಿಲ್ಲ ಅಂತ, ಮತ್ತೆ ಮತ್ತೆ ಕೇಳಿದಂತ. ಅಷ್ಟು ಅಧಿಕಾರವಾಣಿಯಿಂದ ಮಾತಾಡುತ್ತಾ ಇದೆಯಲ್ಲ, ಯಾರು ನೀನು? ಕಾಣ್ತಾ ಇದೆ ಅಲ್ವಾ ಶರಧಿ? ಈ ಜಲಧಿಗೆ ಅಧಿಕಾರಿ. ನಿಮ್ಗೆ ನಾಯಕ ಅಂತ ಯಜಮಾನ ಅಂತ ಹೇಳಿದ್ರು. ಅಲ್ಲ, ನೀನು ಹೇಳ್ಬಹುದು, ನಾವು ಒಪ್ಪಬೇಕಲ್ಲ. ಯಾಕೆ? ಮೂರನೇ ಅವರು ಯಾರಾದ್ರೂ ಇದ್ರೆ ಇದಕ್ಕೆಲ್ಲ ಇವನ ಯಜಮಾನ. ಈ ಕ್ಷೇತ್ರಕ್ಕೆ ನಾನೇ, ಈ ಕ್ಷೇತ್ರಕ್ಕೆ ನಾನೇ ಜನ. ಯಾರು ಸಿಗ್ಲಿಲ್ಲ. ಹರಿ. ಅಯ್ಯೋ, ನೀನೇ ಯಜಮಾನ ಹೌದಾದ್ರೆ ನಮ್ಮ ಆಕ್ಷೇಪ ಇಲ್ಲ. ಸರಿ, ನಮ್ಮ ಪ್ರಶ್ನೆಗೆ ಮತ್ತೆ ಉತ್ತರ ಬೇಕು. ಏನು? ನಾವು ನೋಡಿ ಹಿಡಿಯುವುದಕ್ಕೆ ಯತ್ನಿಸಿ ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋದ ಪ್ರಾಣಿ ಎಲ್ಲಿದೆ ಹೇಳು. ಅದು ಎಲ್ಲಿದೆ ಅಂತ ಹೇಳಬೇಕು ಅಂತ ಇದ್ರೆ ನೀವು ನೋಡಿದ್ದು ಹೇಗಿತ್ತು ಅಂತ ಬೇಕು. ನಾವು ನೋಡಿದ ಪ್ರಾಣಿ ಬೆಳ್ಳಗೆ ಬೆಳ್ಳಗೆ ಇತ್ತು, ಇವು ನೋಡಿದ ಬರೀ ಕಪ್ಪು ಕಪ್ಪು ಕಾಣ್ತಾರೆ. ನಾವು ಕಂಡಂತಹ ಪ್ರಾಣಿಗೆ 5 ತಲೆ. ಪ್ರಾಣಿ ಎಷ್ಟಿತ್ತು? ಒಂದು ಪ್ರಾಣಿಗೆ 5. ಒಂದು ಪ್ರಾಣಿಗೆ 5 ಮಂಡೆ. ನಿನ್ನನ್ನು ನೋಡಿದ್ರೆ ಒಂದಿಗೆ ಒಂದೇ ತಲೆ. ಒಂದು ವೇಳೆ ಆ ಪ್ರಾಣಿ ನಮ್ಗೆ ತೋರಿಸದೆ ಹೋದರೆ ನಿನ್ನನ್ನು ಹಿಡಿತೇವೆ, ನುಂಗುತ್ತೇವೆ. ಏನು ನುಂಗುದ? ಏನು ಅಷ್ಟು ಸುಲಭ ಉಂಟಾ? ಅಷ್ಟು ಸುಲಭದಲ್ಲಿ ನಿಮ್ಮ ಗಂಟಲಲ್ಲಿ ಇಳಿಯುವ ಸುತ್ತವನ್ನು ಹಾಗೆ ಭಾವಿಸಬೇಡಿ. ಇಲ್ಲಿಯವರೆಗೆ ಬಂದು ನುಂಗುವುದಕ್ಕೂ ಏನು ಇಲ್ಲ ಅಂತ ಆದ್ರೆ ಏನು ಪ್ರಯೋಜನ? ಇಲ್ಲಿಗೆ ಬಂದದ್ದ ಇಳಿಸ್ಲಿಕ್ಕಿಲ್ಲ. ಏನು ನಿನ್ನ ಗಂಟಲಲ್ಲಿ ವಿಷವಾದೇನು? ನಾನು ಇಳಿಯುತ್ತದೋ ಇಲ್ಲವೋ?
ಸಿಂಹ ಅಲ್ಲಿಗೆ ಹೊಡಿಬೇಕು. ಸರಿಯಾದಂತ ಜಾಗಕ್ಕೆ ಹೋಯ್ತು. ಪ್ರಾಣಿ ಸತ್ತು ಬಿದ್ದಿದೆ. ನಾನು ಅದನ್ನು ತಿಂದು ಬರ್ತೇನೆ. ನೀನು ತಿಂದು ಹೀಗೆ ಬರ್ತೈತೆ, ನಾನು ತುಳಿಲೇನು? ನೀನೊಬ್ಬನೇ ದುಡಿದ. ನಿನಗೆ ಇನ್ನೊಂದು ಸಿಕ್ಕಿದ ಮೇಲೆ ಕೊಡುವ. ಇನ್ನೊಂದು ಸಿಕ್ತದೆ ಏನು ಭರವಸೆ? ಇನ್ನು ಬರ್ತಾ ಇರ್ತದೆ. ಅದು ಎಲ್ಲಿಂದ ಓಡಿ ಹೋದ್ರೆ ಮತ್ತೆ ಅದಿಲ್ಲ ಇದಿಲ್ಲ. ಅದು ಆಗ್ಲಿಕ್ಕೆಲ್ಲ ನನಗೆ ಸ್ವಲ್ಪ ಅರ್ಥ ಮಾಡ್ತೀನಿ. ಹೇಗೆ? ಅದರ ಸೊಂಟದಿಂದ ಮೇಲೆ ಒಂದು ತುಂಡು, ಸೊಂಟದಿಂದ ಕೆಳಗೆ ಒಂದು ತುಂಡು. ಸೊಂಟದಿಂದ ಕೆಳಗಿನದ್ದು ನಿನಗೆ, ಸೊಂಟದಿಂದ ಮೇಲಿನದ್ದು ನನಗೆ. ಸೊಂಟದಿಂದ ಕೆಳಗಿದ್ದದ್ದು ಎರಡು ಕಾಲು ಇರೋದು ಗುರುಗಳಿಗೆ ನನಗೆ. ಏನು ಪಾಲು ಕೊಡೋ ಕ್ರಮ ಹಾಗೆ? ಹಾಗಾದರೆ ಅದರ ರಕ್ತ ಮತ್ತು ಮಾಂಸ ನನಗೆ, ಎಲುಬು ಮತ್ತು ಚರ್ಮ ನಿನಗೆ. ಚರ್ಮ ಹೊದಿಕೆ ಆಗಬೇಕು. ಎಂತದ ಚರ್ಮ ಇರೋದು? ಹಾಗಾದರೆ ಒಂದು ಕಾಲು ಒಂದು ಕೈ ನಾನು ಹಿಡಿದು, ಒಂದು ಕಾಲು ಒಂದು ಕೈ ನೀನು ಹಿಡಿದು, ಪರಸ್ಪರ ವಿರುದ್ಧದಕ್ಕೆ ಅದು ಮೂರ್ತಿ ಸಾಯಲಿಲ್ಲ. ಸಾಯುವವರೆಗೆ ನಾವು ಬೆಳದಿ ಪಂಚಸಹಸ್ರ ಕಾಲದಿ ಧನುಜರಲ್ಲಿ ಜಯ ಸೇರಲಿರುತ್ತಿದೆ. ನಳಿನ ಲಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು. ಜಯ ಜಯ ಮನದೊಳರಿತನು ಪುರದೊಳ ಸದಳ ಹೊರಗೊಳಿಸುವೆ. ಕಪಟದೊಳಗೆ ಓದೆನುತ ತನುಜರನು ಪೊಗಳುತ್ತಲಿರುತ್ತದಾಯ. ಬೆಳದಿ ಪಂಚಸಹಸ್ರ ಕಾಲದಿ ಸೆಣಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅನ್ನುವ ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ಲಲ್ಲ, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ಯೋಚನೆ ಮಾಡೋದಕ್ಕೆ ಬರ್ಲಿ ಬರ್ಲಿ ಬರ್ಲಿ. ಮೆಚ್ಚಿನ ಬಹು ಹೆಚ್ಚಿನ ಓಳದ ಹದಕ್ಕೆ ನಿಮ್ಮ ಪೌರುಷಕ್ಕೆ ಓಳದ ಆಶ್ಚರ್ಯವಾಂತೆ ನಾನು ಉಚ್ಚರಿಸುವುದೇನು. ಅಚ್ಚಳಿಯದ ಅಟಲವು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳದಾದಗೆ ಮೆಚ್ಚಿದೆ. ಹಳಿರೆ ಬಾಪುರೆ ಧಿರುರೆ ಮಚರೆ ಪೋತು ಮಚರೆ ನಿಮ್ಮನ್ನು ಹೊಗಳಿದ್ದ ಅದು ನನಗೆ ಗೊತ್ತಾಯ್ತು. ನನ್ನ ತಮ್ಮನ ಏಟು ನಿನಗೆ ಮರ್ಮಕ್ಕೆ ಬಿದ್ದಿದೆ, ಆಗ ಬಾಯಿಗೆ ಬಂದಾಗ ಮಾತಾಡುದು. ಈಗ ಹಾಗಲ್ವಾ? ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ. ನಿಮ್ಮ ಹೆಚ್ಚಿನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವನು ನಾನು. ಸಂತೋಷವಾಯಿತು. ಆದ್ರೆ ಯೋಚನೆ ಮಾಡುವುದಲ್ಲ ನಾನು. ಈಗ ಸಮಯ ಎಷ್ಟಾಯಿತು ನಮಗೊತ್ತಿಲ್ಲ. ಸಮಯ ಇದು ಊಟದ ಸಮಯ ಅದಲ್ವಾ? ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕಾಲಗಳಷ್ಟು ಕಳೆದು ಹೋಯಿತು ಅನ್ನುವ ಹಾಗೆ ಯೋಚನೆ ಮಾಡಿದ್ರೆ 5,000 ವರ್ಷಗಳೇ ಕಳೆದು ಹೋಯಿತು. ಹೌದಾ? ಪರಿಣಾಮ ನಡೆದು ಹೋದಂತ ಸುದೀರ್ಘವಾದಂತ ಸಂಗ್ರಾಮ. ಈ ಯುದ್ಧದಲ್ಲಿ ಗೆದ್ದವರು ನೀವು, ಯುದ್ಧದಲ್ಲಿ ಗೆದ್ದವರು ನೀವು, ಸೋತವರು ಯಾರು? ಸೋತವರನ್ನ ಹಾಗೆಲ್ಲ ಗಟ್ಟಿ ಹೇಳಿ ಯಾರು ಗುಟ್ಟಿನಲ್ಲಿ ಹೇಳಿ ನಾನೇ. ಬೇಸರ ಮಾಡಬೇಕು. ಸೋತವನಾದ ನಿನ್ನ ಕಡೆಗೆ ನಾವಿದ್ದೇವೆ. ನನಗೆ ಸೋತಿದ್ದೇನೆ ಅನ್ನೋ ಹಾಗೆ ಬೇಸರ ಇಲ್ಲ. ಒಂದು ಲೆಕ್ಕದಲ್ಲಿ ನಾನು ಸೋತದ್ದು ಒಳ್ಳೆದೇ ಆಯ್ತಲ್ಲ. ಯಾಕೆ? ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಈ ಸೋತವರು ಗೆದ್ದವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಏನಾದ್ರೂ ಕೊಡುವುದು ಅನ್ನೋ ಹಾಗೆ. ಈ ಸಲ ನಿಮ್ಮ ಇಬ್ಬರಿಗೂ ನಾನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ನೀವು ಮಾಡ್ಬೇಕಾದಿಷ್ಟೇ, ನಿಮ್ಮ ದೇಹವನ್ನು ಕುಗ್ಗಿಸಿ ನಿಮ್ಮ ಮಂಡೆಯನ್ನು ಬಗ್ಗಿಸಿ ಎರಡೂ ಕೈಗಳನ್ನು ಹೀಗೆ ಮುಂದೆ ಚಾಚಿ ಬೇಡಿದ್ರೆ ತಟಪಟ ಬರ್ತೇನೆ. ಬೇಕಾ? ನಿನಗೆ ಬೇಕಾ? ತಟಪಟ ಮಾಡ್ತೀನಿ. ಅಯ್ಯ, ನಾವು ದೊಡ್ಡವರು, ನಾವು ಗೆದ್ದವರು. ಆದ ಕಾರಣ ನೀನು ಕೊಟ್ಟದನ್ನು ಪಡೆದುಕೊಳ್ಳುವವರಲ್ಲ. ಮತ್ತೆ
ನಾವು ಕೊಡುವವರು. ಆದ ಕಾರಣ ನೀನು ಕೇಳಿಕ ನಾವು ಕೊಡ್ತೇವೆ. ನಾವು ಕೊಡ್ತೇವೆ, ಎಷ್ಟು ಬೇಕೋ ಅಷ್ಟು ಕೊಡ್ತೇವೆ. ನೀವು ಕೊಡುಗ ನೀವು ಕೊಡ್ತೇನೆ ಅಂತ ಹೇಳಿದ್ರೆ ನನಗೆ ವಿಶ್ವಾಸ ಬೇಕಲ್ಲ, ನನಗೆ ನಂಬಿಕೆ ಇಲ್ಲ ನಿಮ್ಮಲ್ಲಿ. ನಂಬಿಕೆ ಬರಬೇಕಾದ್ರೆ ನಂಬಿಕೆ ಬರಬೇಕು ಅಂತ ಇದ್ರೆ ನೀವು ಇಬ್ಬರು ಜೊತೆಯಾಗಿ ಕರ ತಟ್ಟಬೇಕು. ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ ಕೊಡ್ತೇವೆ. ಕೈಯೊಳಗೆ ಅದು ಕೊಟ್ಟಿದ ಮೂರ್ಖರೇ ನಿಮಗೆ ತಕ್ಕುಡಾದ ಸಿಕ್ಕುವೆನಾದರೂ ತಕ್ಕದು ನಿಮ್ಮಯ ವಿಕ್ರಮದೂತಕ್ಕೆ ಸಿಕ್ಕಿದಿರಿ ಕೈಯೊಳಗೆ ಬಲು ಕೊಟ್ಟಿದ ಮೂರ್ಖರೇ ನಿಮಗೆ. ಅಥಮರು, ಮಂಕುಬುದ್ಧಿಗಳು, ಬುದ್ಧಿಶೂನ್ಯರು, ಮೂರ್ಖರು, ಯಾರನ್ನು ಕರೆದದ್ದು ನೀನು? ನಿಮ್ಮನ್ನೇ ಹೊಗಳಿದ್ದು ನಾನು. ನೀನು ಹೊಗಳಿದ ಶಬ್ದಗಳಿಗೆಲ್ಲ ನಮಗೆ ಅರ್ಥವೇ ಗೊತ್ತಾಗ. ಯಾವ ಶಬ್ದಕ್ಕೆ ಅರ್ಥ ಗೊತ್ತ? ಮೂರ್ಖ ಅಂದರೆ ಏನು? ಮೂರ್ಖ ಅಂದ್ರೆ ಒಳ್ಳೆಯವ. ಯಾರು ಇದರಲ್ಲಿ ಮೂರ್ಖ, ಯಾರು ಒಳ್ಳೆಯವ? ನೀನು ಅಣ್ಣ ಅಲ್ವಾ? ಹೌದು. ನೀನು ಮೂರ್ಖ, ಒಳ್ಳೆಯವ. ನೀನು ತಮ್ಮ ಅಲ್ವಾ? ನಿನಗೆ ಏನು ಇಲ್ಲ ಅಂತ ಹೇಳು. ನೀನು ಶತಮೂರ್ಖ. ಹಾಗಾದ್ರೆ ಎಂತದ್ದು ಬೇಕಲ್ಲ? ಬಹಳ ಒಳ್ಳೆಯ. ನೀನು ಶತಮೂರ್ಖ, ನೀನು ಮೂರ್ಖಂತೆ. ನನ್ನ ತಮ್ಮ ಬಹಳ ಒಳ್ಳೆಯವ. ಮೂರ್ಖ ತಮ್ಮ, ಶತಮೂರ್ಖ ಅಣ್ಣ. ಒಳ್ಳೆಯ ಜೊತೆ ಇದು. ಎಲ್ಲಿ ಹೋದ್ರೂ ಇಷ್ಟು ಒಳ್ಳೆಯ ಜೋಡಿ ಸಿಗ್ಲಿಕ್ಕೆ ಇಲ್ಲಿ ಮಾತ್ರ. ಹೌದಪ್ಪ, ಆವಾಗಿನಿಂದ ಬೊಬ್ಬೆ ಹಿಡ್ತೀರಲ್ಲ, ಕೊಡ್ತೇನೆ 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 ಅನ್ನುವ ಹಾಗೆ. ಎಂತದುಂಟ ಕೊಡ್ಲಿಕ್ಕೆ ನಿನ್ನ. ಈಗ ಕೊಡ್ತೇನೆ ಅಂತ ಹೇಳಿದ್ರೆ ಸಾಕ, ಏನು ಬೇಕು? ಏನು ಇಲ್ಲದೆ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿದ್ರೆ ನಾನು ಎಂತದನ್ನು ಕೇಳುದಂತ ಬೇಡವಾ? ಆಚಾರ ಮಾಡಬೇಡ. ಕೊಡ್ತೇವೆ ಅನ್ನುವಾಗ ಆಡಿದ ನಾವು ಏನೂ ಇಲ್ಲದೆ ಹೇಳಿದ್ದಲ್ಲ. ಎಂತದ್ದನ್ನಾದರೂ ಕೊಡುವಷ್ಟು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಉಂಟು. ನಮ್ಮ ತಲೆಯಲ್ಲಿ ಪೂರ್ತಿ ಬುದ್ಧಿಯೇ ಇರುವುದು. ಎಲ್ಲ ಉಂಟು ಅದರಲ್ಲಿ. ನಮ್ಮ ಮಂಡೆ ಅಂದ್ರೆ ಏನು ಅಂತ ಸಾಮಾನ್ಯ ಮಂಡೆ ಅದೇ ಆದೀತು. ನನಗೆ ನಿಮ್ಮ ತಲೆಯೇ ಆದೀತು. ನಿಮ್ಮಿಬ್ಬರ ತಲೆಗಳೆಲ್ಲ ಏನು ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿವೆ ಮನದಿರಬೇರು ತಲೆಗೆ ತಾನೆಂಬೊಳೆಯೋದಾದ ಮಾತ ಏನ ಮಾಡುವುದು. ಸಿಕ್ಕಿಬಿದ್ದವಲ್ಲ ತಮ್ಮ, ಜಾಣತನದಿಂದ ಬದುಕುವ ಉಪಾಯವನ್ನು ಮಾಡಬೇಕು. ಕೊಡಿ 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 ಕೊಡುವುದಕ್ಕೆ ಸಿದ್ಧರಾಗೇ ಇದ್ದೇವೆ. ಏನು ಆದ್ರೆ ಉಂಟಾ, ಏನು ನಮ್ಮ ಪ್ರಾಣಾಪಹಾರವನ್ನು ಮಾಡುವಲ್ಲಿ ನಮ್ಮ ದೇಹಕ್ಕೆ ಒಂದು ಹನಿ ನೀರು ಕೂಡ. ಕರ್ಣದ ಕಿಲ್ಬಿಷದಿಂದ ಕಾಣಿಸಿಕೊಂಡಂತಹ ಇವರು ಅಜ್ಞಾನಿಗಳಾಗಿದ್ದಾರೆ. ಇವರಿಗೆ ಸುಜ್ಞಾನವನ್ನು ಅನುಗ್ರಹಿಸಿ ವಿಶ್ವಾತ್ಮಕನಾಗಿ ಕಾಣಿಸಿಕೊಳ್ಳುತ್ತೇವೆ. ಶ್ರೀರಾಣವ ಶಯನ ನಾರಾಯಣ ನೀರಜನಯನ ಘೋರಾನುರಿತ ಸಂಹಾರಣ ತೀರೋದಾರಿರಮಾನ ನಾರಾಯಣ ಶ್ರೀರಾಣವ ಶಯನ ನಾರಾಯಣ ನೀರಜನಯನ ನಿಮ್ಮ ಯೋಗ್ಯತೆಯನ್ನು ತಿಳಿದು ನಾವು ಬೇಡದ ಮಾತನಾಡಿದ್ದೇವೆ. ಆದರೆ ನಾವು ಶಾಶ್ವತಗೆ ಉಳಿಸುವಂತೆ ನಮ್ಮನ್ನು ಅನುಗ್ರಹಿಸಿ ತಂದೆ. ಮಕ್ಕಳೇ, ಮೃದು ತರುವ ಒಂದಿರ್ಪಲೀನೆ ಮಧು ಮೃದು ತರುವ ಒಂದಿರ್ಪಲೀನೆ ಮಧು ಕಠಿಣ ಕಾಯಗೊಳಿಪ ಈತನೇ ಕೈಟಭನು ಮಧು ಏನು ತಿರಿಸಿ ಪೆಸರನು ಭಾವಿ ಕಮಲದಿ ಮೆರವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿಗೆ ಮಕ್ಕಳೇ, ನಿಮ್ಮ ಜೀವಿತಾವಧಿಯ ಕೊನೆಗಳಿಗೆ
ಅವಧಿಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ನಿಮ್ಮ ಹುಟ್ಟಿಗೆ ಕಾರಣೀಕರ್ತನು ನಾನೇ. ಪಿತೃಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಟಭ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಟಭನನ್ನು ಕೊಂದು ಕೈಟಮಾಂತಕ ಅನ್ನುವಂಥ ಹೆಸರಿನಿಂದ ಕಾಣಿಸಿಕೊಳ್ಳುವವನಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೆಯೋ ಮತ್ತೊಂದು ನಾಡಿ ಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೊ ಅನ್ನುವ ಹಾಗೆ ಯೋಚನೆ ಮಾಡಬೇಡಿ. ಜಂಖಾ ಪ್ರದೇಶವನ್ನು ವಿಸ್ತರಿಸಿದ್ದೇನೆ, ಏರಿಕೊಳ್ಳಿ ಸೇರಿದಂತಹ ಕಲಾಭಿಮಾನಿಗಳಿಗೆ ಬಂಧಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಕರ್ತರಿಗೆ ಮಂಡಳಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸಕಲ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ಶ್ರೀಯುತ ರಾಮಕೃಷ್ಣ ಹೊಳ್ಳ ಹಾಗೂ ಸಹೋದರರು ಮತ್ತು ಮಕ್ಕಳು ಅಣ್ಣೆಂಗಳ ಕಡೇಶ್ವಾಲೆ ಇವರ ಬಾಪ್ತು ಕಡೇಶ್ವಾಲೆಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ರಥಬೀದಿಯಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾನಕವನ್ನು ಆಡಿತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 1/2/2025 ಶನಿವಾರ ತೆಂಕೈಕಾರ ಪೆರ್ಮದೆಪೇಟೆಯ ಬಳಿ 50ನೇ ವರ್ಷದ ಸ್ವರ್ಣ ಸಂಭ್ರಮದ ಪ್ರಯುಕ್ತ ರಜತ ಕಿರೀಟ ಸಮರ್ಪಣೆಯೊಂದಿಗೆ 50ನೇ ವರ್ಷದ ಶ್ರೀ ದೇವಿ ಮಹಾತ್ಮೆಯನ್ನು ಕುಡುಬಿ ಸಮಾಜ ಬಾಂಧವರು ಮತ್ತು ಊರ 10 ಸಂಸ್ಥರು ತೆಂಕೈಕಾರ ಪೆರ್ಮದೆ ಇವರ ಬಾತು ಆಡಿತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 19/2/2025 ಬುಧವಾರ ಮೇಲಕ್ಕಾರು ಶಾನುಭೋಗರ ಬಾಕಿ ಮಾರುಗದ್ದೆಯಲ್ಲಿ 50ನೇ ವರ್ಷದ ಸೇವೆಯ ಬಯಲಾಟವಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮೇಳದವರಿಂದ ಶ್ರೀ ದೇವಿ ಮಹಾತ್ಮೆ ಅನ್ನುವಂಥ ಪುಣ್ಯಕಥಾನಕವನ್ನು 10 ಸಂಸ್ಥರು ಮೇಲಕ್ಕಾರು ಇವರ ಬಾಪ್ತು ಆಡಿತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಪ್ರಸಂಗವನ್ನು ಮುಂದುವರಿಸಿ ಭಾಗವತರ ಹಾಗೂ ಸಭ್ಯ ಸಭಿಕರ ಅಪ್ಪಣೆಯನ್ನು ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನಂಗೆ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ತಪವನ್ನು ಗೈವೆ ಎನ್ನುತ್ತಲೇ ಕನಕ ಗರ್ಭನ ತಪವನ್ನು ಗೈವೆ ಎನ್ನುತ್ತಲೇ ವನಕ್ಕಾಗಿ ನಡೆ ತಂದು ಮನವಿ ಯೋಚಿಸಿದರು. ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ನೀರಿಗಿಂತ ತಿಳಿಯಾದಂತಹ ಪುಣ್ಯವನ್ನು ಸಂಪಾದಿಸಿಕೊಂಡು ಮಂಜಿಗಿಂತ ಹಗುರವಾದಂತಹ ಜ್ಞಾನವನ್ನು ಸಂಪಾದಿಸಿಕೊಂಡು ಲೋಕದ ಕ್ಷೇಮವನ್ನು ನೋಡಿಕೊಳ್ಳುವವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಳತೆಯನ್ನು ಪಡೆದವರು ನನ್ನವಯಾರ್ಥ ದಿತಿಯದೇವಿ. ಅವರ ಮನವೆಂತಹ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವಳು ನಾನು. ಮಾಲಿನಿ ನಾಮಕಳು. ಶೋನಿತಾಪುರದಲ್ಲಿ ಕೊರತೆ ಮತ್ತು ಪದಕ್ಕೆ ಅರ್ಥವೇ ಇಲ್ಲ. ಆದರೆ ಒಂದು ಮಾತುಂಟಲ್ಲ, ಜೀವನ ಎನ್ನುವುದು ಅನಂತ ತಿರುವುಗಳ ಆದರವಂತೆ. ನಮ್ಮಲ್ಲೂ ಹಾಗೆ ಬೇಸಿಗೆಯ ಕಡು ಬಿಸಿಲಿಗೆ ಕರಟಿ ಕಮರಿ ಹೋದಂತಹ ಬಂಜರ ಭೂಮಿಗೆ ಮುಂಗಾರಿನ ಒಂದು ಸ್ಪರ್ಶ ಆದಾಗ ಇಷ್ಟು ಆನಂದವಾಗುವುದಿಲ್ಲ ಹೇಳಿ. ಆ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಚಿಗುರೊಡೆದು ಹಚ್ಚ ಹಸಿರಿನಿಂದ ಶಸ್ಯ ಶ್ಯಾಮಲಿಯಾಗಿ ಕಂಗೊಳಿಸುತ್ತಾಳಂತ. ಅಂತೆಯೇ ಸಂತೋಷದಿಂದಿರಬೇಕಾರ್ಥ ನನ್ನ ಹೂವೆ ಅಂತಃಪುರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಶ್ರುಧಾರೆಯನ್ನೇ ಸುರಿಸುತ್ತಾ ಇದ್ದೆ. ನೇರವಾಗಿ ತಾಯಿಯ ಬಳಿಗೆ ಹೋದೆ. ಏನಾಯಿತಮ್ಮ ಎಂಬುದಾಗಿ ವಿಚಾರವನ್ನೇ ಕೇಳಿದೆ.
ಕರುಳನ್ನೇ ಕತ್ತರಿಸುವಂತ ಆಳುವಂತಹ ಕಥೆಯೊಂದನ್ನೇ ಹೇಳಿಬಿಟ್ರಲ್ಲ. ನ್ಯಾಯದಲ್ಲಿ ದೊರಕಬೇಕಿದ್ದದ್ದೇ ಸ್ವರ್ಗದ ಅಧಿಕಾರ. ದೇವತೆಗಳು ಮಾಡಿದ್ದ ಮೋಸದಿಂದಲಾಗಿಯೂ ಪಡೆದಂತ ಅಷ್ಟು ಗಂಡು ಮಕ್ಕಳನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರಂತೆ. ಹಾಗಾದ್ರೆ ಏನು ಮಾಡಬೇಕು ಅಮ್ಮ ಎಂಬುದಾಗಿ ಕೇಳಿದಾಗ, ಅರಣ್ಯ ಗರ್ಭವನ್ನೇ ಸೇರು ಹಿರಣ್ಯ ಗರ್ಭನ ಕುರಿತಾಗಿ ತಪವನ್ನ ಆಚರಿಸಿ ಒಲಿದು ಬಂದ ವಿಧಾತರಲ್ಲಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನಾಡುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ತಾಯಿ ಆಜ್ಞೆ ಮಾಡಿದ್ದೆ, ಅಮ್ಮ ಹೇಳಿದ್ದು ಮಾತ್ರ ಅಮ್ಮನ ಮಾತನ್ನು ಆಜ್ಞಾರೂಪವಾಗಿ ಸ್ವೀಕರಿಸಿಕೊಂಡವಳು ನಾನು. ಹಾಗಾಗಿ ಜನನಿಯ ಆಜ್ಞೆಯಲ್ಲಿ ಮಾಲಿನಿ, ವರ ತನುಜಪೇಕ್ಷೆಯಲ್ಲಿ ಕಾಮಿನಿಯು ನೇರವಾಗಿ ತಾಯಿಯ ಮಾತನ್ನು ಶಿರಸಾವಹಿಸಿಕೊಂಡು ಬಂದು ಸೇರಿದ್ದು ದೊಡ್ಡಬಾರದಂತಹ ಕಾಡು. ಕಾಣುವಂತ ನದಿಯಲ್ಲಿ ಬಿಂದು ಶುಚಿರ್ಭೂತಳಾದೆ ತಪವನ್ನು ಆಚರಿಸುವುದೇ. ಮುಂಚಿತವಾಗಿ ನನ್ನ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕು. ಹೇಗೆ ಕಾಣುತ್ತಾ ಇದ್ದೇನೆ? ಚೆಲುವಿಕೆಯಾಗಿ ಅತಿ ಯೌವನವತಿಯಿಂದ ಕೂಡಿದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇದು 5 ಒಂದೆಡೆ ಸೇರಿದೆ ಎಂದಾದರೆ ಸೌಂದರ್ಯ ಎನಿಸಿಕೊಳ್ಳುತ್ತದೆ. ಅದು ಯೌವನವತಿಯಾದಂತಹ ಹೆಣ್ಣು ಮಕ್ಕಳಲ್ಲಿ. ಹಾಗಾದ್ರೆ ಈ ಮುಖೇನವಾಗಿ ತಪವನ್ನು ಆಚರಿಸಿ ತಪಸ್ಸು ಪೂರ್ಣವಾಗುವುದಕ್ಕುಂಟೆ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಇಲ್ಲಿದ್ದಾರೆ ಇಳೆಯ ಕಾಮುಕರು, ಖಂಡಿತವಾಗಿ ಇದನ್ನು ಮೋಹಿಸುವುದಕ್ಕೆ ಮುಂದಾಗ್ತಾರೆ. ಆ ಒಂದು ಪಕ್ಷವಾದ್ರೆ ಇನ್ನೊಂದು ಪಕ್ಷ ಉಂಟು, ದೇವತೆಗಳು. ಹೂವಿನಂತಹ ಮನಸ್ಸುಳ್ಳವಳಲ್ಲ. ಯಾರು ಹೇಳಿದ್ದು? ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವನು. ಹಾಗಾದ್ರೆ ಹೇಗೆ ತಪವನ್ನು ಆಚರಿಸುವುದು? ಯೋಚಿಸಿದಾಗ ಚಿತ್ತಬಿತ್ತಿಯಲ್ಲಿ ಹೊಳೆಯಿತಂದು ಉಪಾಯ. ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನ ಅಂತ ತಪವನ್ನ ಆಚರಿಸಬೇಕು. ಯಾವ ರೂಪ ಎಂಬುದಾಗಿ ಯೋಚಿಸಿದಾಗ ಪಕ್ಕನೆ ಕಣ್ಣಿಗೆ ಬಿತ್ತು ಮಹಿಷಿಗಳ ಹೆಣ್ಣು ತಿನ್ನದು ಮಲಗ, ಅದೇ ಗುಂಪಲ್ಲೇ ಹೋಗುತ್ತದೆ. ಮತ್ತೇಕೆ ಸಾವಕಾಶ? ಮಹಿಷಿಯ ರೂಪವನ್ನ ಅಂತೂ ತಪವನ್ನ ಆಚರಿಸುತ್ತೀರಿ. ಅಸಾಧ್ಯವಾದುದನ್ನೇ ಪಡೆಯುವುದಕ್ಕೆ ಮಾಧ್ಯಮವೇ ತಪಸ್ಸು. ಲೋಕ ಕಲ್ಯಾಣವನ್ನೇ ಬಯಸಿ ತಪಸ್ಸನ್ನು ಆಚರಿಸುತ್ತಿದ್ದವನು ನಾನು. ಈಗ ತಪಸ್ಸಿನಿಂದ ಎದ್ದು ಬಂದಿದ್ದೇನೆ. ಕಾರಣವನ್ನು ತಿಳಿದೇ ಬಂದವ ನಾನಿದ್ದೇನೆ. ಕೇವಲ ಹೆಣ್ಣೊಬ್ಬಳು ವಿರಚಿಸುತ್ತಿರುವ ತಪಸ್ಸು ಎನ್ನುವ ಕಾರಣಕ್ಕಾಗಿ ನನ್ನ ತಪಸ್ಸು ಭಂಗಗೊಂಡದ್ದಲ್ಲ, ಬದಲಾಗಿ ಅವಳು ಉಪಕ್ರಮಿಸುವ ಬಗೆ, ಅವಳಲ್ಲಿರುವಂತಹ ವಾದ್ಯ ನನ್ನ ತಪಸ್ಸನ್ನು ಭಂಗಗೊಳಿಸಿದೆ. ಅಷ್ಟಕ್ಕಾದರೂ ಅವಳು ಸಾಮಾನ್ಯದವಳೆ. ಬ್ರಹ್ಮ ಮಾನಸ ಪುತ್ರರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮನ ಮಗಳು. ಸಾಮಾನ್ಯ ಬಡ ಋಷಿಯವನು ಇದು ಅಪಮಾನ. ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮನ ಮಗಳು. ಅಂತವರ ಮಗಳಾಗಿ ಇಂತಹ ಹೀನ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದಳಾದ್ರೆ ಇವಳ ಕ್ಷಮೆಗೆ ಯೋಗ್ಯನಲ್ಲ. ದೇವತೆಗಳ ಹಿತವನ್ನು ಬಯಸಬೇಕಾದವಳು ದಾನವರ ಹಿತವನ್ನು ಬಯಸದಿದ್ದಳಂತಾದ್ರೆ ಇವಳನ್ನು ಹೀಗೆ ಬಿಡುವುದಲ್ಲ. ಇವಳ ಉದರದಲ್ಲಿ ಕೋಣನೆ ಹುಟ್ಟಲಿ. ಮುನಿ ಸುಪಾರ್ಶ್ವಗ ಕೊಟ್ಟಂತಹ ಶಾಪವನ್ನು ಕೊಟ್ಟಿದ್ದೇನೆ. ನಾಳೆ ಯಾವನ ತಲೆಗೆಟ್ಟವನು ಬಂದು ಹೇಳಬಹುದು. ಶುಭಾಶೋಕ ಅಹಂಕಾರದಿಂದ ಮಾತ್ಸರ್ಯದಿಂದ ಒಬ್ಬ ಹೆಣ್ಣಿಗೆ ಶಾಪವನ್ನು ಕೊಟ್ಟಿದ್ದಾರೆ.
ಇವಳು ಮಾಡಿದ್ದು ಅಕ್ಷಮ್ಯ ಅಪರಾಧ. ಅದಕ್ಕಾಗಿ ಶಾಪವನ್ನು ಕೊಟ್ಟವನು ನಾನಿದ್ದೇನೆ. ನಾನು ಕೊಟ್ಟಂತಹ ಶಾಪವನ್ನು 3 ಮೂರ್ತಿಗಳಿಂದಲೂ ಪರಿಹರಿಸಲು ಆಗದೆ ಹೋಗಲಿ. ಇನ್ನಿಲ್ಲಿರುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನೆ. ಏನಿದು ಘನದರ ತಪವು ಮಾನಿನಿ ಮಣಿಯ ನಿಬಳಲಿದೆ ದಿಟವು ಸಾನುರಾಗದಿ ಬೇಳು ಮನದಿರವನ್ನು ಪಾನಿವೆನೆಂದಲೈ ತಂದ ಕಮಲಜನು ಏನಿದು ಮಗಳೇ, ಏನಿದು ಏನಿದು ಗರತರವಾದ ತಪಸ್ಸನ್ನಾಚರಿಸಿ ಬಳಲಿದೆಯಾ? ಭಕ್ತಿಗೊಲಿದು ಸತ್ಯಲೋಕದ ಇಳಿದು ಬಂದಿದ್ದೇನೆ. ಏನಮ್ಮ ನಿನ್ನ ಭಯಕ್ಕೆ? ಒಲಿದು ಬಂದೆಯಾ ತಂದೆ? ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲಿ ಮನದಿರವ ಹರುಷದಿಂದಲಿ ಮನದಿರವ ಏನಮ್ಮ ದುರಧೀರನಾಗಿ ತರಣನ ಬಯಸಿ ದುರಧೀರನಾಗಿ ತರಣನ ಬಯಸಿ ನಾ ವಿರಚಿಸಿದೆನು ಘೋರ ತಪವ ದೇವಾ ಕರುಣ ಸಾಗರ ದೇವನೇ, ಮಗಳೇ, ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿದ್ದೀರ. ಹೌದಮ್ಮ. ಮೊದಲಾಗಿ ಪವಿತ್ರವಾದಂತಹ ಪದಯುಗ್ಮಗಳಿಗೆ ಮಾಲಿನಿಯ ಪ್ರಣಾಮಗಳು. ಶುಭವಸ್ತು. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದೋಪಾದಿಯಲ್ಲಿ ಏಕಮುಖವಾಗಿ ಹರಿಯಬಿಟ್ಟಾಗ ಸತ್ಯಲೋಕದಿಂದಲೇ ದರಗಿಳಿದೆಯಾ ತಂದೆ? ಸತ್ಯ. ಕರುಣೆಯ ತೀರು ನೀವು, ಮಮತೆಯ ಸೂರು, ಕಮಲದಲ್ಲಿ ಶೋಭಿಸುವಂತಹ ಕಮಲ ಸನ್ನಿಪ ನೀನು. ನೀ ಇಷ್ಟು ಕೋಮಲವಿರಬೇಡ ಹೇಳು. ನನಗಾಗಿ ಎಲ್ಲ ತಂದೆ, ಹೆತ್ತವಿಗಾಗಿ, ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರಕುಲದ ಏಳಿಗೆಗಾಗಿ, ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವನನ್ನು ಪಡೆಯಬೇಕು, ತ್ರಿಭುವನದಲ್ಲಿ ವಿಭವಾಗಿ ಮೆರೆಯಬೇಕು. ಅಂತಹ ವರವನ್ನ ದಯ ಪಾಲಿಸು. ತಥಾಸ್ತು. ಧನ್ಯೋಸ್ಮಿ. ಆದರೆ ಹುಟ್ಟುವ ಮಗ ಆಗುತ್ತಾನೆ ಮಹೇಶ. ತಂದೆ ತಂದೆ ಎಂತಹ ಮಾತನ್ನೇ ಆಡಿಬಿಟ್ಟಿ. ವರವನ್ನು ನೀಡು ಎಂಬುದಾಗಿ ಕೇಳಿದರೆ ನನ್ನ ಬದುಕಿನಲ್ಲಿ ಶಾಪವನ್ನೇ ಕರುಣಿಸಿದೆ. ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿ ಹುಟ್ಟುತ್ತಾನೆ. ಅವನನ್ನು ಹೇಗೆ ಎತ್ತಿಕೊಳ್ಳಲಿ? ಹೇಗೆ ನನ್ನ ಎದೆಯಾಲನ್ನು ಮುಳಿಸಲಿ? ನನ್ನ ತಾಯಿಗೆ ಏನೆಂಬುದಾಗಿ ಹೇಳಲಿ? ಮರುಗದಿರು ಮಾಲಿನಿಯೇ ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವು ತಪ್ಪದರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆಯೇ ಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಮಾಲಿನಿ, ನಿನ್ನ ಉದರದಲ್ಲಿ ಮಹಿಷ ಹುಟ್ಟುತ್ತಾನೆಂದಾಗ ದುಃಖಿಸುತ್ತಿರುವ ತಾಯಿ ಮತ್ತೇನು ಮಾಡ್ಲಿ? ಬೇಸರ ನಮಗೂ ಆಗ್ತದಮ್ಮ. ಇದಕ್ಕೆ ಮೂಲ ಕಾರಣ ನೀನೇ ಆಗಿರುವೆಯಲ್ಲ. ನಾನು ನಿಜ ರೂಪವನ್ನು ಮರೆಗೊಳಿಸಿದೆ. ಮಹಿಷಿ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ. ಸುಪಾರ್ಶ್ವಕ ಅಹಂಕಾರದಿಂದ ನಿನ್ನ ಉದರದಲ್ಲಿ ಮಹಿಷನ ಹುಟ್ಟಲಿದ್ದ ಶಾಪ ಕೊಟ್ಟಿದ್ದಾನಮ್ಮ. ಹೆಣ್ಣಾದವಳ ನಾನು ಮಾನವನ್ನು ಪ್ರಾಣವನ್ನು ಉಳಿಸಬೇಕೆಂಬಂತಹ ಉದ್ದೇಶದಿಂದಲಾಗಿ ನಿಜ ರೂಪವನ್ನು ಮರೆಗೊಳಿಸಿದೆ. ಮಹಿಷಿಯ ರೂಪವನ್ನು ಅಂತೂ ತಪವನ್ನಾಚರಿಸಿದೆ. ತಿಳಿದು ಮಾಡಿದ್ರೆ ಅಪರಾಧವಂತೆ, ತಿಳಿಯದೆ ಮಾಡಿದ್ರೆ ಪ್ರಮಾದವೆನಿಸಿಕೊಳ್ಳುತ್ತದೆ. ನನ್ನಿಂದ ಆದದ್ದು ಅದೇ. ಆದರೆ ನಾವು ಒಲಿಸಿಕೊಂಡದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಂತಹ ಬ್ರಹ್ಮದೇವನನ್ನು. ನಿಮ್ಮಿಂದ ವಿಮರ್ಶನೆ ಸಿಗುವುದಕ್ಕೆ ಸಾಧ್ಯವಿಲ್ಲವೇ ತಂದೆ? 3 ಮೂರ್ತಿಗಳ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡುವುದರ ಮೂಲಕ ಶಾಪ ಪರಿಮಾರ್ಜನೆ 3 ಮೂರ್ತಿಗಳನ್ನು ದೊರಕದೆ ಹೋಗಲಿ ಎಂಬ ಬಿರುನುಡೆ ನಾಡಿದ್ದಾನೆ. ಮುನಿವರ ನೊರೆದ ವಚನವು ತಪ್ಪಲರಿಯದು, ಅದರಂತೆ ಹುಟ್ಟುತ್ತಾನೆ ಮಹಿಷ ಸಮದ. ಹಾಗಾದ್ರೆ ಮಾಡಿದ ತಪಸ್ಸೆಲ್ಲವೂ ವ್ಯರ್ಥವಾಗಿ ಹೋಯಿತು. ವ್ಯರ್ಥ ಆಯ್ತುಂತಾದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಬರುವುದಕ್ಕುಂಟ. ಅನುಗ್ರಹಿಸಕ್ಕೆಂದೇ ಬಂದಿದ್ದೇನೆ. ಹುಟ್ಟುವಂತಹ
ಮಗ ಕೋಣನಾದರೂ ಜಾಣನಾಗ್ತಾನೆ, ತ್ರಿಜಗದಲ್ಲಿ ಅವನ ಕೀರ್ತಿಯನ್ನು ಮೆರೆಸ್ತಾನೆ. ಮಗನಿಗೆ ಯೋಗ್ಯ ಸಂಸ್ಕಾರ ಕೊಡು, ಶುಭವಾಗಲಿ. ಕನಕ ಗರ್ಭನ ನೇಮವನಗೊಂಡು ಮಾಲಿನಿ ಘನಹರುಷವತಾಡಿ ನೆನೆದು ಮನದಲ್ಲಿ ಚಿತ್ತದಲ್ಲಿ ಕಳವಳಿಸುತ್ತಿರಲಂದು ದ್ವಿತೀಯೋ. ಅಯ್ಯೋ ನನ್ನ ಪ್ರಾರಬ್ಧವೇ, ಹೇಳಿಕೊಳ್ಳುವುದಕ್ಕೆ ಕಶ್ಯಪರ ಹಿರಿಯರು ಸೇರಿದ್ದೇವಿ. ನಾನು ಶೋಣಿತಾಪುರದ ಒಡತಿ, ಯಾವ ನೆಮ್ಮದಿ ಉಂಟು ಹೇಳಿ? ಕಣ್ಣೀರನ್ನೇ ಕುಡಿದು ಬದುಕುವಂಥ ತಿಥಿ ನನ್ನ ಪಾಲಿಗಾಗಿ ಹೋಗಿದೆ. ಪುತ್ರ ಶೋಕದಿಂದ ಈ ಹೊತ್ತಲ್ಲಿ ನರಳುತ್ತಾ ಇದ್ದೇನೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ನನ್ನ ತಂಗಿಯ ಮಕ್ಕಳ ಅಂತ ದೇವತೆಗಳು. ಹೇಗಾದರೂ ಮಾಡಿ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಮಗಳಾದ ಮಾಲಿನ್ಯನ್ನು ತಪಸ್ಸಿಗಾಗಿ ಕಳುಹಿಸಿಕೊಟ್ಟೆ. ಹೋದಂತ ನನ್ನ ಮಗಳು ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ವರವನ್ನು ಪಡೆದು ಬಂದಿದ್ದಾಳೆ. ಬಂದಂತ ಮಗಳಿಗೆ ಯೋಗ್ಯವಲ್ಲ ಅಂತ ವಿದ್ಯುನ್ಮಾಲೆಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿಸಿದೆ. ಅವರೀರ್ವರ ದಾಂಪತ್ಯ ಪ್ರತೀಕವಾಗಿ ಕುಮಾರನೋರ್ವ ಜನಿಸಿದ್ದಾನೆ. ಮಹಿಷೇನದಾಗಿ ನಾಮಕರಣವನ್ನು ಮಾಡಿದ್ದೇವೆ. ಆದರೆ ಅದನ್ನೆಲ್ಲ ನೋಡಿ ನಾನು ಆಲೋಚನೆ ಮಾಡುವುದು, ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿತಲ್ಲ, ಯಾರಿದ್ದಾರೆ ನಮ್ಮಿರುವರ ದಾಂಪತ್ಯದ ಪ್ರತೀಕವಾಗಿ ಹುಟ್ಟಿಕೊಂಡವ ಮಗ, ಹೆಸರಿಟ್ಟದ್ದು ನೀವೇ ಮಹೇಶ. ಅವನ ಆಟಪಾಠಗಳನ್ನು ನೋಡಿ ಸಂತೋಷ ಪಡಬೇಕಾದ ನೀವು ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀವಿ. ಏನಾಯ್ತತ್ತೆ? ಯಾರಿಂದ ಸಮಸ್ಯೆ ಹೇಳಬೇಕು. ನೀನೇನ ಓಡೋಡಿಕೊಂಡು ಬಂದು ಅತ್ತೆ ಎನ್ನುವಂತ ಗೌರವದಿಂದ ಏನಾಯ್ತಮ್ಮ ಅಂತ ಕೇಳುತ್ತಾ. ಆದ್ರೆ ನಾನು ಯಾವ ನಾಲಿಗೆಯಲ್ಲಿ ಉತ್ತರಿಸಲಿ ಮಗನೇ? ಏನಮ್ಮ? ನಿನ್ನಂತೆ ಬಲಿಷ್ಠ ಅಂತ ಅದೆಷ್ಟೋ ಗಂಡು ಮಕ್ಕಳನ್ನು ಎತ್ತೋಳು ನಾನು. ಸರಿ, ಆದ್ರೆ ಅವರನ್ನೆಲ್ಲ ಉಳಿಸಿಕೊಳ್ಳುವಂತ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಹೋಯಿತು. ಹುಟ್ಟಿದಂತ ಗಂಡು ಮಕ್ಕಳನ್ನು ಆ ಸ್ವರ್ಗಲೋಕದ ಆಸೆಯಿಂದ ಕಳುಹಿಸಿಕೊಟ್ಟೆ ಮಗನೇ. ಕಳುಹಿಸಿಕೊಟ್ರೆ ಹೋದಂತ ನನ್ನ ಮಕ್ಕಳನ್ನು ಆ ದೇವತೆಗಳು ಕೊಂದು
ಮರಳನ್ನು ಕಳುಹಿಸಿಕೊಟ್ರೆ ಮರಳಿ ಯಾರು ಬರಲಿಲ್ವೇ? ಇಲ್ಲ ಮಗನೇ, ಎಲ್ಲರೂ ದೇವತೆಗಳ ಕಪಟದಿಂದ ಹತರಾದರೆ ನಿಜ. ಚಿಂತೆಯನ್ನು ಮಾಡಬೇಡಿ. ವೀರ ಧೀರ ನಿಮ್ಮಳ್ಳಿಯ ವಿದ್ಯುನ್ಮಾಲಿದ್ದಾನೆ, ಆಗುತ್ತಾನೆ. ಇಂದ್ರಾದಿ ಮನಸ್ಸರನ್ನು ದೆಸೆಗಡಿಸಿ ಸ್ವರ್ಗದ ಪೀಠವನ್ನು ನನ್ನದಾಗಿಸಿಕೊಳ್ತಾಳೆ. ಕೊಡಿ ಆಶೀರ್ವಾದ. ಒಂದು ಮಾತು ಹೇಳ್ತೇನೆ, ಏನಮ್ಮ? ನನ್ನ ಭರವಸೆಯ ಬೆಳಕು ನೀನು, ನನ್ನ ಮಗಳಾದ ಮಾಲಿಯ ಹಣೆಯ ಸಿಂಧೂರ ನೀನು. ಏನು ಕಡಿಮೆ ಆಗ್ಲಿಕ್ಕೆ ಜಾಗೃತಿಯಿಂದ ಯುದ್ಧವನ್ನು ಮಾಡಿ ಸರಿ. ಕೇಳಲನ್ನೇ ಒಲಿಸಿಕೊಂಡು ಬಾ. ಹಾಗೆ ಆಗಲಿ. ಇಂದ್ರಾದಿ ಸುಮನಸರನ್ನು ದೆಸೆಗಡಿಸಿದ್ದೇನೆ. ಓಡಿ ಹೋಗಿದ್ದಾನೆ ಸ್ವರೂಪ. ಇನ್ನು ಯಾಕೆ ತಡ? ಪೀಠ ಬರಿದಾಗಿದೆ. ಯಾರಿಗಳು ಬೀಸುತ್ತಾ ಬಂದೆ ಅಲ್ಲ, ಈಟವನ್ನು ಏರಿದ ಕಾಲಕ್ಕೆ ಎಲ್ಲ ಎದೆಗೆ ಬಂದು ಮತ್ತೆ ಯಾರು ನೀನು? ಎಲ್ಲಿಂದ ಬಂದೆ? ನನಗೂ ನಿನಗೂ ಹಾಗೆ ತರ ಏನು? ಅಧಿಕಾರ ಪಡಿಬೇಕು, ಇನ್ನು ಅಧಿಕಾರ ನಮ್ಮದೇ ಅನ್ನುವಂತ ನಿರ್ಣಯವನ್ನು ಕೈಗೊಂಡು ಏನು ಈ ಹೊತ್ತು ದೇವತೆಗಳ ಪಕ್ಷವನ್ನು ವಹಿಸಿ ಯಾರು ಬರುವುದಿಲ್ಲ ಅನ್ನುವ ಹಾಗೆ ಬೀಗಬೇಡ. ಯಕ್ಷರಾಜ
ವಿದ್ಯಾರ್ಥಿ ಮಾರೆ ಇಲ್ಲಿ ನಾನು ಸ್ವರ್ಗಲೋಕಕ್ಕೆ ಹೋಗಿ ಬಂದದ್ದು. ಎಂತದ ವಿಚಾರ? ತಿರುಗಾಟದಲ್ಲಿ ಏನಾದ್ರು ಪ್ರಯೋಜನ ಆಗಬೇಕು ಅಂತೇಳಿ ಅಲ್ಲಿ ತನ್ನ ಸ್ವಲ್ಪ ಕಲಿತುಕೊಂಡು ಬಂದದ್ದು. ಹಾಗಂತೇಳಿ ನಮ್ಮವರನ್ನೆಲ್ಲ ಕೂಡಿಕೊಂಡು ನೇರವಾಗಿ ಸ್ವರ್ಗಕ್ಕೆ ಹೋದದ್ದು. ಸ್ವರ್ಗಕ್ಕೆ ಹೋದ ಕೂಡಲೇ ಈ ಕಡೆಯಿಂದ ಜನ ಈ ಕಡೆ ನೋಡುವಾಗ ಎದುರಲ್ಲಿ ಯಾರು ತುಕುಡಿ ಅವರದ್ದು ಸೇನಾ ತುಕುಡಿ. ಈ ಕಡೆಯಿಂದ ನಮ್ಮವರೆಲ್ಲ, ಆ ಕಡೆಯಿಂದ ತುಕುಡಿ, ಈ ಕಡೆಯಿಂದ ಗೋಡಾಣ ಗಡಾಣ ತುಕುಡಿ ಗಡಾಣದಲ್ಲಿ ಸಿಕ್ಕಿ ಪುಡಿ ಪುಡಿ. ಹೌದಾ? ಹೌದು. ಅದಾದ್ಮೇಲೆ ಅವರಲ್ಲಿ ಮುಖ್ಯವಾದವರೆಲ್ಲ ಬಂದು ಯಾರೆಲ್ಲ ಅಗ್ನಿ, ವರುಣ್, ವಾಯು, ಕುಂಬ್ರ, ನೀರ್ವತಿ, ಯಮ. ಈಚಿಂದ ಆಚೆ ಅಗ್ನಿ, ವಾಯು, ಕುಬೇರ, ನಿರುತಿ, ಯಮ, ವರುಣ ಇವರಿಗೆಲ್ಲ ಮೊದಲೇ ಗೊತ್ತುಂಟು. ನಾನು ಸುಮ್ಮನೆ ಬಂದದ್ದು ಅಂತ ಹಾಗಂತೇಳಿ ಬಂದವರೆಲ್ಲ ಸುತ್ತ ನಿಂತುಕೊಂಡಿದ್ದಾರೆ. ಎಲ್ಲರೂ ಸುತ್ತ ಮಧ್ಯದಲ್ಲಿ ನಮ್ಮ ಯಜಮಾನರು, ಅವರ ಎಲ್ಲರ ಕೈಯಲ್ಲಿ ಬಿಲ್ಲು. ಇವರೆಂತ ಮಾಡುದು? ಅವರ ಕೈಯಲ್ಲಿ ಬಿಲ್ಲುಂಟಲ್ಲ, ಅದನ್ನು ಇವರಿಗೆ ತಾಗಿಸ್ಲಿಕ್ಕೆ ನೋಡು. ಬಿಲ್ಲಿನಿಂದ ತಾಗಿಸು. ಇವರ ಬಿಲ್ಲಿನಿಂದ ಯಾರ್ಯಾರಿಗೆ ತಾಗಿಸಿ ಬಿಲ್ಲಿನಿಂದ ಇವರಷ್ಟಕ್ಕೆ ಬಿಡ್ತಾರೆ. ಎದ್ದು ನಿಂತ್ಕೊಂಡ್ರು ಬಿಟ್ಟ ಕೂಡಲೇ ಬಂದಂತಹ ದೇವತೆಗಳೆಲ್ಲ ಓಡಿ ಹೋಗಿ ಎಲ್ಲರೂ ಓಡಿ ಹೋದ್ರೆ ಇನ್ನು ಯಾರಿಲ್ಲ ಅಂತ ಭಾವಿಸುವಾಗ ಒಬ್ಬ ಬಂದ. ಯಾರು ಬಂದದ್ದು? ಒಬ್ಬ ಯಾರು ಅಂತ ಯೋಚನೆ ಮಾಡುವಾಗ ಯಾರು ಯಾರು ಸುರಾತ್ಕಾಲಿಂದ 56ರಲ್ಲಿ ನೇತಾಡಿಕೊಂಡು ಕೈಯಲ್ಲಿ ಗುಜಿರಿ ಇಟ್ಕೊಂಡು ಒಬ್ಬ ಬಂದ. ನಿನ್ನ ಸಂತಾನದವ ಬಂದದ್ದು? ಅವರಲ್ಲಿ ಮುಖ್ಯವಾದವ ಸುರಲೋಕದಿಂದ ಐರಾವತವನ್ನಡಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು ಸುರಪ್ಪ. ಓ ಸುರಪ್ಪ. ಆ ಕಡೆಯಿಂದ ದೇವೇಂದ್ರ, ಈ ಕಡೆಯಿಂದ ನಮ್ಮ ಯಜಮಾನರು. ಇಬ್ಬರಿಗೂ ಜೋರ್ ಇದ್ದ. ಜಟಾಪಟಿ, ಭಯಂಕರ, ಬೀಭತ್ಸ, ಸಾಂಕ್ರಾಮಿಕ ಜೋರ್ ಯುದ್ಧ. ಯುದ್ಧ ಆಗಿ ಯುದ್ಧದ ಕೊನೆಗೆ ಎಂತದೋ ಯುದ್ಧದ ಕೊನೆಗೆ ಎಂತದಾಯ್ತು? ದೇವೇಂದ್ರ ಸೋತು ಓಡಿದ್ದಮ್ಮ. ದೇವೇಂದ್ರ ಓಡಿದ್ದಲ್ಲಮ್ಮ. ಹುಚ್ಚು ಬಾಯಂದೆ ದೇವೇಂದ್ರ ಓಡಿದ್ದ. ಹೋದದ್ದು ಯಾಕೆ ನೀವು? ಯುದ್ಧಕ್ಕೆ, ಸ್ವರ್ಗವನ್ನು ವಶಪಡಿಸುವುದಕ್ಕೆ. ದೇವೇಂದ್ರ ಓಡಿ ಹೋದ, ಸ್ವರ್ಗಲೋಕ ನಮ್ಮ ಪಾಲಿಗಾಯಿತು. ಮತ್ತೆ ನೀನ್ ಯಾಕೆ ಆಡುವುದು? ಮತ್ತೆ ಯಾರು ಸತ್ರ ಅಂತ ಆಡುವುದು? ಸಂತೋಷದ ವಿಚಾರ ಇದು, ನಗನಗುತ್ತಾ ಹೇಳು. ಅಳುತ್ತಾ ಹೇಳುದಲ್ಲ, ನಗನಗುತ್ತ. ಆಮೇಲೆ ವಿಚಾರ ಕೇಳ್ಬೇಕು. ದೇವತೆಗಳೆಲ್ಲ ಓಡಿ ಹೋದ್ರು, ಎಲ್ಲರೂ ಓಡಿ ಹೋದ್ರು. ಎಲ್ಲ ಓಡಿದ ಮೇಲೆ ನಿಮ್ಮ ಗಂಡ ನೇರ ಬಂದು ಮಸಣದ ಬಳಿಗೆ ಮಾಡಿಸಿರೋ ಪಾಪಿ ಮಗನೇ. ಸಿಂಹಾಸನದಲ್ಲಿ ಕೂತದ್ದೇ ತಾಡ. ಅಲ್ಲಿಗೆ ಕೂತ್ಕೊಂಡು ಚಪ್ಪಾಳೆ ಬಡಿದ ಕೂಡಲೇ 6 ಮಂದಿ ಹೆಣ್ಣು ಆಪುಸೀರ ನಾಯಿ ಮರಿಗಳು ಬಂದು ಸುತ್ತುವರಿದವರೆಲ್ಲ ಸೇರಿಸಿ ಬಡಿದರು. ಯಾರು ಬಂದದ್ದು? 6 ಮಂದಿ ಹೆಣ್ಣು ಮಕ್ಕಳು, ಅಪ್ಸರಾಂಗನಿರು, ನಾರೀಮಣಿಯರು. ಯಾರು ಬಂದದ್ದು? ರಂಬೆ, ಊದ್ಬತ್ತಿ, ಮೀನಕ್ಕ, ಮಂಜಾಲ್ ದೋಸೆ. ರಂಬೆ, ಊರ್ವಶಿ, ಮೇನಕ, ಮಂಜು ಘೋಷಿ. ನಾನದು ಮಂಜಾಲ್ ದೋಸೆ ಅಂತ ಅನ್ಕೊಂಡೆ. ಮಂಜು ಘೋಷಿ ಅವರೆಲ್ಲರೂ ಬಂದ್ರು. ಅವರು ಬಂದ್ಮೇಲೆ ಕಡೆಗೆ ಒಬ್ಳು ಬಂದು, ಅವಳ ಪ್ರವೇಶವೇ ವಿಶೇಷ. ಬಂದದ್ದು ಹೇಗೆ? ತಟ್ಟೆಯ ಮೇಲೆ ಪುಂಜಿಗಸ್ತಳೆ. ಅವಳು ಬಂದು ಅವರದ್ದು ನಿತ್ರಾಣ ಶುರುವಾಯಿತು. ನರ್ತನ ಶುರುವಾಯಿತು. ಒಂದು ನಾಟ್ಯವೇ ನೋಡ್ಲಿಕ್ಕೆ ವಿಶೇಷ. ನಾಟ್ಯ ಬಿಡಿ, ಅಲ್ಲಿದ್ದು ಬಾಯಿತಾಳವೇ ವಿಶೇಷ. ಬಾಯಿತಾಳ ಕೇಳ್ಬೇಕಮ್ಮ. ಮೊದಲಿಗೆ ನಾದನ ನಿನ್ನ ತೈ, ನಾದನ ನಿನ್ನ ತೈ, ನಾದನ ನಿನ್ನ ತೈ. ನಂತರ ಅದಾದ್ಮೇಲೆ ದಿನತ್ತ ದಿನಕ್ಕೆ ನೋಡಿ, ಅವರಿಗೆ ಸರಿ ಗೊತ್ತು. ಅದು ಇಲ್ಲದಿದ್ರು ದಿನಕ್ಕೆ ಮತ್ತೆ ಕಡೆಗೆ ಹೋಗುವಾಗ ಮುಕ್ತಾಯ ಹೇಗೆ? ಬೋಂಡ ಪೋಂಬೆ ಎಲ್ಲ ಚಿಕ್ಕುವತ್ತಾಯಿ ಅವರ ತಿರುಗಾಟದಲ್ಲಿ ಅವ್ರು ಬಾರಿಸಲಿಲ್ಲ. ಯಾಕೆ? ಮುಕ್ತಾಯ ಗೊತ್ತಾಗ್ಲಿಲ್ಲ. ಬಗೆಯ ನಾಟ್ಯ ಆಯ್ತು. ಎಲ್ಲರೂ ಹೋದ್ರು. ಎಲ್ಲರೂ ಹೋಗಿ ಆದ್ಮೇಲೆ ನಿಶಬ್ದ. ಇದು ನಿಶಬ್ದವ? ನಿಶಬ್ದ. ಅಷ್ಟೊತ್ತಿಗೆ ಒಂದು ಶಬ್ದ. ಏನದು? ಮೇಲಿಂದ ಪುಷ್ಪಕ ವಿಮಾನವಂತ? ಪುಷ್ಪಕಣ ವಿಮಾನ ಅಲ್ಲ,
ಪುಷ್ಪಕಾವಿ ನಾನು. ಮೇಲಿಂದ ಹಾರಾಡಿಕೊಂಡು ಬಂದದ್ದು ಯಾರು? ಯಾರಂತ ನೋಡುವಾಗ ಜನ ಯಾರು? ಯಾರು? ಬೇರೆ ಯಾರು ಅಲ್ಲ. ಯಾರು? 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 ಕಪಳಿಗೆ ಬಾರಿಸಿರಪ್ಪ. ನಾನೇ. ಜನ ಯಾರು? ಬೇರೆ ಯಾರು ಅಲ್ಲ. ಯಾರು? ಯಕ್ಷೆ. ಅವ ಬಂದೇ ಹಾಳು ಮಾಡಿದ. ಯಕ್ಷೆ. ಯಾರು? ಯಕ್ಷರಾಜ. ಯಕ್ಷರಾಜ. ಸಿಂಗಾಕ್ಷ. ಪಿಂಗಳಾಕ್ಷ. ಇವರಿಗೆ ಇದು ಕೂಡ ಗೊತ್ತುಂಟು ಮಾರ್ರೆ. ನಾನು ಸುಮ್ಮನೆ ನನಗೆಲ್ಲ ಗೊತ್ತುಂಟು. ಬಂದವನೇ ಒಂದು ಸಣ್ಣ ದಿತ್ತ ತಗೊಂಡು ಹೇಗೆ? ರೆಕ್ಕೆಯನ್ನು ಬಿಡಿಸಿ ರಗ 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 ಕಟಾಂಗಿನಲ್ಲಿ ಬಂದು ನಿಂತ. ಎಂತದು? ಅವನ ಪ್ರವೇಶ ಆಗಿ ಬಂದವನ ನೇರ ನಿಮ್ಮ ಯಜಮಾನರ ಹತ್ರ ಬಂದು ಎದುರು ನಿಂತ್ಕೊಂಡು ಏನು ಕೂತದ್ದೇನು ಆಚಂತ ನೋಡುದು ಈಚ ನೋಡು. ನಾನು ಆಗಲಿಂದ ಮಾತಾಡುದು ಕೇಳಿಸುದಿಲ್ಲ ಅಂತೇಳಿ ಇಷ್ಟು ಕಷ್ಟ ಬರ್ತಾ ಇದ್ದೇನೆ. ನೀನು ಮೇಲೆ ಕೂತ್ಕೊಂಡು ಕಾಲಾಡಿಸುದು ಹೌದನ? ಆಚೆ ಇಲ್ಲಿ ನೋಡ ನನ್ನಿಂತ ಮುಖದಲ್ಲಿ ಅಂತ ಮುಂಗ ಕುಡಿತಾ ಉಂಟು ಹೌದನ? ಇಳಿಯ ನಾನವನಲ್ಲ ಬಂದ ಯಕ್ಷ ನಿಮ್ಮ ಯಜಮಾನ್ರಲ್ಲಿ ಅಷ್ಟಕ್ಕೆ ನಿಮ್ಮ ಯಜಮಾನ್ರು ಹೇಳಲಿಲ್ಲ. ಹಾಗಂತೇಳಿ ಅವನು ಕೂಡ ಬಿಡ್ಲಿಲ್ಲ. ಅವನ ರೆಕ್ಕೆಯನ್ನು ಹೀಗೆ ಬಿಡಿಸಿ ನಿಮ್ಮ ಗಂಡನ ಹತ್ತಿರ ಬಂದು ಆ ಗಂಡನ ಕಪಾಳಕ್ಕೆ ನನ್ನವರಿಗೆ ಹೌದು ಅಷ್ಟು ಅಹಂಕಾರ. ಒಂದೇ ಬೆಟ್ಟು ಕೊಟ್ಟದ್ದು. ಕೂತಲ್ಲಿಂದ ನಿಮ್ಮ ಗಂಡ ಎದ್ದು ನಿಂತ್ಕೊಂಡು ನಾನು ಯೋಚನೆ ಮಾಡಿದೆ ಈ ಸಲ ಯಕ್ಷನ ಕತೆ ಮುಗಿಯಿತು. ಬರೋ ಸಲಕ್ಕೆ ಯಕ್ಷ ಜನ ಬೇರೆ ಆಗಬೇಕು ಅಂತ ಯೋಚನೆ ಮಾಡಿದೆ. ಯುದ್ಧ ಮಾಡುದು ಕಾಣುದಿಲ್ಲ. ನಾವು ಕಾಯ್ತಾ ಇದ್ದೇವೆ. ಈಗ ಶುರು ಆಗ್ತದೆ, ಈಗ ಆರಂಭ ಆಗ್ತದೆ. ಯುದ್ಧ ಮಾಡುದು ಕಾಣುದಿಲ್ಲ. ನಿಂತವರ ಅಲ್ಲಿಗೆ ಕೂತ್ಕೊಂಡದ್ದು ಆಯಾಸ ಆಗಿರ್ಬೋದು. ಹಾಲು ನೀರು ಏನಾದ್ರೂ ಕೂತ್ಕೊಂಡಾದ್ರೂ ಯುದ್ಧ ಮಾಡ್ತಾರೆ ಅಂತ ಭಾವಿಸಿದ್ರಿ. ಕೂತ್ಕೊಂಡು ಯುದ್ಧ ಮಾಡ್ಲಿಲ್ಲ. ಮತ್ತೆ ಕೂತವರು ಅಲ್ಲಿಗೆ ಮಲಗಿದ್ರು. ಮಲಗಿ ಕೆಲವೊಮ್ಮೆ ಯುದ್ಧ ಮಾಡ್ತಾರೆ. ನನಗೆ ಗೊತ್ತಿಲ್ಲ. ಎಲ್ಲರೂ ಕಾಯ್ತಾ ಇದ್ದಾರೆ. ಈಗ ಹೇಳ್ತಾರೆ ಈಗ ಯುದ್ಧ ಮಾಡ್ತಾರೆ, ಈಗ ಯುದ್ಧ ಮಾಡ್ತಾರೆ ಅಂತ. ನನಗೆ ಅನುಮಾನ ಆಗಿ ಹತ್ತಿರ ಹೋಗಿ ನೋಡಿ ಇದು ವಿಷಯ ನಗಾಡಿಕೊಂಡು ಹೇಳಲಿಕ್ಕೆ ಅಲ್ಲ. ನನಗೆ ಅದು ಮರೆತೆ ಹೋಗಿತ್ತು. ಹತ್ತಿರ ಹೋಗಿ ನೋಡುವಾಗ ಎಂತದ್ದು ಇಷ್ಟು ನಾಲ್ಗೆ ಹೊರಗೆ ಬಂದಿದೆ. ಏನಾಗಲಿಲ್ಲ. ನೀವು ತಲೆ ಬಿಸಿ ಮಾಡಬೇಡಿ. ಏನಾಗಲಿಲ್ಲ. ಮತ್ತೆ ಕೂಡ ಸರಿ ನೋಡುವಾಗ ಎಂತದ್ದು ಎರಡು ಕಣ್ಣು ಗುಡ್ಡೆ ಕೂಡ ಹೊರಗೆ ಬಂದಿದೆ. ಕಣ್ಣು ಗುಡ್ಡೆ ಎಂತದ್ದು ಹೇಳ್ತೀವಿ. ಏನಾಗಲಿಲ್ಲ. ನೀವು ತಲೆ ಬಿಸಿ ಮಾಡಬೇಡಿ. ಬೇರೆ ಎಂತದ್ದು ಆಗಲಿಲ್ಲ. ನಿಮ್ಮ ಗಂಡ ಸತ್ತ. ಶಿವನೇ 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 ಶಿವನೇ. ಪತಿಯನೇ ಮಡಿದೆಯಲ್ಲ ಈ ಜತೆಯಾಗಲು ಬಾರೆ ಹಿತಿಯೋಳು ನಿನ್ನಗಲಿ ಜೀವಿಸಲೆಂದಿ ವ್ಯಥೆಯ ಯಾರೊಡನೆನಲಿ ಪತಿಯೇ ಶಿವನೇ ಶಿವನೇ ಎಂತಹ ಕರ್ಣ ಕಠೋರವಂತಹ ಮಾತನ್ನೇ ಕೇಳಿಬಿಟ್ಟೆ. ನಾನು ಬರಸಿಡಿಲೇ ಬಂದು ನನ್ನ ಕಿವಿಗೆ ಬಡಿದಂತ ಅನುಭವವಾಯಿತು. ಯಾಕೆ ಈ ಮಾತುಗಳನ್ನು ಕೇಳುವಂತ ಮುಂಚಿತವಾಗಿ ನಾನು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದಿತ್ತು. ಸ್ವರ್ಗಲೋಕವನ್ನು ಪಡೆದು ಬರುತ್ತೇನೆ ಮಾಲಿನಿ ಮಂಗಳಾರತಿಯ ಬೆಳಗು ಎಂಬುದಾಗಿ ಹೋದವರಲ್ಲವೇ ನನ್ನವರು. ಬಾರದ ಲೋಕವನ್ನೇ ಸೇರಿಬಿಟ್ಟಿರ ಪ್ರಭು, ಬಾರದ ಲೋಕವನ್ನೇ ಸೇರಿಬಿಟ್ಟಿರ. ಅಧಿಪತಿಯ ಹೆಣ್ಣಾದವಳು ಬಯಸುವುದು ಇಷ್ಟೇ. ಹಣೆಯ ಸಿಂಧೂರದ ತಿಲಕ, ಕೊರಳ ಮಾಂಗಲ್ಯದ ಪದಕ ಇರಲಿ ಎನ್ನ ಕೊನೆಯ ಉಸಿರಿರುವ ತನಕ ಎಂಬುದಾಗಿ ಆ ಭಾಗ್ಯದಿಂದ ವಂಚಿತಳಾಗಿ ಹೋದೆನಲ್ಲ ನಾನು. ನನಗಿನ್ನೀ ಬದುಕು ಬೇಕೆ, ನನಗಿನ್ನೀ ಜೀವನ ಬೇಕೆ? ಇಲ್ಲ, ನನ್ನವರೊಂದಿಗೆ ನಾನು ಕೂಡ ಸಾಯುತ್ತೇನೆ, ನಾನು ಕೂಡ ಸಾಯುತ್ತೇನೆ. ಅತ್ತು ಬಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿಪರೆ ಸಮರ ಸಮರ್ಥನಾಗಿ ಹದರಳ ಮಹಿಷಾಸುರಗೆ ಹದನಗಳ ಸುಮನಸ ಮೊತ್ತವನು ಸದೆ ಬಡಿದು ನಾಕವನು ಅರ್ತಿಯಲ್ಲಿ ವಶಗೈವೆನೆನು ತಲೆ ಕರೆದಳ ಮಗಯ. ನಾನು ಯಾಕೆ ಸಾಯಬೇಕು? ಸತ್ತವರಿಗಾಗಿ ಹತ್ತಿರ ಎಂದಾದ್ರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ, ನಾ ಆಳಬಾರ್ದು, ನಾ ಸಾಯಬಾರ್ದು, ನಾ ಬದುಕಿ ಸಾಧಿಸಬೇಕು. ಹಾಗಾದ್ರೆ ನನಗಿಂತಹ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಯಾರು 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 ಎಲ್ಲ ದೇವತೆ ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ
ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯರಿದ್ದ ಹೂವನ್ನೇ ಕಿತ್ತು, ಕೈಯ ಕಂಕಣವನ್ನೇ ಹರಿದು ವೈದೇವಿಯ ದೀಕ್ಷೆಯನ್ನು ತಂದೊಡ್ಡಿನ ನನ್ನ ಹೀನಾಯ ಸ್ಥಿತಿಯನ್ನು ಕಂಡು ಮೇಲೆತ್ತರಲು ನಿಂತು ಅಪಹತ್ಯೆ ಮಾಡಿ ನಗುತ್ತಾ ಇದ್ದೀರ. ಶಾಶ್ವತವಾದಂತಹ ನಗುವಲ್ಲ ಇದು. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸಿ. ಹಾಗಾದ್ರೆ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ಯಾರಿದ್ದಾರೆ ನನಗೆ? ಯಾರ್ಯಾರಲ್ಲಿ ಯಾಕಾಗಿ ಹೇಳಬೇಕು? ಪೂಜೆಯತ್ತರ ಕಬಡದಂತ ನನ್ನ ಮಗನಿದ್ದಾನೆ ಮಹೇಶ. ಸಮಸ್ತ ವಿಚಾರವನ್ನು ಅವನಲ್ಲಿ ಅರಿಹಿ ನಿಮಗೊಂದು ಗತಿಯ ಕಾಣಿಸಲಿದ್ದರೆ ನಾ ದಿಜಿ ಸಂಜಾತಿ ಮಾಲಿನಿ ಅಲ್ಲ. ಕರೆಯುತ್ತೆ ನನ್ನ ಮಗನನ್ನು, ಕರೆಯುತ್ತೆ ನನ್ನ ಕರಳ ಕುಡಿಯನ್ನು. ಮಗನೇ ಮಹೇಶ, ಮಗನೇ ಮಹೇಶ, ಬಾ ಕಂದ, ಬಾ ಮಗನೇ, ಬಾ ಕುಮಾರ.
ಒಂದೊಮ್ಮೆಗೆ ಹೆತ್ತಪ್ಪೆಯ ಕರುಳಿನ ಕೂಗನ್ನಾಲಿಸಿ ನೇರವಾಗಿ ಇಲ್ಲಿ ಬಂದು ನಿಮ್ಮ ಮುಖವನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ ನಿನಗೆ? ಯಾಕಮ್ಮ ಹೀಗೆ ಧಾರಾಕಾರವಾದಂತಹ ಕಣ್ಣೀರು ಸುರಿಯುತ್ತಾ ಇದೆ? ಈ ರೀತಿ ದುಃಖ ಪಡುವರೆ ಏನಾಯ್ತಮ್ಮ ನಿನಗೆ? ಶಂಕರನ ಮೇಂಡರ ದೇವೋತ್ಸವನು
ಕಷ್ಟ ಒದಗಿ ಬಂತೆ. ಹೌದು ಮಗನೇ. ಯಾರಿಂದಮ್ಮ? ಏನಾಯ್ತಮ್ಮ? ನಮ್ಮವರು ಏನಾದರೂ ನಿಮಗೆ ಉಪಟಳವನ್ನು ನೀಡಿದೆ ಅಥವಾ ಮೇಲಿನ ಲೋಕದವರಾಗುತ್ತಾ ಆ ಸುಮನಸರು ನಿಮಗೆ ಮೋಸವನ್ನು ಮಾಡಿದ್ರಿ? ಇಲ್ಲವೇ ಹರಣ ತ್ರಿಶೂಲವೇ, ಹರಿಯ ಚಕ್ರವೇ, ಸರಸಿಜೋತ್ಭುವನ ದಂಡವೇ? ಅಮ್ಮ, ನಿಮ್ಮನ್ನು ಘಾತಿಸಿದೆ ತಾಯೇ. ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ್ಥರಾದಂತಹ ವೀರ ಮಹಿಷಾರ್ಕೆ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಬಗೆಹರಿಸಿಕೊಡ್ತೇನೆ. ಏನಿದೆ ಹೇಳಲು ಮಗನೇ? ಹೇಳಲೇ ನನಯೋ ಕಂದ ಕಂದ ಹೌದು, ಮಾತಿಗೆ ಹೋಗುಂಡು ಓಡಿಕೊಂಡು ಬಂದೆಯ ಮಗನೇ? ಹೌದಮ್ಮ. ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಹೇಳಲು? ಏನಾಯ್ತು ತಾಯೇ? ನಮ್ಮ ಬಾಳುವೆ ತೀರಿ ಹೋಯಿತು ಮಗನೇ. ನಮ್ಮ ಬಾಳುವೆ ತೀರಿ ಹೋಯಿತು. ಹೇಗಮ್ಮದು? ನಿನ್ನ ತಂದೆ, ನನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತಿರುವುದಾಗಿ ಹೋದಂತಹ ವಿಚಾರ ನಿನಗೂ ಸರಿಯಾಗಿ ತಿಳಿದಿದೆ ತಾನೇ? ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ಲವೇ ತಾಯಿ? ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪ್ರವೇಶಿಸಿದಂತೆ ಪರಿಣಾಮದಲ್ಲಿ ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನೆಲ್ಲ ಪಡೆದೋಡಿಸಿ ಸ್ವರ್ಗದ ಸುರಗದ್ದುಗೆಯನ್ನು ಏರಿದರಂತೆ ಮಗನೇ. ಇದು ಸಂತೋಷವಾದಂತಹ ವಿಚಾರವಲ್ಲವೇ ತಾಯಿ? ಕಣ್ಣೀರ್ಯಾಕಮ್ಮ? ಸಂತೋಷ ಹೌದು ಮಗನೇ. ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ಸ್ವರ್ಗದ ಪೀಠವನ್ನು ಏರಿದಂತಹ ನಿನ್ನ ತಂದೆಯನ್ನು, ನನ್ನ ತಂದೆಯನ್ನು ಅಲ್ಲಿದ್ದ ದೇವತೆಗಳು ಮೋಸದಿಂದ ಒಂದರಂತೆ ಮಗನೇ.
ಇದು ಸತ್ಯವೇ? ನಿಜ ಕಂದ. ಇದು ಸತ್ಯವೇ ತಾಯಿ? ಹೌದು ಮಗನೇ. ಸ್ವರ್ಗಲೋಕದಲ್ಲಿ ನನ್ನ ಅಪ್ಪ ಮಡಿದು ಹೋದರೆ ಹೌದು ಕಂದ. ಇನ್ನು ಬರುವುದಿಲ್ಲ. ಇಲ್ಲ ಮಗನೇ. ಅನಾಥನಾದಿಯಮ್ಮ. ಇನ್ನು ನನಗೆ ಯಾರಿದ್ದಾರೆ? ನಾನಿದ್ದೇನೆ ಮಗನೇ. ಅಮ್ಮ, ಕಳೆದು ಹೋದಂತಹ ವಿಚಾರಕ್ಕೆ ರಾಜ್ಯರಾದವರು ಯೋಚಿಸಬಾರದಂತೆ ನನ್ನ ಅಪ್ಪ ಸತ್ತಿದ್ದಾರೆ. ಸತ್ತ ನನ್ನಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ನನ್ನ ಕರ್ತವ್ಯವೇ ಹೌದಪ್ಪ. ನನ್ನ ಅಪ್ಪನನ್ನು ಕೊಂದವ ಯಕ್ಷಗಿಕ್ಷರ ಸಮರಕ್ಕೆ ಬರಲಪ್ಪ. ನನಗೆ ಲಕ್ಷ್ಯವೇ ಇಲ್ಲ. ಅಪ್ಪಣೆ ಕೊಡು. ಹೊರಟು. ಸಂತೋಷವಾಯಿತು ಮಗನೇ, ಸಂತೋಷವಾಯಿತು. ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂತು ನುಡಿದಳು. ಸಂತೋಷವಾಯಿತು. ಹಾಗಾದ್ರೆ ಕಳಿಸಿಕೊಡು. ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ಯಾಕಮ್ಮ? ವನಜನಾಭನು ಬರುವ ಕೃತಕದಿ. ಯಾರು ಯಾರು? ವನಜನಾಭನು ಬರುವ ಕೃತಕದಿ. ಅನವರತ ಸುಮನಸರ ಪಕ್ಷದಿ. ಬರ್ಲಿ 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 ಅವ ಬರ್ಲಿ ಬರ್ಲಿ. ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು. ಎರಡು ಕೊಡಮ್ಮ ಕಂದ. ಅಮ್ಮ, ನನ್ನನ್ನು ಬಿಟ್ಟು ಬಿಡಮ್ಮ. ಆ ಯಕ್ಷನ ಶಿರವನ್ನು ಕಡಿದು ನಾನು ಬರ್ತೇನೆ ತಾಯಿ. ಕಂದ, ನಿನ್ನ ವೀರೋಚಿತವಾದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು ಮಗನೇ. ಧನ್ಯರಾದ ತಾಯಿ. ಯುದ್ಧರಂಗದಲ್ಲಿ ಆ ದೇವತೆಗಳೆಲ್ಲ ನಿನಗೆ ಘನವೇ. ಹಾಗಾದ್ರೆ ನನ್ನನ್ನು ಕಳುಹಿಸಿಕೊಡಮ್ಮ. ಲೆಕ್ಕಾಚಾರವೇ ಸಮಾನರವರು. ಹೌದೌದು. ಆದ್ರೆ ಯುದ್ಧರಂಗದಲ್ಲಿ ಸ್ವತಂತ್ರ ಅವರ ಹರಿಯ ಮೊರೆಯನ್ನು ಹೋಗುತ್ತಾರೆ ಮಗನೇ. ಅವನ ಅಪ್ಪ ಬೇಕಾದರೂ ಬರಲಿ, ಯುದ್ಧದಲ್ಲಿ ನಾನು ಜಯಿಸಿಕೊಂಡೇನು ತಾಯಿ. ಯುದ್ಧರಂಗದಲ್ಲಿ ಮೋಸವನ್ನೇ ಮಾಡುತ್ತಾನೆ, ಕಪಟವನ್ನೇ ಮಾಡುತ್ತಾನೆ ಮಗನೇ. ಮೋಸ, ವಂಚನೆ. ಅಮ್ಮ, ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾವು ಜಯಿಸಿಕೊಂಡೆವು. ಹಿಂದಿನಿಂದ ಬಂದು ಕಪಟವನ್ನು ಮೋಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಇದರ ಬಗ್ಗೆ ನಾವು ಆಲೋಚಿಸಲೇಬೇಕು. ಪೂರ್ವ ಸಿದ್ಧತೆ ನನಗೆ ಅಗತ್ಯವಾಗಿ ಬೇಕಾಗಿದೆ. ನಮ್ಮಲ್ಲಿ ಜನಬಲ ಉಂಟು, ಸೇನೆಯ ಬಲ ಉಂಟು, ಒಂದರ ಬಲ ಇಲ್ಲ. ಯಾವುದಮ್ಮ? ದೈವ ಬಲ. ಕೊಡು 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 ದೈವ ಬಲ ಒಂದೇ ಕೊಡಮ್ಮ. ಹಾಗಲ್ಲ ಮಗನೇ. ಅಮ್ಮ, ಅನ್ನ ಆಹಾರ ಎಲ್ಲವನ್ನು ಕೊಟ್ಟು ಇಷ್ಟು ದೊಡ್ಡವನ್ನಾಗಿ ಮಾಡಿದವಣ್ಣೆ. ಈಗ ದೈವ ಬಲ ಕೊಡಮ್ಮ. ಎಲ್ಲಿಂಟು? ನೀನೇ ಪಡೆದುಕೊಳ್ಳಬೇಕು. ನಾನು? ಹೌದು. ಎಲ್ಲಿಂಟಮ್ಮ? ತೋರಿಸು. ಹಾಗಲ್ಲ ಮಗನೇ. ಮತ್ತೆ ನೀನೀಗಲೇ ಕಾಡನ್ನು ಸೇರಬೇಕು. ವಿಧಾತರ ಕುರಿತಾಗಿ ತಪವನ್ನಾಚರಿಸಬೇಕು. ಅಜೇಯನಾಂತ ವರವನ್ನು ಪಡೆಯಬೇಕು. ತದನಂತರ ಸ್ವರ್ಗವನ್ನೇರಬೇಕು. ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದೋಡಿ ಸ್ವರ್ಗದ ಸುರಗದ್ದುಗೆಯಿಂದ ಏರಬೇಕು ಮಗನೇ. ಅಲ್ಲಿಯ ಪೀಠವನ್ನು ನಾನು ಏರುವೆ ತಾಯಿ. ನಿನಗೆ ಸಂಶಯ ಬೇಡ ಅಮ್ಮ. ದೈವ ಬಲವನ್ನು ಸಂಪಾದಿಸುವುದಕ್ಕೆ ಕಾನನಕ್ಕೆ ಹೋಗಬೇಕೆ? ಸ್ವಾಸಾಧನೆಯಿಂದ ದೈವ ಬಲವನ್ನು ಸಂಪಾದಿಸುವುದಕ್ಕೆ ಏಕಾಗ್ರತೆ ಬರುವುದಕ್ಕೆ ಬೇಕಾಗಿ ಕಾನನಕ್ಕೆ ಹೋಗಿ ತಪಸ್ಸನ್ನು ಮಾಡಬೇಕು. ಅಮ್ಮ, ನಿನ್ನ ಹೇಳಿಕೆಯನ್ನು ಇಷ್ಟರವರೆಗೆ ನಾನು ವಿರೋಧಿಸಿದವನಲ್ಲ. ಇವತ್ತು ಕೂಡ ಈಗ ಸಹ ಹೋಗುವುದಕ್ಕೆ ಹೊರಟು ನಿಂತಿದ್ದೇನೆ. ಆಶೀರ್ವಾದ ಮಾಡಮ್ಮ. ಹಿಡಿದುಕೋ ಈ ಖಡ್ಗವನ್ನು. ಕೊಡು 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 ಕೊಡು. ಅಮ್ಮ, ಈ ಖಡ್ಗದ ಅಗತ್ಯ ಇಲ್ಲ. ವಿರೋಧಿಗಳನ್ನು ಸದೆಬಡಿಯುವುದಕ್ಕೆ ಬೇಕಾಗಿ
ಉಭಯ ಕೋಡುಗಳಿವೆ. ಇದರಲ್ಲಿ ತಿವಿದೇನು? ಇನ್ನು ಮುಂದಕ್ಕೆ ಶೋಣಿತಾಪುರದ ಪ್ರಜೆಯ ರಕ್ಷಣೆ ನಿನಗೆ ಮಗನೇ. ನಮ್ಮ ಶೋಣಿತಾಪುರದ ಪ್ರಜೆಗಳು ಎಷ್ಟು ಮಂದಿ ಇದ್ದಾರೆ. ಇವರನ್ನೆಲ್ಲ ರಕ್ಷಣೆಯ ಹೊಣೆಗಾರಿಕೆ ನನ್ನ ಪಾಲಿಗೆ ನೀನು ಈ ಖಡ್ಗದ ಮುಖೇನ ಸೂಚಿಸಿದೆ ಎಂದಾದರೆ ಸಂತೋಷವಾಗಿ ಒಪ್ಪಿಕೊಂಡಿದ್ದೇನೆ. ಹೋಗಿ ಬರ್ತೇನಮ್ಮ. ಹೋಗುವ ದಾರಿ ಕೀರ್ತಿಯ ಹೆದ್ದಾರಿಯಾಗಿದೆ ಮಗನೇ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾನ ಕವಗೈವೆ ಚಿಂತಾಯ ಆಲದು ಕಣ ಹೊರಗೈ ಬಂದು ಪುಷ್ಕರತೆ ಅಕ್ರಮ ಒಗಟಲು ಬಳಿಕ ನೇರವಾಗಿ ವೈಕುಂಠಕ್ಕೆ ಹೋದ. ಹರಿಯ ಮೂಲಕ ದೂರಿಟ್ಟ ನಮ್ಮ ಅಂಗಾಂಗವನ್ನು ಕತ್ತರಿಸುವಂತ ಮಾಡಿದ್ದಾನೆ. ಈ ಸಮಯದಲ್ಲಿ ದಿಕ್ಕು ದಿಸೆ ಇಲ್ಲದೆ ನಮ್ಮ ಕಷ್ಟ ಖಂಡಿತವಾಗಿ ದೂರ ಹೋಗ್ತದೆ. ತಡ ಮಾಡುವುದು ಸರಿಯಲ್ಲ. ನಾವೆಲ್ಲರೂ ಒಟ್ಟು ಸೇರಿಕೊಂಡು ಮಹಿಷನ